ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಕೊನೆಗೂ ಇವತ್ತು ನಿಮ್ಮನ್ನ ಭೇಟಿಯಾಗೋ ಅವಕಾಶ ಸಿಕ್ತು ನನಗೆ. ಈ ಬಯೋಟೋರಿಯಂ ಅಲ್ಲಿ ನಿಮ್ಮ ಉತ್ಪನ್ನಗಳ ಬೇಡಿಕೆ ಎಷ್ಟು ಆಗಿದೆ ಅಂದ್ರೆ ಅದ್ರ ಬಗ್ಗೆ ಮಾತಾಡೋಕೆ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ಖಂಡಿತ, ಡೆಫಿನೆಟ್ಲಿ. ಸರ್, ಈ ಪ್ರಾಡಕ್ಟ್ ಏನಿದೆ ಅಲ್ಲ, ಈ ಬಯೋಟೋರಿಯಂ, ಇದು ನಿಮ್ ತಲೆಯಲ್ಲಿ ಹೇಗ್ ಬಂತು? ಇದನ್ನ ಹೇಗ್ ಪ್ರಾರಂಭಿಸಿದ್ರಿ ನೀವು? ಆಕ್ಚುಲಿ ಹೇಳಬೇಕು ಅಂದ್ರೆ ನಾವು ಬಯೋಮ್ಯಾಗ್ನೆಟಿಸಮ್ ನ ಶುರು ಮಾಡಿದ್ದು ಸುಮಾರು 2008ರಲ್ಲಿ. ಈ ಪ್ರಾಡಕ್ಟ್ ನಾನು ಯಾವಾಗ ನೋಡಿದ್ನೋ ಆವಾಗ ಭಾರತದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಕೂಡ ಅರಿವು ಇರಲಿಲ್ಲ. ಇದರ ಅರಿವು ಶೂನ್ಯಕ್ಕೆ ಸಮಾನವಾಗಿತ್ತು. ಮತ್ತೆ 2008ರಲ್ಲಿ ಈ ಪ್ರಾಡಕ್ಟ್ ಸಿಂಗಾಪುರ್ನಿಂದ ಭಾರತಕ್ಕೆ ಬಂತು. ಒಂದು ಬ್ರೆಸ್ಲೈಟ್ ರೂಪದಲ್ಲಿ ಬಂದಿತ್ತು. ಮೊದಲನೇ ಸಲ ನಾನು ಅದರ ಪ್ರದರ್ಶನವನ್ನ ನೋಡಿದೆ. ಸಿಂಗಾಪುರ್ ಮತ್ತೆ ಅಮೆರಿಕದಿಂದ ಅದರ ತಜ್ಞರು ಮತ್ತೆ ವಿಜ್ಞಾನಿಗಳು ಕೂಡ ಇಲ್ಲಿಗೆ ಬಂದಿದ್ರು. ಅವರಿಗೆ ಪ್ರೊಡಕ್ಷನ್ ನ ಭಾರತದಲ್ಲಿ ಲಾಂಚ್ ಮಾಡೋ ಆಸೆ ತುಂಬಾ ಇತ್ತು. ನಾನು ಅವ್ರ ಜೊತೆ ಕೂತ್ಕೊಂಡಿದ್ದೆ. ಮ್ಯಾಗ್ನೆಟಿಸಮ್ ನಲ್ಲಿ ನಾನು ಪರಿಣಿತಿ ಮೊದಲೇ ಹೊಂದಿದ್ರು ಕೂಡ ನನ್ನ ಸಾಮಾನ್ಯ ಮ್ಯಾಗ್ನೆಟಿಸಮ್ ಬಗ್ಗೆ ಅರಿವು ಮತ್ತೆ ತಿಳ್ಕೊಳ್ಳೋಕೆ ಇತ್ತು. ಈ ಬಯೋಮ್ಯಾಗ್ನೆಟ್ ಮತ್ತೆ ಈ ನ್ಯಾಚುರಲ್ ನ್ಯಾನೋ ಟೆಕ್ನಾಲಜಿ ಮ್ಯಾಗ್ನೆಟ್ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಆದ್ರೆ ನಾನು ಆ ವಿಜ್ಞಾನಿಗಳ ಜೊತೆ ಕೂತ್ಕೊಂಡು ತಿಳ್ಕೊಳ್ಳೋ ಪ್ರಯತ್ನ ಪಟ್ಟೆ. ಈ ಮ್ಯಾಗ್ನೆಟ್ ಅಂದ್ರೆ ಏನು ಅಂತ. ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಈ ಮ್ಯಾಗ್ನೆಟಿಸಮ್ ನ ಒಂದು ಶಕ್ತಿ ಖಂಡಿತ ಬೇಕಾಗಿದೆ. ಈ ಪ್ರಾಡಕ್ಟ್ ಮೇಲೆ ನಾನು ಸ್ಟಡಿ ಮಾಡಿದೆ. ಆವಾಗ ನನ್ಗೆ ಗೊತ್ತಾಯ್ತು ಪ್ರಾಡಕ್ಟ್ ನಿಜವಾಗ್ಲೂ ಒಳ್ಳೇದು ಮತ್ತೆ ಇದರಿಂದ ಜನರಿಗೆ ತುಂಬಾ ಲಾಭ ಆಗುತ್ತೆ ಅಂತ. ಯಾಕೆಂದ್ರೆ ಈ ಕಾಲದಲ್ಲಿ ನಿಮ್ಮ ದೇಹದಲ್ಲಿ ರೋಗಗಳು ಕಂಡು ಬರೋದು ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆದಾಗ ಮಾತ್ರ. ಆಮೇಲೆ ನಾನು ಅದ್ರ ಮೇಲೆ ಇನ್ನಷ್ಟು ಸೈಂಟಿಫಿಕ್ ಸ್ಟಡಿ ಮಾಡಿದೆ. ಆಮೇಲೆ ನನಗೆ ಗೊತ್ತಾಯ್ತು ಈ ಪ್ರಾಡಕ್ಟ್ ಪ್ರತಿಯೊಂದು ಮನೆಗೂ ಎಷ್ಟು ಮುಖ್ಯ ಆಗುತ್ತೆ ಅಂತ. ನಂತರ ನಾವು ನಿಧಾನವಾಗಿ ಅದ್ರ ಬಗ್ಗೆ ಓದ್ತಾ ಹೋದ್ವಿ, ಸಂಶೋಧನೆ ಮಾಡ್ತಾ ಹೋದ್ವಿ. ಅದರಲ್ಲಿ ಸಾಕಷ್ಟು ಪ್ರಯೋಗನೂ ಮಾಡಿದ್ವಿ. ಇಂಟರ್ನೆಟ್ ಅಲ್ಲಿ ಸಾಕಷ್ಟು ಅಧ್ಯಯನ ಕೂಡ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟ ಹಲವಾರು ಪುಸ್ತಕಗಳನ್ನು ಖರೀದಿ ಮಾಡಿದ್ವಿ. ಆ ಅವಧಿಯಲ್ಲಿ USA ಮತ್ತೆ ಸಿಂಗಾಪುರ್ನಿಂದ ಬರೋ ವೈಜ್ಞಾನಿಕರಿಂದನೂ ತುಂಬಾ ತಿಳ್ಕೊಂಡ್ವಿ. ಇದೆಲ್ಲ ಆಗಿ ಸುಮಾರು ಇವತ್ತಿಗೆ 16 ವರ್ಷಗಳೇ ಆಯಿತು. ಮತ್ತೆ 16 ವರ್ಷಗಳಲ್ಲಿ ನಾವು ಇದನ್ನ ಪೂರ್ತಿ ಭಾರತದಲ್ಲಿ ಮತ್ತು ವಿಶ್ವಾದ್ಯಂತ ಹರಡ್ತಾ ಇದ್ದೀವಿ. ಇವತ್ತು ಭಾರತದಲ್ಲಿ ಹತ್ರ 29 ರಾಜ್ಯಗಳಲ್ಲಿ ನಮ್ಮ ಕೆಲಸ ಅತ್ಯಂತ ಜೋರಾಗಿ ನಡೀತಾ ಇದೆ. ನೀವೀಗ ಗೂಗಲ್ ಅಥವಾ ಯೂಟ್ಯೂಬ್ನಲ್ಲಿ ಕೇವಲ ಈ ಬಯೋಟೋರಿಯಂ ಅಂತ ಟೈಪ್ ಮಾಡಿದ್ರೆ ಸಾಕು, ನಿಮಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಲಕ್ಷಗಟ್ಟಲೆ ವಿಡಿಯೋ ಮತ್ತೆ ಲಕ್ಷಗಟ್ಟಲೆ ಸಾವಿರಾರು ಟೆಸ್ಟಿಮೋನಿಯಲ್ಗಳು ಸಿಗುತ್ತವೆ. ಇದೇ ತರ ನಾವು ಮುಂದುವರಿತೀವಿ ಮತ್ತೆ ಇದನ್ನ ವಿಶ್ವದಾದ್ಯಂತ ಹರಡೋ ಯೋಜನೆಯಲ್ಲಿದ್ದೀವಿ ನಾವು. ನಿಮ್ಮ ಈ ಪ್ರಯಾಣದ ಆರಂಭದ ಬಗ್ಗೆ ತಿಳ್ಕೊಂಡು ತುಂಬಾ ಖುಷಿ ಆಯ್ತು ಸರ್. ಸರ್, ಒಂದು ಪ್ರಶ್ನೆ ಇದೆ. ಅದೇನಂದ್ರೆ, ಜನ ಇವತ್ತು ಅಲೋಪತಿಯಿಂದ ತುಂಬಾ ಪೀಡಿತರಾಗಿದ್ದಾರೆ. ಸುಮಾರು ಜನರ ಗಮನ ಈಗ ನೈಸರ್ಗಿಕ ಚಿಕಿತ್ಸೆಗಳತ್ತ ಹೋಗ್ತಾ ಇದೆ, ವಿಶೇಷವಾಗಿ ಬಯೋಮ್ಯಾಗ್ನೆಟಿಸಮ್ ಅತ್ತ. ಸರ್, ಹೀಗೆ ಯಾಕಾಗಿದೆ? ಇದರಿಂದ ಯಾವ ರೋಗಗಳನ್ನ ಚಿಕಿತ್ಸೆ ಮಾಡಬಹುದು ಮತ್ತೆ ಜನರ ಗಮನ ಯಾಕೆ ಅಲ್ಲೇ ಹೋಗ್ತಾ ಇದೆ? ಖಂಡಿತ ನೋಡಿ, ಅಲೋಪತಿ ಬಗ್ಗೆ ಹೇಳೋದಾದ್ರೆ ಇವತ್ತು ಎಲ್ಲಾ ಕಡೆ ಔಷಧಿ ಅಂಗಡಿಗಳಿವೆ. ಬೀದಿಲೂ ಕೂಡ ಔಷಧಿ ಅಂಗಡಿಗಳಿವೆ. ಮತ್ತೆ ಈ ಅಲೋಪತಿ ಔಷಧಿಗಳೇನಿವೆಯೋ ಇವು ಆಕಸ್ಮಿಕ ತುರ್ತು ಸಂದರ್ಭಗಳಲ್ಲಿ ತುಂಬಾ ಒಳ್ಳೇದು. ಅದೇನೇ ಕೆಟ್ಟ ವಿಷಯ ಅಲ್ಲ. ಆದ್ರೆ ಅಲೋಪತಿಗಳಲ್ಲಿ ಈ ಔಷಧಿಗಳಲ್ಲಿ ಕೆಮಿಕಲ್ ಮತ್ತು ಡ್ರಗ್ ಇರುತ್ತವೆ. ಮತ್ತೆ ಅವು ನಮ್ಮ ದೇಹದಲ್ಲಿರೋ ಅಂಗಗಳನ್ನ ಮತ್ತೆ ರಕ್ತ ಕಣಗಳನ್ನ ಹಾನಿಗೊಳಿಸುತ್ತವೆ. ಅದರಿಂದ ಆದಷ್ಟು ಅಲೋಪತಿಕ್ ಔಷಧಿಗಳಿಂದ ದೂರ ಇರೋದು ಬಹಳ ಒಳ್ಳೆಯದು. ವಿಶೇಷವಾಗಿ ನಮ್ಮ ದೇಹವನ್ನ ಹೇಗೆ ನೈಸರ್ಗಿಕವಾಗಿ ತಯಾರಿಸಲಾಗಿದೆಯೋ, ಅಂದ್ರೆ ಯಾವ 5 ಅಂಶಗಳಿಂದ ನಮ್ಮ ದೇಹ ತಯಾರಾಗಿದೆಯೋ ನಾವು ಅದ್ರ ಮೇಲೆ ಜಾಸ್ತಿ ಯೋಚಿಸಬೇಕಾಗುತ್ತೆ. ವಿಶೇಷವಾಗಿ ನನ್ನ ತರಬೇತಿಗಳಲ್ಲಿ ಇದನ್ನೇ ಹೇಳ್ತೀನಿ. ಅಂದ್ರೆ ನನ್ನ ತರಬೇತಿ ಕಾರ್ಯಕ್ರಮಗಳಲ್ಲಿ ನಮ್ಮ ದೇಹ ತಯಾರಿಸಲಾಗಿರೋದು 5 ಅಂಶಗಳಿಂದ ಅಂತ. ಒಂದ್ ವೇಳೆ 5 ಅಂಶಗಳು ನಿಮಗೆ ಸರಿಯಾದ ಪ್ರಮಾಣದಲ್ಲಿ ಸಿಕ್ಬಿಟ್ರೆ ನಿಮಗೆ ಔಷಧಿಯ ಅಗತ್ಯನೇ ಇರೋದಿಲ್ಲ. ಆಕಸ್ಮಿಕ ತುರ್ತು ಸಂದರ್ಭಗಳಲ್ಲಿ ತಗೋಬಹುದು, ಪರವಾಗಿಲ್ಲ. ಆದ್ರೆ ಈ 5 ಅಂಶಗಳು ನಿಮಗೆ ಸರಿಯಾದ ಪ್ರಮಾಣದಲ್ಲಿ ಸಿಗ್ಬೇಕಾಗುತ್ತೆ. ಈ 5 ಅಂಶಗಳು ಯಾವ್ಯಾವು ಅಂದ್ರೆ ಗಾಳಿ, ನೀರು, ಹಾಗೆ ಆಹಾರ, ಸೂರ್ಯನ ಕಿರಣಗಳು ಮತ್ತೆ 5ನೇ ಅಂಶ ಅಂದ್ರೆ ಮ್ಯಾಗ್ನೆಟಿಕ್ ಅಂಶ. ಇವೆಲ್ಲ ಸರಿಯಾದ ಪ್ರಮಾಣದಲ್ಲಿ ಸಿಕ್ಬಿಟ್ರೆ ನಮಗೆ
ಔಷಧಿಗಳ ಅವಶ್ಯಕತೆನೇ ಇರೋದಿಲ್ಲ. ಯಾಕಂದ್ರೆ ಆಹಾರ ಔಷಧಿಯ ಕೆಲಸ ಮಾಡುತ್ತೆ. ಒಳ್ಳೆ ಓಝೋನ್ ಅಥವಾ ಆಮ್ಲಜನಕ ಸಿಕ್ಬಿಟ್ರೆ, ಒಳ್ಳೆ ಸೂರ್ಯನ ಕಿರಣಗಳು ಸಿಕ್ಕಿದ್ರೆ, ವಿಶೇಷವಾಗಿ ನಾವುಗಳು ಭೂಮಿಯಿಂದ ತುಂಬಾ ದೂರದಲ್ಲಿ ಬಂದ್ಬಿಟ್ಟಿದ್ದೀವಿ. ಮತ್ತೆ ಬಯೋಮ್ಯಾಗ್ನೆಟಿಸಮ್ ಇದು ತುಂಬಾ ಅಪರೂಪದ ಭೂಮಿಯ ಮೇಲೆ ನ್ಯಾಚುರಲ್ ಮ್ಯಾಗ್ನೆಟ್. ಇದನ್ನ ಭೂಮಿಯಿಂದ ತರಬೇಕಾಗುತ್ತೆ. ನಮ್ಮ ಭೂಮಿಲಿ ಇದೆಯಲ್ಲ, ಇದು ಸ್ವತಃ ಒಂದು ದೊಡ್ಡ ಮ್ಯಾಗ್ನೆಟ್ ಆಗಿದೆ. ಅದರಿಂದ ಸೌತ್ ಪೋಲ್, ನಾರ್ತ್ ಪೋಲ್ ಮತ್ತು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಬಿಡುಗಡೆ ಆಗುತ್ತೆ. ಅದಕ್ಕೆ ನಮ್ಮ ರಕ್ತದ ಸಂಚಾರದಲ್ಲಿ ಪುಲ್ ಅಂಡ್ ಪುಷ್ ನಡೀತಿರುತ್ತೆ. ಹಾಗಾಗಿ ನಿಮ್ಮ ರಕ್ತದ ಸಂಚಾರ ಮತ್ತೆ ನಿಮ್ಮ ದೇಹದಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಅನ್ನ ಪರಿಪೂರ್ಣವಾಗಿ ಇರಿಸಿದ್ರೆ ಆವಾಗ ನಿಮ್ಮ ದೇಹದಲ್ಲಿ ಯಾವುದೇ ರೋಗನೂ ತಗಲೋದಿಲ್ಲ. ಯಾಕೆಂದ್ರೆ ನಮ್ಮ ದೇಹ ಪಂಚಭೂತಗಳಿಂದ ಕೂಡಿದೆ. ಆದ್ರೆ ಪೂರ್ತಿ ದೇಹದಲ್ಲಿರೋ ರಕ್ತದ ಕಣಗಳು, ಈ ಕೂದಲು, ಈ ಉಗುರು, ಈ ಚರ್ಮ, ಈ ಎಲುಬು, ನಮ್ಮ ದೇಹ ಪೂರ್ತಿ ರಕ್ತದ ಕಣಗಳಿಂದ ಮಾಡಲ್ಪಟ್ಟಿದೆ. ಬ್ಲಡ್ ಸೆಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನು ಉತ್ಪಾದಿಸುತ್ತವೆ, ಮತ್ತೆ ಭೂಮಿ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿನ ಉತ್ಪಾದಿಸುತ್ತೆ. ಹಾಗೆ ಬಯೋಮ್ಯಾಗ್ನೆಟಿಸಮ್ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿನ ಉತ್ಪಾದಿಸುತ್ತೆ. ಅದಕ್ಕೆ ನನ್ನ ಪಂಚ ಲೈನ್ ಏನಂದ್ರೆ, 16 ವರ್ಷಗಳಿಂದ ಇದ್ರ ಬಗ್ಗೆ ಸಂಶೋಧನೆ ಮಾಡ್ತಿದ್ದೀನಿ. 99.99% ರೋಗಗಳು ಮತ್ತೆ ಅಸ್ವಸ್ಥತೆಯ ಕಾರಣಗಳು ಅಥವಾ ಯಾವುದೇ ರೀತಿಯ ಅಸಮರ್ಪಕ ಅಥವಾ ಯಾವುದೇ ರೀತಿಯ ನೋವು, ರಕ್ತ ಪರಿಚಲನೆ ಮತ್ತೆ ಆಮ್ಲಜನಕದ ಕೊರತೆಯಿಂದ ಮಾತ್ರ ಸಂಭವಿಸುತ್ತೆ. ಒಂದು ವೇಳೆ ನಿಮ್ಮ ಶರೀರದಲ್ಲಿರೋ ರಕ್ತದ ಸಂಚಾರದಲ್ಲಿ ಏನಾದರೂ ಗೊಂದಲ ಉಂಟಾದ್ರೆ ಇದು ಪೂರ್ವ ನಿಯೋಜಿತವಾಗಿ ನಿಮ್ಮ ದೇಹದಲ್ಲಿನ ಈ ಡಿಸಾಲ್ವ್ಡ್ ಆಕ್ಸಿಜನ್ ಮಟ್ಟವನ್ನ ಕಡಿಮೆ ಮಾಡುತ್ತೆ. ಇವತ್ತು ನೀವು ಆಳವಾದ ಉಸಿರು ತಗೊಳ್ತಾ ಇದ್ದೀರಾ ಅಂದ್ರೆ, ನೀವು ಉಸಿರಾಡುವಾಗ ಆಳವಾದ ಉಸಿರು ಬರ್ತಿದ್ರೆ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ 2 ಶ್ವಾಸಕೋಶಗಳಿವೆ. ಪುಟ್ಟ 600 ml ಆಕ್ಸಿಜನ್ ಸಿಲಿಂಡರ್ಗಳಿವೆ. ಆಕ್ಸಿಜನ್ ಅಂದ್ರೆ ನಮ್ಮ ಶ್ವಾಸಕೋಶದ ಆಕ್ಸಿಜನ್ ಹೃದಯದ ಮೂಲಕ ಇಡೀ ದೇಹದೊಳಗೆ ಹರಡಬೇಕು. ಆದ್ರೆ ಅದು ಇಂದು ದೊಡ್ಡ ಮಟ್ಟದಲ್ಲಿ ಹರಡುತ್ತಿಲ್ಲ. ಇದೇ ಮ್ಯಾಗ್ನೆಟಿಸಮ್ನ ವಿಶೇಷತೆ. ಇದರ ಮೇಲೆ ಸಾವಿರಾರು ಪುಸ್ತಕಗಳಿವೆ. ಮತ್ತೆ ಬೇಕಾದಷ್ಟು ಮಾಹಿತಿ ನಿಮಗೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ. ಇದೇ ಮ್ಯಾಗ್ನೆಟಿಸಮ್ನ ಸಮಾರೋಪವಾಗಿದೆ. ಬಯೋಮ್ಯಾಗ್ನೆಟ್ ನಿಮ್ಮ ರಕ್ತ ಸಂಚಲನೆಯನ್ನು ಸುಧಾರಿಸಿ ಪೂರ್ವ ನಿಯೋಜಿತವಾಗಿ ನಿಮ್ಮ ಆಮ್ಲಜನಕದ ಮಟ್ಟವನ್ನು ಹೆಚ್ಚು ಮಾಡುತ್ತೆ. ನೋಡಿ, ಪೂರ್ತಿ ದೇಹನೇ ರಕ್ತದ ಕಣಗಳಿಂದ ತಯಾರಿಸಲ್ಪಟ್ಟಿದೆ. ದೇಹದ ಪ್ರತಿಯೊಂದು ಭಾಗ ಕೂಡ ರಕ್ತದ ಕಣಗಳಿಂದ ತಯಾರಿಸಲ್ಪಟ್ಟಿವೆ. ರಕ್ತದ ಕಣಗಳ ಪ್ರಧಾನ ಆಹಾರ ಯಾವುದು? ಆಮ್ಲಜನಕ, ಆಕ್ಸಿಜನ್. ಊಹಿಸ್ಕೊಳ್ಳಿ, ಒಬ್ಬ ಮನುಷ್ಯನ ದೇಹದ ತೂಕ 65 kg ಇದೆ ಅಂತ. 65 kg ಮನುಷ್ಯನ ದೇಹದಲ್ಲಿ ಸುಮಾರು ಅಪ್ರಾಕ್ಸಿಮೇಟ್ಲಿ 1,20,000 ಕ್ಯಾಲೋರೀಸ್ಗಳು ಇರುತ್ತವೆ. ಹೌದು. ಮತ್ತು ಆ 65 kg ದೇಹಕ್ಕೆ ಒಂದು ದಿವಸ ಬದುಕೋಕೆ 2,000 ಕ್ಯಾಲೋರಿಗಳು ಸಾಕು. ಕೆಟ್ಟ ಸಂದರ್ಭದಲ್ಲಿ ಆ ದೇಹ ಅಂದ್ರೆ ಅವಳು ಅಥವಾ ಅವನು 7 ದಿನಗಳವರೆಗೆ ಬದುಕಿರಬಹುದು ಎಂದರ್ಥ. ಆದ್ರೆ ಪ್ರತಿದಿನ 2,000 ಅಂದ್ರೆ 1,20,000 ಡಿವೈಡೆಡ್ ಬೈ 2,002. ಇಂಥ ಕೆಟ್ಟ ಸಂದರ್ಭದಲ್ಲಿ ದೇಹ ಪೌಷ್ಟಿಕಾಂಶ ಇಲ್ದೇನೆ, ಆಹಾರ ಇಲ್ದೇನೆ, ಯಾವುದೇ ಸಪ್ಲಿಮೆಂಟ್ ಇಲ್ಲದೆ 60 ದಿನಗಳ ಕಾಲ ಬದುಕಿರಬಹುದು. ನೀರಿಲ್ದೆ ನಮ್ಮ ಮಾನವ ದೇಹ 15-16 ದಿನಗಳವರೆಗೆ ಬದುಕಿರಬಹುದು. ಕೆಟ್ಟ ಸಂದರ್ಭದಲ್ಲಿ ಆದ್ರೆ ಆಮ್ಲಜನಕ ಇಲ್ಲ ಅಂದ್ರೆ ನಾವು 1 ಸೆಕೆಂಡು ಕೂಡ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಸಂಶಯ ಇದ್ರೆ ಒಂದ್ ವೇಳೆ ನೀವೇ ಮೂಗನ್ನ ಮುಚ್ಕೊಂಡು ನೋಡಿ. ಮುಂದಿನ 40-50 ಸೆಕೆಂಡ್ಗಳಲ್ಲಿ ಅದ್ರ ಉತ್ತರ ನಿಮಗೆ ಖಂಡಿತ ಸಿಗುತ್ತೆ. ನಮ್ಮ ರಕ್ತದ ಕಣಗಳು ಜೀವಂತವಾಗಿರೋದಕ್ಕೆ ಆಕ್ಸಿಜನ್ ಬೇಕು. ಅದರಲ್ಲಿ ನಮ್ಮ ಬ್ರೈನ್ ತುಂಬಾ ಸೂಕ್ಷ್ಮವಾಗಿರುತ್ತೆ. ಒಂದ್ ವೇಳೆ ನಮ್ಮ ಬ್ರೈನ್ಗೆ 45-50 ಸೆಕೆಂಡು ಆಮ್ಲಜನಕ ಪೂರಿತ ರಕ್ತ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮೆದುಳಿನ ರಕ್ತ ಕಣಗಳು ಸಾಯೋದಕ್ಕೆ ಶುರುವಾಗುತ್ತವೆ. ಮೆದುಳೇ ಸತ್ತು ಹೋಯ್ತು ಅಂದ್ರೆ ನಮ್ಮ ಪೂರ್ತಿ ದೇಹನ ಸತ್ತ ಹಾಗೆ. ನಮ್ಮ ದೇಹದಲ್ಲಿ ಮೊದಲು ಸಾಯೋದೇ ಮೆದುಳು. ನಂತರ ಬೇರೆ ಸಮಯದಲ್ಲಿ ನಮ್ಮ ಅಂಗದ ಎಲ್ಲಾ ಭಾಗಗಳು ಸಾಯುತ್ತವೆ. ಅಂದ್ರೆ 2-2.5 ಗಂಟೆಗಳಲ್ಲಿ ನಮ್ಮ ದೇಹದಲ್ಲಿರುವಂತಹ ಎಲ್ಲಾ ಭಾಗಗಳು ಸತ್ತು ಹೋಗುತ್ತವೆ. ಅದಕ್ಕೆ ನಮ್ಮೆಲ್ಲರಿಗೂ ರಕ್ತದ ಸಂಚಾರ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿದೆ. ಮತ್ತೆ ರಕ್ತದ ಸಂಚಾರದ ಬಗ್ಗೆ ನಾನು 16 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ರಕ್ತದ ಸಂಚಾರವನ್ನ ಸುಧಾರಿಸೋದಕ್ಕೆ ಬಯೋಮ್ಯಾಗ್ನೆಟಿಸಮ್ ತುಂಬಾ ದೊಡ್ಡ ಸಹಾಯವನ್ನೇ ಮಾಡ್ತಾ ಇದೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ಆಕ್ಸಿಜನ್ ಮಟ್ಟ ಜಾಸ್ತಿ ಆಗ್ತಾ ಇದೆ. ಮತ್ತೆ ಆಕ್ಸಿಜನ್ ಮಹತ್ವ ವಾಸ್ತವವಾಗಿ ಆಮ್ಲಜನಕನ ಪ್ರಾಣವಾಯು ಅಂತ ಕರೀತಾರೆ. ಆ ಪ್ರಾಣವಾಯು ಮೇಲೆ ನಾವು ಕೆಲಸ ಮಾಡ್ತಾ ಇದೀವಿ. ಮತ್ತೆ ನೀವು ನೋಡಿರಬಹುದು, ಕೊರೋನಾದಿಂದ ಲಕ್ಷಾಂತರ ಜನ ಸತ್ತು ಹೋದ್ರು. ಮತ್ತೆ ಅಮೆರಿಕದಲ್ಲೂ ಕೂಡ ಲಕ್ಷಾಂತರ ಜನಗಳು ಸತ್ತು ಹೋದ್ರು. ಯುಎಸ್ ನಂತ ಅಭಿವೃದ್ಧಿ ದೇಶದಲ್ಲಿ ನ್ಯೂಯಾರ್ಕ್ ನಲ್ಲಿ 2020ರಲ್ಲಿ ಕೊರೋನಾದಿಂದ ಸುಮಾರು ಜನ ಸತ್ತು ಹೋದ್ರು. ಈ ವೈರಸ್ ಎಲ್ಲ ಕಡೆ ಹರಡಿತು. ಕೊರೋನಾ ಕಾರಣದಿಂದ ಯಾಕೆ ಜನರುಗಳು ಸತ್ತು ಹೋದ್ರು? ಈ ಆಕ್ಸಿಜನ್ ಮಟ್ಟ ಕಡಿಮೆ ಆಗಿದ್ರಿಂದ. ನೀವು ನೋಡಿರ್ಬೋದು ಅವಾಗ ಆಕ್ಸಿಜನ್ ಬಗ್ಗೆ ಎಷ್ಟು ಹೊಡೆದಾಟ ನಡೆದಿತ್ತು ಅಂತ. ಯಾವಾಗ ನಿಮ್ಮ ದೇಹದಲ್ಲಿರೋ ರಕ್ತದ ಕಣಗಳಲ್ಲಿ ಈ ಆಮ್ಲಜನಕದ ಕೊರತೆ ಆದಾಗ ಜಗತ್ತಿನ ಯಾವುದೇ ರೋಗ ಇರಲಿ, ನಿಮ್ಮ ರಕ್ತದ ಕಣಗಳ ಮೂಲಕ ನಿಮ್ಮ ದೇಹವನ್ನ ಪ್ರವೇಶ ಮಾಡಿ ಅಲ್ಲೇ ಮನೆ ಮಾಡ್ಬಿಡುತ್ತೆ. ನೀವು ಯಾವುದೇ ರೋಗ ತಗೊಳ್ಳಿ, ಎಲ್ಲಾ ರೋಗಗಳ ಮೂಲ ಕಾರಣ ಆಮ್ಲಜನಕದ ಕೊರತೆನೇ ಆಗಿರುತ್ತೆ. ಆಮ್ಲಜನಕ ಯಾಕೆ ಕಡಿಮೆ ಆಯ್ತು? ಯಾಕಂದ್ರೆ ನಿಮ್ಮ ರಕ್ತದ ಸಂಚಾರದಲ್ಲಿ ಗೊಂದಲ ಆಯ್ತು. ಹಾಗಾದ್ರೆ ರಕ್ತ ಸಂಚಾರದಲ್ಲಿ ಯಾಕೆ ಕಡಿಮೆ ಆಯ್ತು ಅಂತ ತಿಳ್ಕೊಬೇಕು ನಾವೀಗ. ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಯಾಕೆ ಡಿಸ್ಟರ್ಬ್ ಆಯ್ತು ಅಂತ.
ನಿಮ್ಮ ರಕ್ತದ ಸಂಚಾರದಲ್ಲಿ ಗೊಂದಲ ಯಾಕಾಯ್ತು ಅಂದ್ರೆ ನೀವು ಸೇವಿಸೋ 3 ಆಹಾರಗಳಲ್ಲಿ ಕಬ್ಬಿಣದ ಅಂಶ ಇವೆ, ಮತ್ತೆ ಪರಿಸರದಲ್ಲಿ ಎಲ್ಲಾ ಕಡೆಯೂ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದೆ. ಅಂದ್ರೆ ನಮ್ಮ ಭೂಮಿ ಸ್ವತಃ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿನ ಬಿಡುಗಡೆ ಮಾಡುತ್ತೆ, ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. ಅದನ್ನ ಜಿಯೋ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಈ ಹಾಲ್ನಲ್ಲಿ ಪ್ರಸ್ತುತ ಆಮ್ಲಜನಕ ಇದ್ದ ಹಾಗೆ ಈ ಭೂಮಿಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಕೂಡ ಪ್ರಸ್ತುತವಿದೆ ಅಂತ ಅರ್ಥ. ಇಂದು ನಮ್ಮ ದೇಹದ 3 ಆಹಾರಗಳಲ್ಲಿ ಕಬ್ಬಿಣಾಂಶ ಇರೋದ್ರಿಂದ, ಉದಾಹರಣೆಗೆ ಈ ನೆಲ ತಗೊಳ್ಳಿ, ಇದನ್ನು ಸಂಪೂರ್ಣವಾಗಿ ಕಬ್ಬಿಣದಿಂದ ಮಾಡಲಾಗಿದೆ. ಲಕ್ಷಗಟ್ಟಲೆ ಕಬ್ಬಿಣದ ಹೂಡಿಕೆಯಾಗಿದೆ. ಈ ಮಹಡಿಯನ್ನ ಕಟ್ಟಿರೋದು ಕಬ್ಬಿಣದಿಂದ. ನಮ್ಮ ಅಕ್ಕಪಕ್ಕ ಎಲ್ಲಾ ಕಡೆ ಕೂಡ ಕಬ್ಬಿಣದ ಅಂಶ ಇದೆ. ಕಾರು, ಬಸ್ಸು, ಟ್ರಕ್ಕು, ಬೈಕು ಇವೆಲ್ಲ ಮಾಡಿರೋದು ಕಬ್ಬಿಣದಿಂದಾನೆ. ಇದೊಂದು ಧ್ರುವೀಕರಣವನ್ನ ಸೃಷ್ಟಿ ಮಾಡುತ್ತೆ. ಇದರಿಂದಾಗಿ ನಿಮಗೆ ಸಿಗಬೇಕಾದ ನೈಸರ್ಗಿಕ ಎಲೆಕ್ಟ್ರಾನಿಕ್ ಫ್ರೀಕ್ವೆನ್ಸಿ ಸಿಗೋದಿಲ್ಲ. ಈ ಕಾರಣದಿಂದ ನಮ್ಮ ರಕ್ತದ ಸಂಚಲನೆಯಲ್ಲಿ ಗೊಂದಲ ಉಂಟಾಗುತ್ತೆ. ಇದರಿಂದ ಆಕ್ಸಿಜನ್ ಮಟ್ಟ ಕಡಿಮೆ ಆಗುತ್ತೆ. ಮತ್ತೆ ಆಕ್ಸಿಜನ್ ಕಡಿಮೆ ಆದ್ರೆ ನಮ್ಮ ರಕ್ತದ ಕಣಗಳು ದುರ್ಬಲ ಆಗುತ್ತವೆ. ಮತ್ತೆ ರಕ್ತದ ಕಣಗಳು ದುರ್ಬಲವಾದ್ರೆ ನಮ್ಮ ಅಂಗದ ಭಾಗಗಳು ಕೂಡ ದುರ್ಬಲ ಆಗ್ಬಿಡುತ್ತೆ. ಎಲ್ಲಾ ಭಾಗಗಳು ದುರ್ಬಲ ಆಗೋದ್ರಿಂದ ನಮ್ಮ ದೇಹದ ಆರೋಗ್ಯ ಕೆಟ್ಟೋಗುತ್ತೆ, ರೋಗ ಶುರು ಆಗುತ್ತೆ. ವಿವಿಧ ರೀತಿಯ ರೋಗ, ನಿಷ್ಕ್ರಿಯತೆ, ಅಸ್ವಸ್ಥತೆಗಳು ಸಂಭವಿಸುತ್ತೆ. ಒಂದ್ ವಿಷಯ ನೆನ್ಪಿಟ್ಕೋಬೇಕು, ನಮ್ಮ ರಕ್ತದ ಸಂಚಲನೆ ಸರಿಯಾಗಿದ್ರೆ, ಆಮ್ಲಜನಕ ಸರಿಯಾಗಿದ್ರೆ ಜಗತ್ತಿನ ಯಾವ ರೋಗನೂ ನಮಗೆ ತಗುಲೋದಿಲ್ಲ. ಆದ್ರಿಂದ ಇದರ ಸಮಾರೋಪ ಏನು ಅಂತ ಹೇಳಿದ್ರೆ, ಬಯೋಮ್ಯಾಗ್ನೆಟಿಸಮ್ ನಿಮ್ಮ ರಕ್ತ ಪರಿಚಲನೆಯಲ್ಲಿ ಸುಧಾರಿಸುತ್ತೆ, ಆಮ್ಲಜನಕ ಮಟ್ಟವನ್ನು ಹೆಚ್ಚುತ್ತೆ. ಇದು ವಿಜ್ಞಾನನೇ. ಇದು ಕೇವಲ ವಿಜ್ಞಾನವಲ್ಲ, ಇದು ಅಡ್ವಾನ್ಸ್ಡ್ ಸೈನ್ಸ್ ಟೆಕ್ನಾಲಜಿ. ಇದು ಸಾಮಾನ್ಯ ಮ್ಯಾಗ್ನೆಟ್ ಖಂಡಿತ ಅಲ್ಲ. ತುಂಬಾ ಸಲ ಮ್ಯಾಗ್ನೆಟ್ ಅಲ್ಲೂ 2 ಪ್ರಕಾರದ ಮ್ಯಾಗ್ನೆಟ್ ಇರುತ್ತೆ, ಆರ್ಟಿಫಿಷಿಯಲಿ ಎಲೆಕ್ಟ್ರಿಕಲಿ ಚಾರ್ಜ್ ಮ್ಯಾಗ್ನೆಟ್ ಮತ್ತು ನ್ಯಾಚುರಲ್ ಮ್ಯಾಗ್ನೆಟ್. ಸೈಡ್ ಎಫೆಕ್ಟ್ ಇರೋದಿಲ್ಲ. ಸರ್, ಈಗ ನಿಮ್ಮ ಈ ಬಯೋಟೋರಿಯಂ ಮ್ಯಾಗ್ನೆಟಿಸಮ್ ಮ್ಯಾಗ್ನೆಟ್ಸ್ ಇದೆ ಅಲ್ವಾ, ಇವು ಯಾವ ರೀತಿ ಮ್ಯಾಗ್ನೆಟ್ಸ್ ಮತ್ತೆ ಇವು ಹೇಗೆ ಕೆಲಸ ಮಾಡುತ್ತವೆ? ನಾವು ಕಳೆದ 16 ವರ್ಷಗಳಿಂದ ಯಾವ ಮ್ಯಾಗ್ನೆಟ್ಸ್ ನ ಬಳಸ್ತಾ ಇದೀವೋ ಇವು ಸಂಪೂರ್ಣವಾಗಿ ನ್ಯಾಚುರಲ್ ಮ್ಯಾಗ್ನೆಟ್ಸ್. ನಾವು ಚಿಕ್ಕವರಿದ್ದಾಗ ಈ ಫ್ರಿಡ್ಜ್ ಗಳ ಮೇಲೆ ಅಥವಾ ಕಬೋರ್ಡ್ ಮೇಲೆ ಮ್ಯಾಗ್ನೆಟ್ ನ ಅಂಟಿಸಿ ಆಟ ಆಡ್ಕೊಂಡಿರ್ತಿದ್ವಿ. ಇದು ಆ ಮ್ಯಾಗ್ನೆಟ್ ಅಲ್ಲ, ಇದು ನ್ಯಾಚುರಲ್ ಮ್ಯಾಗ್ನೆಟ್. ಭೂಮಿಯಿಂದ ಕನಿಷ್ಠ 700 ರಿಂದ 800 ಅಡಿಗಳಷ್ಟು ವಿಶೇಷ ಗಣಿಗಾರಿಕೆ ಮೂಲಕ ಇದನ್ನ ಭೂಮಿಯ ಒಳಗಿಂದ ತರಲಾಗುತ್ತೆ. ಇದು ಖನಿಜ ಅಡಿಪಾಯದಲ್ಲಿರುತ್ತೆ ಮತ್ತೆ ಅದರಲ್ಲಿ ನಿಕಲ್ ಲೇಪನ ಮಾಡಲಾಗಿರುತ್ತೆ. ಅದರ ಮೇಲಿನ ಲೇಪನವನ್ನ ನೋಡಿದ್ರೆ ಅದು ಬೆಳ್ಳಿಯಂತೆ ಕಾಣಿಸುತ್ತೆ ನಿಮಗೆ, ಅದು ನಿಕಲ್ ಲೇಪನ. ಮತ್ತೆ ಅದರೊಳಗೆ ಸಂಪೂರ್ಣ ಖನಿಜಗಳಿದ್ದು ಇದು ಭೂಮಿಯ ನೈಸರ್ಗಿಕ ಮ್ಯಾಗ್ನೆಟ್ ಆಗಿರುತ್ತೆ. ಇದರಿಂದ ಯಾವ ಅಡ್ಡ ಪರಿಣಾಮವೂ ಆಗೋದಿಲ್ಲ. ನಾವು ಹೇಗೆ ತೆಂಗಿನ ಮರದ ತೆಂಗಿನ ನೀರು ಕುಡಿತೀವೋ ಇದು ಹಾಗೇನೆ. ಬಯೋ ಮ್ಯಾಗ್ನೆಟ್ ಇಂದ ಯಾವುದೇ ತೊಂದರೆ ಆಗೋದಿಲ್ಲ. ಇದು ನ್ಯಾಚುರಲ್ ಮ್ಯಾಗ್ನೆಟ್. ಇದು ತಕ್ಷಣ ಕೆಲಸ ಮಾಡುತ್ತೆ. ಇದು ಒಂದು ಸುಧಾರಿತ ಹಾಗೂ ನ್ಯಾನೋ ತಂತ್ರಜ್ಞಾನವನ್ನು ಹೊಂದಿರುವ ಮ್ಯಾಗ್ನೆಟ್ ಆಗಿದೆ. ಇದು ಕೆಲವೇ ಸೆಕೆಂಡ್ಗಳಲ್ಲಿ ನಮ್ಮ ದೇಹದಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸುತ್ತವೆ. ಹಾಗೆ ನಮ್ಮ ದೇಹ ಕೂಡ ಆ ಮ್ಯಾಗ್ನೆಟ್ ನೊಂದಿಗೆ ಪ್ರತಿಕ್ರಿಯಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಸರ್, ನೀವು ಹೇಳಿದ್ರಿ ಭೂಮಿ ಒಂದು ಮ್ಯಾಗ್ನೆಟಿಕ್ ಚೆಂಡ್ ಇದ್ದ ಹಾಗೆ ಅಂತ. ಈ ವಿಷಯದಲ್ಲಿ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಇದು ತಲೆ ಕೆಡಿಸ್ಕೊಳ್ಳೋ ವಿಷಯ ಏನಲ್ಲ. ಇದನ್ನ ನಾವು ಶಾಲೆಯಲ್ಲೇ ಓದಿದೀವಿ. ನಮ್ಮ ಭೂಮಿಯಲ್ಲಿ ಏನಿದೆಯಲ್ಲ ಅದೊಂದು ದೊಡ್ಡ ಮ್ಯಾಗ್ನೆಟ್ ಚೆಂಡ್ ಆಗಿದೆ. ಅದರಿಂದ ನಾರ್ತ್ ಪೋಲ್, ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಬಿಡುಗಡೆ ಆಗುತ್ತೆ. ಈ ಕಾರಣದಿಂದನೇ ಬ್ರಹ್ಮಾಂಡ ಈ ಭೂಮಿ ಮೇಲೆ ಅಸ್ತಿತ್ವದಲ್ಲಿ ಇರೋದು. ಈ ಭೂಮಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನ ಹೇಗೆ ಬಿಡುಗಡೆ ಮಾಡುತ್ತೆ ಅದ್ರ ಬಗ್ಗೆ ನಾವೀಗ ಸ್ವಲ್ಪ ತಿಳ್ಕೊಳ್ಳೋಣ. ಮೂಲಭೂತವಾಗಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಅಂದ್ರೇನು ಮತ್ತೆ ಈ ಭೂಮಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನ ಹೇಗೆ ಬಿಡುಗಡೆ ಮಾಡುತ್ತೆ ಅಂತ ನನ್ನ ಹತ್ರ ಈಗ ಒಂದು ಅರ್ಥ ಇದೆ. ಅದ್ರ ಮೂಲಕ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಹೇಗೆ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ತೀನಿ. ನಾವು ಶಾಲೆಯಲ್ಲಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಬಗ್ಗೆ ಸಾಕಷ್ಟು ಕಲ್ತಿದ್ದೇವೆ, ತಿಳ್ಕೊಂಡಿದ್ದೇವೆ. ಔಟರ್ ಕೋರ್, ಇನ್ನರ್ ಕೋರ್ ಈ ತರ. ಆದ್ರೆ ಶಾಲಾ ದಿನಗಳು ಬೇರೆನೆ ಮತ್ತು ಶಾಲಾ ದಿನಗಳಲ್ಲಿ ನಾವು ಕಲ್ತಿದ್ದರಲ್ಲಿ ಬಹಳಷ್ಟನ್ನ ಮರ್ತು ಬಿಟ್ಟಿರ್ತೀವಿ. ಈಗ ಇವತ್ತು ಮ್ಯಾಗ್ನೆಟಿಸಮ್ ನ ನೆನಪಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಈ ದಿನ ನಮಗೆ ಸರಿಯಾದ ಅನುಪಾತದಲ್ಲಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗಳು ಸಿಗ್ತಾ ಇಲ್ಲ. ಈಗ ನನ್ನ ಹತ್ರ ಒಂದು ಗ್ಲೋಬ್ ಇದೆ. ಈ ಗ್ಲೋಬ್ ನಲ್ಲಿ ನಾನು ಔಟರ್ ಕೋರ್ ಯಾವುದು, ಇನ್ನರ್ ಕೋರ್ ಯಾವುದು ಅಂತ ವಿವರವಾಗಿ ಹೇಳ್ತೀನಿ. ಮತ್ತೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ ಕೂಡ ನಿಮಗೆ ತಿಳಿಸ್ತೀನಿ. ಇದು ಒಂದು ಗ್ಲೋಬು. ನಮ್ಮ ಭೂಮಿ ನಾರ್ತ್ ಪೋಲ್, ಸೌತ್ ಪೋಲ್ ಮತ್ತೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನ ಬಿಡುಗಡೆ ಮಾಡುತ್ತವೆ. ಮತ್ತೆ ಅದರೊಳಗೆ ಈ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಹೇಗೆ ಬಿಡುಗಡೆಯಾಗುತ್ತೆ ಇದು ಕಾರಣ ಔಟ್ಡೋರ್ ಕೋರ್. ನಿಮ್ಗೆ ಈ ಹಳದಿ ಬಣ್ಣದ ಭಾಗ ಕಾಣಿಸ್ತಿದೆಯಲ್ಲ, ಇದೇ ಔಟ್ಡೋರ್ ಕೋರ್. ಇದು ಕಬ್ಬಿಣ. 6000 ಡಿಗ್ರಿ ಸೆಲ್ಸಿಯಸ್ ಬಿಸಿ ಇರುತ್ತೆ. ಇದು ನಿಕಲ್ ಮತ್ತು ಕಬ್ಬಿಣದ ಸಮುದ್ರ, ಲೋಹದ ಸಮುದ್ರ. 6000 ಡಿಗ್ರಿ ಸೆಲ್ಸಿಯಸ್ ಬಿಸಿ ಇರುತ್ತೆ ಇದು. ಈಗ 6000 ಡಿಗ್ರಿ ಸೆಲ್ಸಿಯಸ್ ಬಿಸಿ ಅಂದ್ರೆ 1500 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕಬ್ಬಿಣ ನೀರಾಗಿ ಕರಗಿ ಹೋಗ್ಬಿಡುತ್ತೆ. ಮತ್ತೆ ನಮ್ಮ ಭೂಮಿ ತುಂಬಾ ವೇಗದಲ್ಲಿ ತಿರುಗುತ್ತೆ ಅಂತ ನಿಮ್ಗೆ ಖಂಡಿತ ಗೊತ್ತಿದೆ. ನಮ್ಮ ಭೂಮಿ ತಿರುಗಿದಾಗ ಭೂಮಿಯ ಹೊಟ್ಟೆಯೊಳಗಿರೋ ಈ ಔಟರ್ ಕೋರ್ ಭಾಗ ಅದು ಕಬ್ಬಿಣದ ಒಂದು ಸಾಗರ. ಅದು ಕೂಡ ಭೂಮಿಯ ಜೊತೆಗೆ ಸುತ್ತುತ್ತಾ ಇರುತ್ತೆ. ಇದು ಜಾಸ್ತಿ ತೀವ್ರತೆಯ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುತ್ತೆ. ಮತ್ತೆ ಅದೇ ವಿದ್ಯುತ್ ಮತ್ತಷ್ಟು ಮುಂದೆ ಹೋಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯಾಗಿ ಬದಲಾಗ್ಬಿಡುತ್ತೆ. ನಮ್ಮ ದೇಹ ಈ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನ ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ನಮ್ಮ ಶರೀರದ ಈ ರಕ್ತ ಪರಿಚಲನೆಯಲ್ಲಿ ಈ ಪುಲ್ ಅಂಡ್ ಪುಷ್ ಆಗ್ತಾನೆ ಇರುತ್ತೆ. ಇದು ರಕ್ತ ಪರಿಚಲನಾ ವ್ಯವಸ್ಥೆಗೆ ಸಹಾಯ ಮಾಡುತ್ತೆ. ನಮ್ಮ ದೇಹದೊಳಗೆ ಆಮ್ಲಜನಕಯುಕ್ತ ರಕ್ತವನ್ನ ಪರಿಚಲನೆ ಮಾಡೋದಕ್ಕೆ ನಮ್ಮ ಹೃದಯ ಆ ಶಕ್ತಿಯನ್ನು ಬಳಸಿ ಪಂಪ್ ಮಾಡುತ್ತೆ.
ಅದಕ್ಕೆ ನಾವು ನಮ್ಮ ಉತ್ಪನ್ನದಲ್ಲಿ ಬಳಸೋ ಮ್ಯಾಗ್ನೆಟ್ ನ್ಯಾಚುರಲ್ ರೇರರ್ ವಿನ್ ಸ್ಪೇಷಿಯಸ್ ಬಯೋ ಮ್ಯಾಗ್ನೆಟ್ ನ ನಾವು ಬಳಸ್ತಾ ಇರ್ತೀವಿ. ಭೂಮಿಯಿಂದ ಕನಿಷ್ಠ 600 ರಿಂದ 800 ಅಡಿಗಳಷ್ಟು ಕೆಳಗೆ ಗಣಿಗಾರಿಕೆ ಮೂಲಕ ಇದನ್ನ ತರಲಾಗುತ್ತೆ. ಸರ್, ಈ ಬಯೋಟೋರಿಯಂ ಮ್ಯಾಗ್ನೆಟಿಕ್ ಉತ್ಪನ್ನಗಳು ಯಾವ ರೋಗ ನಿವಾರಣೆ ಮಾಡುತ್ತೆ? ಮೂಲಭೂತವಾಗಿ ನಿಮ್ ಪ್ರಶ್ನೆ ಪ್ರಕಾರ ಅಂದ್ರೆ ಬಯೋ ಮ್ಯಾಗ್ನೆಟಿಕ್ ಯಾವ ರೋಗಕ್ಕೂ ಮದ್ದಲ್ಲ, ಇದು ಸೇವನೆ ಉತ್ಪನ್ನವಲ್ಲ. ಈ ಬಯೋ ಮ್ಯಾಗ್ನೆಟಿಕ್ ಆಕ್ರಮಣಶೀಲವಲ್ಲದ ಉತ್ಪನ್ನಕ್ಕೆ ಬಾಹ್ಯ ಪರ್ಯಾಯವಾಗಿದೆ. ನೀವು ಇದನ್ನ ಬಾಹ್ಯವಾಗಿ ಬಳಸಬೇಕು, ಮತ್ತೆ ಇದು ನಿರ್ದಿಷ್ಟ ಕಾಯಿಲೆಗೆ ಔಷಧ ಅಲ್ಲ. ಹಾಗೆ ನೋಡಿದ್ರೆ ಸಾವಿರಾರು ಕಾಯಿಲೆಗಳಿವೆ, ಆದ್ರೆ ಇದು ಯಾವ ಕಾಯಿಲೆಗೂ ಔಷಧ ಅಲ್ಲ. ಮೂಲಭೂತವಾಗಿ ಈ ಮ್ಯಾಗ್ನೆಟ್ ಏನ್ ಮಾಡುತ್ತೆ, ನಿಮ್ಮ ದೇಹದಲ್ಲಿರೋ ಕಬ್ಬಿಣ ಆಕರ್ಷಿಸಿ ರಕ್ತ ಸಂಚಲನೆಯನ್ನ ಸುಧಾರಿಸೋದ್ರಲ್ಲಿ ಸಹಾಯ ಮಾಡುತ್ತೆ. ರಕ್ತ ಸಂಚಲನೆ ಸುಧಾರಿಸಿದ್ರೆ ನಿಮ್ಮ ದೇಹದಲ್ಲಿರೋ ಆಮ್ಲಜನಕ ಹೆಚ್ಚುತ್ತೆ. ನಮ್ಮ ದೇಹದಲ್ಲಿ ಆಕ್ಸಿಜನ್ ಮಟ್ಟ ಜಾಸ್ತಿ ಆದಷ್ಟು ನಮ್ಮ ದೇಹದ ಎಲ್ಲಾ ರಕ್ತ ಕಣಗಳು ಆರೋಗ್ಯವಾಗಿರುತ್ತೆ. ಮೂಲತಃ ಈ ಜಗತ್ತಿನಲ್ಲಿ ಕಬ್ಬಿಣ ಮತ್ತು ಮ್ಯಾಗ್ನೆಟ್ ಪರಸ್ಪರ ಆಕರ್ಷಿಸುತ್ತವೆ. ಕಬ್ಬಿಣ ಬೇರೆ ವಸ್ತುವನ್ನ ಆಕರ್ಷಣೆ ಮಾಡೋದಿಲ್ಲ, ಹಾಗೆ ಮ್ಯಾಗ್ನೆಟ್ ಕೂಡ ಬೇರೆ ಬೇರೆ ವಸ್ತುವನ್ನ ಆಕರ್ಷಣೆ ಮಾಡೋದಿಲ್ಲ. ಹಾಗಾಗಿ ನಮ್ಮ ಶರೀರದಲ್ಲಿ ಕಬ್ಬಿಣ ಇದೆ, ಮತ್ತೆ ನಮ್ಮ ಪರಿಸರದಲ್ಲಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದೆ. ನಮ್ಮ ಭೂಮಿ ಸ್ವತಃ ಒಂದು ಮ್ಯಾಗ್ನೆಟಿಕ್ ಗೋಳವಾಗಿದೆ. ನಿಮಗೆ ಸರಳವಾದ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ, ಮ್ಯಾಗ್ನೆಟ್ ಕಬ್ಬಿಣದ ಜೊತೆ ಆಕರ್ಷಣೆಯಾಗಿ ತುಂಬಾ ವೇಗದಲ್ಲಿ ನಮ್ಮ ಶರೀರದಲ್ಲಿ ಹರಡ್ಕೊಂಡ್ಬಿಡುತ್ತೆ. ಮತ್ತೆ ನಮ್ಮ ಎಡ ಮತ್ತು ಬಲಭಾಗದಲ್ಲಿರೋ ಶ್ವಾಸಕೋಶಗಳು ಅದನ್ನ ಪೂರ್ತಿ ದೇಹದಲ್ಲಿ ಹರಡ್ಬಿಡುತ್ತವೆ. ನಿಮ್ಗೆ ಇನ್ನೂ ಸರಳವಾದ ಭಾಷೆಯಲ್ಲಿ ತಿಳಿಸಬೇಕು ಅಂದ್ರೆ, ನಮ್ಮ ದೇಹದಲ್ಲಿ 72,000 ರಕ್ತ ಕಣಗಳಿವೆ, ಮತ್ತೆ ಅದು ಸುಮಾರು 1,00,000 ಕಿಲೋಮೀಟರ್ ಉದ್ದವಾಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಿನ ಭಾಗವನ್ನ ಕಬ್ಬಿಣ ಅಂತ ಅನ್ಕೊಳ್ಳೋಣ. ಹಿಂದೆ ಕಬ್ಬಣ್ಣ ಇದೆಲ್ಲ, ಇದನ್ನ ಮ್ಯಾಗ್ನೆಟ್ ಅನ್ಕೊಳ್ಳೋಣ. ಮತ್ತೆ ಇದು ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ ಏನ್ ಮಾಡುತ್ತೆ ಅಂದ್ರೆ, ಕಬ್ಬಿಣದ ಹಿಂದೆ ಓಡಕ್ಕೆ ಶುರು ಮಾಡುತ್ತೆ. ಹೌದು. ಇಲ್ಲಿ ಏನಾಯ್ತು, ಹಿಂದೆ ವ್ಯಾಕ್ಯೂಮ್ ಸೃಷ್ಟಿ ಆಯ್ತು, ಹಿಂದೆ ಖಾಲಿ ಜಾಗ ಸೃಷ್ಟಿ ಆಯ್ತು. ನೀವೊಂದು ಗ್ಲಾಸಲ್ಲಿ ಅರ್ಧ ನೀರು ಕುಡಿದು ಇನ್ನು ಅರ್ಧ ಬಿಟ್ಬಿಡ್ತೀರಾ ಅನ್ಕೊಳ್ಳಿ. ಈಗ ಏನಾಗುತ್ತೆ, ಈ ಅರ್ಧ ಭಾಗದಲ್ಲಿ ಏನಿದೆ ಆಕ್ಸಿಜನ್, ಆಮ್ಲಜನಕ. ಖಾಲಿ ಜಾಗದಲ್ಲಿ ಅಂದ್ರೆ ಆಕ್ಸಿಜನ್. ಎಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲಿ ಆಕ್ಸಿಜನ್ ಹೋಗ್ಬಿಟ್ಟತ್ತೆ. ಇಲ್ಲೂ ಕೂಡ ಅದೇ ಆಯ್ತು. ಇದು ತುಂಬಾ ಸರಳವಾದ ಲಾಜಿಕ್. ಈ ಇಂಜೆಕ್ಷನ್ ಇದಕ್ಕೆ ಒಳ್ಳೆ ಉದಾಹರಣೆ ಆಗಿದೆ. ಮ್ಯಾಗ್ನೆಟ್ ಕಬ್ಬಿಣದ ಜೊತೆ ಹೋಯ್ತು, ಆವಾಗ ಖಾಲಿ ಜಾಗ ಹುಡ್ಕೊಳ್ತು. ಸರಿ, ಹಾಗಾದ್ರೆ ನಮ್ಮ ರಕ್ತನಾಳದ ಉದ್ದ ಎಷ್ಟಿದೆ? 1,00,000 ಕಿಲೋಮೀಟರ್. ಈಗ ಈ 1,00,000 ಕಿಲೋಮೀಟರ್ ಏನು ಅಂತ ನಿಮಗೆ ಗೊತ್ತಾ? ನಮ್ಮ ನಿಜವಾದ ಭೂಮಿ ಏನಿದೆಯೋ, ಅಂದ್ರೆ ನಮ್ಮ ರಕ್ತನಾಳವನ್ನ ಹೊರಗಡೆ ತೆಗೆದ್ರೆ ಅದರಿಂದ ನಮ್ಮ ಭೂಮಿನ 7 ಸಲ ಸುತ್ತಬಹುದು. ಅಷ್ಟು ದೊಡ್ಡ ರಕ್ತನಾಳ ನಮ್ಮ ದೇಹದಲ್ಲಿ ಇದೆ. ಹಾಗಾದ್ರೆ ಯಾವಾಗ ಮ್ಯಾಗ್ನೆಟ್ ಕಬ್ಬಿಣದ ಹಿಂದೆ ಓಡ್ ಹೋಗುತ್ತೋ, ಹಿಂದೆ ಖಾಲಿ ಜಾಗ ಸೃಷ್ಟಿ ಆಗುತ್ತೆ ಅಂತ ತಿಳ್ಕೋಬಹುದು. ಮತ್ತೆ ವಿಜ್ಞಾನ ಏನ್ ಹೇಳುತ್ತೆ, ಎಲ್ಲಿ ಖಾಲಿ ಜಾಗ ಇರುತ್ತೋ, ಎಲ್ಲಿ ವ್ಯಾಕ್ಯೂಮ್, ಅಲ್ಲಿ ಆಕ್ಸಿಜನ್ ಹೋಗಿ ಮುಟ್ಟುತ್ತೆ. ನಮ್ಮ ಮೂಗ್ನೊಳಗೆ ಉಸಿರು ಹೋದಾಗ ಅದು ನಮ್ಮ ಶ್ವಾಸಕೋಶಗಳಲ್ಲಿ ಸಂಗ್ರಹ ಆಗುತ್ತೆ. ಅದಕ್ಕೆ ಖಾಲಿ ಜಾಗ ಅಥವಾ ವ್ಯಾಕ್ಯೂಮ್ ಸಿಕ್ಕಿದ ತಕ್ಷಣ, ಅಂದ್ರೆ ಶ್ವಾಸಕೋಶಗಳಲ್ಲಿರೋ ಆಕ್ಸಿಜನ್ ರಕ್ತನಾಳದೊಳಗೆ ಹೋಗ್ಬಿಡುತ್ತೆ. ಅದು ರಕ್ತನಾಳಗಳಿಗೆ ಹೋದಾಗ ರಕ್ತನಾಳಗಳ ಒಳಗೆ ದೇಹದಲ್ಲಿ ಪೂರ್ವ ನಿಯೋಜಿತವಾಗಿ ಆಮ್ಲಜನಕದ ಮಟ್ಟ ಹೆಚ್ಚಾಗುತ್ತೆ. ಮತ್ತೆ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಮಟ್ಟ ಸರಿಯಾಗಿದ್ರೆ ನಿಮ್ಮ ದೇಹ ಆರೋಗ್ಯವಾಗಿರುತ್ತೆ, ಫಿಟ್ ಇರುತ್ತೆ. ಇದು ನನ್ನ ಉತ್ತರ. ಇದು ಯಾವುದೇ ರೋಗದ ಮದ್ದಲ್ಲ. ಮ್ಯಾಗ್ನೆಟಿಕ್ ಪರ್ಯಾಯ ಚಿಕಿತ್ಸೆಯ ಅಡಿಯಲ್ಲಿ ಬರುವಂತ ಒಂದು ಬಾಹ್ಯ, ಅಂದ್ರೆ ನೀವು ನಿಮ್ಮ ಔಷಧಿಗಳನ್ನ ನಿಯಮಿತವಾಗಿ ತಗೊಳ್ಬೇಕು, ಅದನ್ನ ನಿಲ್ಲಿಸಬಾರದು. ಇದು ಯಾವುದೇ ಅಡ್ಡ ಪರಿಣಾಮವಲ್ಲದ 100% ನೈಸರ್ಗಿಕ ಥೆರಪಿ, ಬಯೋಮ್ಯಾಗ್ನೆಟಿಕ್ ಕಾನ್ಸೆಪ್ಟ್. ಸರ್, ಈ ಬಯೋಟೋರಿಯಂ ನಲ್ಲಿರೋ ಉತ್ಪನ್ನಗಳು ಯಾವ್ಯಾವುದು ಮತ್ತೆ ಯಾವ್ದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿದೆ? ಖಂಡಿತ. ಈಗ ನಮ್ಮ ಹತ್ರ ಬಯೋಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ ಇದೆ, ವಾಟರ್ ಎನರ್ಜಿ ಪ್ಯಾಡ್ ಇದೆ, ಮತ್ತೆ ಬಯೋಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಪ್ಯಾಡ್ ಕೂಡ ನಮ್ಮ ಹತ್ರ ಇದೆ. ನೋಡಿ, ಉದಾಹರಣೆಗೆ ಇಲ್ಲಿ ನೋಡಿ, ನಮ್ಮ ಈ ಉತ್ಪನ್ನ ಇದೆಯಲ್ಲ, ಇದು ಬಯೋಮ್ಯಾಗ್ನೆಟಿಕ್ ಬ್ರಾಸ್ಲೆಟ್. ನೀವು ಇದನ್ನ ಕೈಗೆ ಹಾಕೊಳ್ಬೇಕು. ಇದನ್ನ ಹಾಕೊಂಡೇ ಇರಬೇಕಾಗುತ್ತೆ, ಯಾಕಂದ್ರೆ ಇದು ಹೈ ಇಂಟೆನ್ಸಿಟಿ ಬ್ರಾಸ್ಲೆಟ್. ಮತ್ತೆ ಇದರ ಬೆಲ್ಟ್ ಬೇಕಂತಾನೆ ಉದ್ದ ಇಟ್ಟಿದೀವಿ. ಆಮೇಲೆ ನೀವೇ ಕತ್ತರಿಸಬಹುದು. ಉದ್ದ ಯಾಕೆ ಇಟ್ಟಿದೀವಿ ಅಂದ್ರೆ, ತುಂಬಾ ಜನ ಕೈಗೆ ಹಾಕೊಳ್ಳೋಕೆ ಇಷ್ಟಪಡೋದಿಲ್ಲ. ಅವಾಗ ನೀವು ಉದ್ದ ಕುತ್ತಿಗೆಗೆ ಅಥವಾ ಕಾಲಿಗೆ ಕೂಡ ಹಾಕೊಳ್ಬಹುದು. ಬೇಕಾದಷ್ಟು ಉದ್ದಕ್ಕೆ ಸೆಟ್ ಮಾಡಿಕೊಂಡು ಮಿಕ್ಕಿದ ಭಾಗವನ್ನ ಕತ್ತರಿಸಬಹುದು. ಇದನ್ನ ಕತ್ತರಿಸಬಹುದು ಬೇಕಾದ್ರೆ. ಇದರಿಂದಾಗಿ ಯಾವಾಗ್ಲೂ ನಿಮ್ ಜೊತೆಲೇ ಇರುತ್ತೆ. ಇದನ್ನ ಹಾಕೊಂಡಾದ್ಮೇಲೆ ಮರ್ತು ಬಿಡಿ. ನೀವು ಇದನ್ನ ಹಾಕೊಳ್ಳಿ, ಮ್ಯಾಗ್ನೆಟಿಕ್ ತಾನೇ ಕೆಲಸ ಶುರು ಮಾಡುತ್ತೆ. ನೀವು ನಿಮ್ ಕೆಲಸ ಮಾಡಿ. ಸರ್, ಈ ಉತ್ಪನ್ನಗಳು ಈ ಬಯೋಟೋರಿಯಂದು ಎಷ್ಟು ದಿನದಲ್ಲಿ ಪರಿಣಾಮ ತೋರಿಸುತ್ತೆ? ಬೇಸಿಕಲಿ ಏನಂದ್ರೆ, ಇದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ನಿಮ್ ದೇಹ ಒಳಗಿಂದ ಹೇಗಿದೆ, ಅದು ಎಷ್ಟು ಹಾನಿಯಾಗಿದೆ, ಅದರ ರಕ್ತ ಕಣಗಳು ಎಷ್ಟು ಹಾನಿಯಾಗಿವೆ, ನೀವು ಬದುಕಿರೋ ರೀತಿ ಹೇಗಿದೆ, ನೀವು ಎಷ್ಟು ಕುಡಿತೀರಾ, ನಿಮ್ಮ ಲೈಫ್ ಸ್ಟೈಲು, ಇದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಇದಕ್ಕೆ ಯಾವುದೇ ಸ್ಪೆಸಿಫಿಕ್ ಟೈಮ್ ಲಿಮಿಟ್ ಇಲ್ಲ, ಸಮಯದ ಮಿತಿ ಇಲ್ಲ. ಒಂದೊಂದ್ಸಲ 5 ರಿಂದ 10% ಜನರಿಗೆ ಫಲಿತಾಂಶ ಸಿಗದೇ ಇರಬಹುದು. ಅವ್ರ ದೇಹ ಅಷ್ಟು ಹಾನಿಯಾಗಿರಬಹುದು, ಅವ್ರ ರಕ್ತ ಕಣಗಳು ಅಷ್ಟು ಹಾನಿಯಾಗಿರಬಹುದು. ಅಂದ್ರೆ ಅದರಲ್ಲೂ ತುಂಬಾ ಸಮಸ್ಯೆಗಳು ಇರುತ್ತವೆ. ಹಾಗಾದ್ರೆ ಇದಕ್ಕೆ ಯಾವುದೇ ಸ್ಪೆಸಿಫಿಕ್ ಟೈಮ್ ಲಿಮಿಟ್ ಇಲ್ಲವೇ ಇಲ್ಲ. ಮತ್ತೆ ನಾವು ಅಷ್ಟೇ ಯಾವುದೇ ಸ್ಪೆಸಿಫಿಕ್ ಟೈಮ್ ಲಿಮಿಟ್ ಅನ್ನ ಕೊಡೋದು ಇಲ್ಲ. ಯಾಕಂದ್ರೆ ಜನ ಅವರ ವಾಚ್ ನಲ್ಲಿ ಟೈಮರ್ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ. 10-15 ನಿಮಿಷ ಆಗುತ್ತೆ ಅಂತ ಹೇಳ್ತಾರೆ. ನೀವು ಪೇಷಂಟ್ ಆಗಿ ಕಾಯ್ಬೇಕಾಗುತ್ತೆ. ಮ್ಯಾಗ್ನೆಟ್ ಅಂತೂ ಮ್ಯಾಗ್ನೆಟ್ ನ ಕೆಲಸ ಅದೇ ಸೆಕೆಂಡ್ ಇಂದ ಶುರು ಮಾಡುತ್ತೆ. ಮ್ಯಾಗ್ನೆಟ್ ಅದೇ ಸೆಕೆಂಡ್ ಇಂದ ನಮ್ಮ ಶರೀರದ ಮೇಲೆ ಪ್ರಭಾವ ಬೀರೋದಕ್ಕೆ ಶುರು ಮಾಡುತ್ತೆ. ನಿಮ್ಮ ದೇಹ ಅದಕ್ಕೆ ಹೇಗೆ ಪ್ರತಿಕ್ರಿಯೆ ಮಾಡುತ್ತೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ನಿಮ್ಮ ದೇಹ ಎಷ್ಟು ಬೇಗ ಪ್ರತಿಕ್ರಿಯೆ ಮಾಡುತ್ತೋ ಅಷ್ಟು ಬೇಗ ಒಳ್ಳೆ ಫಲಿತಾಂಶ ಸಿಗುತ್ತೆ.
ಆದ್ರೆ ನಿಮ್ ದೇಹ ಸರಿಯಾಗಿ ಪ್ರತಿಕ್ರಿಯೆ ಮಾಡಲಿಲ್ಲ ಅಂದ್ರೆ ನಿಮ್ಮ ರಕ್ತ ಕಣಗಳು ಹಾನಿ ಆಗಿದ್ರೆ ಸ್ವಲ್ಪ ಸಮಯ ಬೇಕಾಗುತ್ತೆ, ಮತ್ತೆ ಇನ್ನೊಂದು ಸ್ವಲ್ಪ ಜನರಿಗೆ ಫಲಿತಾಂಶ ಸಿಗದೆ ಇರಬಹುದು. ಸರ್, ಇನ್ನೊಂದು ಪ್ರಶ್ನೆ ಇದೆ, ಏನಂದ್ರೆ ಪ್ರತಿಯೊಂದು ದೇಹನೂ ವಿಭಿನ್ನವಾಗಿರುತ್ತೆ. ಖಂಡಿತ. ಹಾಗಾದ್ರೆ ಅದ್ರ ಮೇಲೆ ಮ್ಯಾಗ್ನೆಟ್ಸ್ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಹಾಗಾದ್ರೆ ನೀವು ಬಳಸೋ ಮ್ಯಾಗ್ನೆಟ್ಸ್ ರೇಂಜ್ ಬೇರೆ ಇರುತ್ತಾ, ಗಾಜ್ ಬೇರೆ ಇರುತ್ತಾ? ಅದ್ರ ಬಗ್ಗೆ ನೀವು ಸ್ವಲ್ಪ ಹೇಳ್ತೀರಾ ಸರ್? ಇಲ್ಲ, ಸಹಜವಾಗಿ ನಮ್ಮ ಮ್ಯಾಗ್ನೆಟ್ಸ್ ಒಂದೇ ತರ ಇರುತ್ತೆ. ಒಂದೊಂದು ಈಗ ನಮ್ಮ ಪ್ರೀಮಿಯಂ ಉತ್ಪನ್ನಗಳು ಇರುತ್ತವಲ್ಲ, ಅದರಲ್ಲಿ ಸೈಜ್ ಮತ್ತೆ ಕ್ವಾಂಟಿಟಿ ಸ್ವಲ್ಪ ಭಿನ್ನವಾಗಿರುತ್ತೆ. ಆದ್ರೆ ನಮ್ಮ ಪ್ರಾಡಕ್ಟ್ ಎಲ್ಲ ಆಲ್ಮೋಸ್ಟ್ ಒಂದೇ ತರ ಇರುತ್ತೆ. ಹಾಗಾದ್ರೆ ಪ್ರೀಮಿಯಂ ಕ್ವಾಲಿಟಿಲಿ ಮ್ಯಾಗ್ನೆಟ್ಸ್ ಜಾಸ್ತಿ ಇರುತ್ತೆ. ರೆಗ್ಯುಲರ್ ಕ್ವಾಲಿಟಿ ಇದೆ, ಇನ್ನೊಂದು ಪ್ರೀಮಿಯರ್ ಕ್ವಾಲಿಟಿ ಇದೆ. ಪ್ರೀಮಿಯರ್ ಕ್ವಾಲಿಟಿಯಲ್ಲಿ ಫ್ಯಾಬ್ರಿಕ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಮತ್ತೆ ಆಮೇಲೆ ಏನಾಗುತ್ತೆ ಅಂದ್ರೆ ಬಹಳ ಜನರಿಗೆ ಕ್ರಿಟಿಕಲ್ ಸಮಸ್ಯೆ ಇರುತ್ತೆ, ಅದಕ್ಕೆ ನಾವು ಅವರಲ್ಲಿ ಮ್ಯಾಗ್ನೆಟ್ ನ ತೀವ್ರತೆ ಜಾಸ್ತಿ ಮಾಡ್ತಾ ಇರ್ತೀವಿ. ಅದರಿಂದ ಫಲಿತಾಂಶ ಸಿಗೋದು ಸುಲಭ ಆಗ್ಬಿಡುತ್ತೆ, ಮತ್ತೆ ಅದು ದುಬಾರಿ ಕೂಡ ಆಗ್ಬಿಡುತ್ತೆ. ಯಾಕಂದ್ರೆ ಅದರಲ್ಲಿರೋ ಮ್ಯಾಗ್ನೆಟ್ ನ ಸೈಜ್ ಮತ್ತೆ ಕ್ವಾಂಟಿಟಿ ಇನ್ನೂ ಭಿನ್ನವಾಗಿರುತ್ತೆ. ನಮ್ಮ ಹತ್ರ ಬೇರೆ ಬೇರೆ ಸೈಜ್ ಗಳಿವೆ, ನೀವು ಇದನ್ನ ನೋಡಬಹುದು. ಬೇರೆ ಬೇರೆ ಸೈಜ್ ಇದೆ. ನಮ್ಮ ಹತ್ರ ಇನ್ನೂ ದೊಡ್ಡ ಮ್ಯಾಗ್ನೆಟ್ ಇದೆ, ಇದಕ್ಕಿಂತ ದೊಡ್ಡ ಮ್ಯಾಗ್ನೆಟ್ಸ್ ಕೂಡ ಇರುತ್ತೆ. ಬೇರೆ ಬೇರೆ ಉತ್ಪನ್ನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೈಜ್ ಮ್ಯಾಗ್ನೆಟ್ ಇದ್ದೇ ಇರುತ್ತೆ. ಈಗ ಬ್ರೇಸ್ಲೆಟ್ ಅಂದ್ರೆ ಅದರ ಮ್ಯಾಗ್ನೆಟ್ ಸೈಜ್ ಬೇರೆ, ವಾಟರ್ ಎನರ್ಜಿ ಪ್ಯಾಡ್ ಅಂದ್ರೆ ಅದ್ರ ಸೈಜೇ ಬೇರೆ ಇರುತ್ತೆ. ಈಗ ನಮ್ಮ ಹತ್ರ ಮ್ಯಾಟ್ರೆಸ್ ಇದೆಯಲ್ಲ, ಅದ್ರ ಸೈಜೇ ಬೇರೆ ಇದೆ. ಮತ್ತೆ ನಮ್ಮ ಪ್ರೀಮಿಯಂ ಉತ್ಪನ್ನಗಳು ಏನಿರುತ್ತೆ ಅದ್ರ ಸೈಜೇ ಬೇರೆ ಬೇರೆ ಆಗಿರುತ್ತೆ. ಅದರಲ್ಲಿ ಕ್ವಾಂಟಿಟಿನೂ ಅಷ್ಟೇ ಬೇರೆ ಬೇರೆ ಆಗಿರುತ್ತೆ. ಆದ್ರೆ ನಾವು ಅದನ್ನ ಸೈಂಟಿಫಿಕ್ ವೇ ನಲ್ಲಿ ಪೂರ್ತಿ ಸಂಶೋಧನೆ ಮಾಡಿ ತಯಾರು ಮಾಡ್ತಾ ಇದೀವಿ. ಇದಕ್ಕೆ ಎಷ್ಟು ಬೇಕು, ಇದಕ್ಕೆ ಏನ್ ಬೇಡಿಕೆ ಇರುತ್ತೋ ಅಷ್ಟನ್ನು ಮಾತ್ರ ಹಾಕ್ತಿವಿ, ಯಾಕಂದ್ರೆ ಜನರಿಗೆ ಫಲಿತಾಂಶ ಸಿಗ್ಬೇಕು. ಸರ್, ಭಾರತ ಡಯಾಬಿಟಿಸ್ ನ ರಾಜಧಾನಿಯಾಗಿದೆ. ಇಲ್ಲಿ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಡಯಾಬಿಟಿಕ್ಸ್ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಮತ್ತೆ ಬ್ಲಡ್ ಪ್ರೆಷರ್ದು ಕೂಡ ಅಷ್ಟೇ ಸಮಸ್ಯೆ ಇದೆ. ಈ ಬಯೋಟೋರಿಯಂ ಉತ್ಪನ್ನದಿಂದ ಅದಕ್ಕೇನಾದ್ರೂ ಹೆಲ್ಪ್ ಆಗುತ್ತಾ? ಬೇಸಿಕಲಿ ಏನಾಗುತ್ತೆ ಅಂದ್ರೆ ನಿಮಗೆ ಡಯಾಬಿಟಿಸ್ ಸಿಹಿ ತಿಂದ್ರೆ ಬರೋದಿಲ್ಲ. ಬೇಸಿಕಲಿ ನೀವು ಏನು ಆಹಾರ ತಿಂತಿರಲ್ಲ ಅದು 2 ಅಥವಾ 2.5 ಗಂಟೆಯಲ್ಲಿ ಗ್ಲೂಕೋಸ್ ಮತ್ತೆ ಫ್ಯಾಟಿ ಆಸಿಡ್ ಆಗಿ ಬದಲಾಗ್ಬಿಡುತ್ತೆ. ಮತ್ತೆ ನೀವು ದೇಹದಲ್ಲಿ ಆಕ್ಸಿಜನ್ ಕಮ್ಮಿ ಇರೋ ಕಾರಣದಿಂದ, ಯಾಕೆಂದ್ರೆ ನೀವು ಊಟ ಮಾಡಿದ್ರಿ ಮತ್ತೆ ಅದು ಗ್ಲೂಕೋಸ್ ಆಗೋಯ್ತು. ಮತ್ತೆ ಸೈಮಲ್ಟೇನಿಯಸ್ಲಿ ಅದ್ರ ಜೊತೆ ಪ್ಯಾಂಕ್ರಿಯಸ್ ಇನ್ಸುಲಿನ್ ಮಾಡುತ್ತೆ. ಪ್ಯಾಂಕ್ರಿಯಸ್ಗೆ ಗ್ಲೂಕೋಸ್ ಖರ್ಚು ಮಾಡೋದಕ್ಕೆ ನಿಮ್ಮ ದೇಹದಲ್ಲಿರೋ ಡಿಸಾಲ್ವ್ಡ್ ಆಕ್ಸಿಜನ್ ಬೇಕಾಗುತ್ತೆ. ಆದ್ರೆ ಅದು ನಮ್ಮ ದೇಹದಲ್ಲಿ ಕಮ್ಮಿ ಇದೆ, ಯಾಕಂದ್ರೆ ನಮ್ಮ ದೇಹಕ್ಕೆ ನಮ್ಮ ಭೂಮಿಯ ನ್ಯಾಚುರಲ್ ಮ್ಯಾಗ್ನೆಟಿಕ್ ಪವರ್ ನಮಗೆ ಸರಿಯಾದ ಪ್ರಪೋರ್ಷನ್ ಅಲ್ಲಿ ಸಿಕ್ತಿಲ್ಲ. ಹಾಗಾಗಿ ಇನ್ಸುಲಿನ್ ಗ್ಲೂಕೋಸ್ ನ ಖರ್ಚು ಮಾಡಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೆ ಸರಿಯಾದ ಅನುಪಾತದಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಅಂದ್ರೆ ನಮ್ಮ ದೇಹದಲ್ಲಿರೋ ಡಿಸಾಲ್ವ್ಡ್ ಆಕ್ಸಿಜನ್ ಅಂದ್ರೆ ಬ್ಲಡ್ ಅಲ್ಲಿರೋ ಆಕ್ಸಿಜನೇಟೆಡ್ ಬ್ಲಡ್ ಇದೆಯಲ್ಲ, ಅದು ಸರಿಯಾದ ಅನುಪಾತದಲ್ಲಿ ಸಿಗೋದಿಲ್ಲ. ಅದು ಸಿಗದೆ ಇರೋ ಕಾರಣ ಅದು ಗ್ಲೂಕೋಸ್ ನ ಸ್ವಲ್ಪ ಖರ್ಚು ಮಾಡಿಬಿಡುತ್ತೆ, ಸ್ವಲ್ಪ ಹಾಗೆ ಬಿಟ್ಬಿಡುತ್ತೆ, ಸ್ವಲ್ಪ ಖರ್ಚು ಮಾಡುತ್ತೆ, ಸ್ವಲ್ಪ ಬಿಟ್ಬಿಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಶುಗರ್ ಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ಫ್ಯಾಟ್ ಜಾಸ್ತಿ ಆಗುತ್ತೆ. ಡಯಾಬಿಟಿಸ್ ಕಾರಣದಿಂದ ಮಲ್ಟಿಪಲ್ ರೋಗಗಳು, ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗ್ಬಿಡುತ್ತೆ. ಈಗ ನೀವು ಮ್ಯಾಗ್ನೆಟಿಕ್ ಉತ್ಪನ್ನ ಯೂಸ್ ಮಾಡೋದ್ರಿಂದ ಮ್ಯಾಗ್ನೆಟಿಕ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ರಕ್ತ ಸಂಚಲನೆಯನ್ನ ಬೈ ಡಿಫಾಲ್ಟ್ ಸುಧಾರಣೆ ಮಾಡುತ್ತೆ. ಈಗ ದೇಹದಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಜಾಸ್ತಿ ಆದ್ರೆ ನಮಗೆ ಆಕ್ಸಿಜನ್ ನ ಉರ್ಸೋಕೆ ಬೇಕಾಗಿರುವಂತಹ ಇಂಧನ ಅದು ಸಿಕ್ಬಿಡುತ್ತೆ. ಈಗ ನೀವು ಸಾಮಾನ್ಯವಾಗಿ ಕ್ಯಾಂಡಲ್ ಉದಾಹರಣೆ ತಗೊಂಡ್ರೆ, ಕ್ಯಾಂಡಲ್ ಅಂಟಿಸಿ ಅದ್ರ ಮೇಲೆ ಗಾದಿನ ಲೋಟನ ಉಲ್ಟಾ ಪಲ್ಟಾ ಮಾಡಿಟ್ರೆ ಅದು 10-15 ಸೆಕೆಂಡ್ ಅಲ್ಲಿ ಆರೋಗ್ಬಿಡುತ್ತೆ, ಯಾಕಂದ್ರೆ ಆಕ್ಸಿಜನ್ ಸಿಗೋದಿಲ್ಲ. ಹಾಗಾದ್ರೆ ಅದೇ ಸಿದ್ಧಾಂತನೇ ನಿಮಗೆ ಡಯಾಬಿಟಿಸ್ ಏನಾಗ್ತಿದೆ, ನೀವು ಊಟ ಮಾಡಿದ್ಮೇಲೆ ಗ್ಲೂಕೋಸ್ ಕ್ರಿಯೇಟ್ ಆಗುತ್ತಲ್ಲ, ಇನ್ಸುಲಿನ್ ಅದನ್ನ ಖರ್ಚು ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ನಿಮ್ ಹತ್ರ ಈ ಪ್ರಾಪರ್ ಡಿಸಾಲ್ವ್ಡ್ ಆಕ್ಸಿಜನ್ ಇಲ್ಲ. ಡಿಸಾಲ್ವ್ಡ್ ಆಕ್ಸಿಜನ್ ನಿಮ್ಮ ದೇಹದಲ್ಲಿ ಹೆಚ್ಚಾಯ್ತು ಅಂದ್ರೆ ಈ ಮ್ಯಾಗ್ನೆಟಿಕ್ ಅದನ್ನ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ. ನಾನು ಡಯಾಬಿಟಿಸ್ ಹೊರಟೋಗುತ್ತೆ ಅಂತ ಹೇಳ್ತಾ ಇಲ್ಲ, ಈ ತರ ಏನು ಕ್ಲೈಮ್ ಮಾಡ್ತಿಲ್ಲ, ಅಥವಾ ಕಂಪನಿ ಈ ತರದ ಯಾವುದೇ ವಾರಂಟಿ ಗ್ಯಾರಂಟಿ ಕೊಡ್ತಾ ಇಲ್ಲ. ಆದ್ರೆ ಇದು ಸಹಾಯ ಅಂತೂ ಖಂಡಿತ ಮಾಡುತ್ತೆ. ಅದನ್ನ ಕಂಟ್ರೋಲ್ ಹಿಡ್ಕೊಡೋದಕ್ಕೆ, ಮುಂದೆ ಹಾಗಾಗದೆ ಇರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ನಮ್ಮ ಉತ್ಪನ್ನ ಇರೋದೇ ಪ್ರಿವೆನ್ಷನ್ಗೆ, ಮುಂದೆ ಏನು ಆಗ್ಬಾರ್ದು ಅಂತ ತಡೆಗಟ್ಟೋದಕ್ಕೆ. ನೀವು ಈ ಉತ್ಪನ್ನ ಈಗಿಂದೀಗಲೇ ಬಳಸಕ್ ಹೋಗ್ಬೇಕು. ಯಾರು ಆರೋಗ್ಯವಾಗಿದ್ದಾರೋ ಅವರೇ ಮೊದಲು ಬಳಸಬೇಕು, ಅನಾರೋಗ್ಯವಾಗಿರೋರಂತೂ ಬಳಸಲೇಬೇಕಾಗುತ್ತೆ. ಈ ತರ ಮತ್ತೆ ಹೈ ಬಿಪಿನೂ ಬ್ಯಾಲೆನ್ಸ್ ಮಾಡುತ್ತೆ. ಇದು ಮೂಲತಃ ಬ್ಯಾಲೆನ್ಸ್ ಮಾಡುತ್ತೆ. ಹೈ ಬಿಪಿನ ಮತ್ತೆ ಟೋಟಲ್ ಬ್ಯಾಲೆನ್ಸ್ ಮಾಡಿ ಅದನ್ನ ಕಂಟ್ರೋಲ್ ಅಲ್ಲಿ ಇಡುತ್ತೆ. ಯಾಕಂದ್ರೆ ಹೈ ಬಿಪಿ ಮತ್ತೆ ಡಯಾಬಿಟಿಸ್ ಇದೊಂಥರ ನಿಜವಾಗ್ಲೂ ಮಾನಸಿಕ ರೋಗ ಇದ್ದ ಹಾಗೆ ನಿಮ್ಮನ್ನ ಒಳಗಡೆ ಟೋಲ್ ಮಾಡ್ಬಿಡುತ್ತೆ. ಆಗ ನೀವು ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಮೇಲೆ ಮಲ್ಕೋಬೇಕು, ಮ್ಯಾಗ್ನೆಟಿಕ್ ನೀರನ್ನ ಕುಡಿಬೇಕು, ಬ್ರಾಸ್ಲೆಟ್ ಹಾಕೋಬೇಕು. ನಮ್ಮ ಎಲ್ಲಾ ಉತ್ಪನ್ನಗಳು, ಈ ಬಯೋ ಮ್ಯಾಗ್ನೆಟಿಕ್ ನ ಉತ್ಪನ್ನಗಳನ್ನ ಬಳಸಬೇಕು. ನಿಮ್ಮ ಚಿಕಿತ್ಸೆ ಏನಿದೆ, ನಿಮ್ಮ ಲೈಫ್ ಸ್ಟೈಲ್ ಏನಿದೆ, ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇರಬೇಕು. ಯೋಗ, ವ್ಯಾಯಾಮ ಇದೆಲ್ಲ ಸರಿಯಾಗಿ ಮಾಡ್ತಾ ಇರಬೇಕು. ಸರ್, ನೀವು ನಂಗೆ ಕೊಟ್ಟಿರೋ ಈ ಬ್ರೇಸ್ಲೆಟ್ ಇದನ್ನ ಲೋ ಬಿಪಿ, ಹೈ ಬಿಪಿ ಇರೋರು ಇಬ್ರು ಹಾಕೋಬೇಕಾ? ಖಂಡಿತ. ಬೇಸಿಕಲಿ ನಮ್ಮ ಬ್ಲಡ್ ಪ್ರೆಷರ್ ನ ಮ್ಯಾಗ್ನೆಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ಒಂದು ಕಂಡೀಷನ್ ಇದೆ, ನಿಮ್ಗೆ ಲೋ ಬಿಪಿ ಏನಾದ್ರು ಇದ್ರೆ ನೀವು ಅದನ್ನ ಯಾವಾಗ್ಲೂ ಲೆಫ್ಟ್ ಹ್ಯಾಂಡ್ ನಲ್ಲೇ ಹಾಕೋಬೇಕಾಗುತ್ತೆ. ನೀವು ಎಲ್ ಗಮನದಲ್ಲಿ ಇಟ್ಕೋಬೇಕು. ಎಲ್ ಅಂದ್ರೆ ಲೋ ಯಾಕಂದ್ರೆ ನಮ್ ಹೃದಯ ಎಡಭಾಗದಲ್ಲಿ ಇರುತ್ತೆ, ಅದಕ್ಕೆ ನೀವು ಲೋ ಬಿಪಿಗೆ ಎಡಗಡೆ ಹಾಕೋಬೇಕು. ನಿಮ್ಗೆ ಏನಾದ್ರು ಹೈ ಬಿಪಿ ಇದ್ರೆ ನೀವು ಬಲಗಡೆ ಹಾಕೋಬೇಕಾಗುತ್ತೆ. ನಿಮ್ಗೆ ಬಿಪಿ ಸಮಸ್ಯೆ ಏನು ಇಲ್ಲ ಅಂದ್ರೆ ನೀವು ಅದನ್ನ ಬಲಗೈಗೆ ಹಾಕೋಬೇಕು. ನಿಮ್ ಕೈಯಲ್ಲಿ ಬೇಡ ಅಂದ್ರೆ ಕಾಲಲ್ಲೂ ಹಾಕೋಬಹುದು, ತೊಡೆಗೂ ಹಾಕೋಬಹುದು, ಇಲ್ಲ ತೋಳುಗಳಿಗೂ ಹಾಕೋಬಹುದು. ಯಾವುದೇ ತೊಂದರೆ ಆಗೋದೇ ಇಲ್ಲ. ಮತ್ತೆ ಸರ್, ಇನ್ನೊಂದು ಪ್ರಶ್ನೆ ಇದೆ. ಇತ್ತೀಚೆಗೆ ನಿಮಗೆ ಗೊತ್ತಿರಬಹುದು, ಚಿಕ್ಕ ಮಕ್ಕಳಿಗೆ ಕೂಡ ಬ್ಲಡ್ ಪ್ರೆಷರ್ ನ ಸಮಸ್ಯೆ ಇದೆ.
ಹಾಗಾದ್ರೆ ಯಾವ ಏಜ್ ಗ್ರೂಪ್ ಇಂದ ಈ ಉತ್ಪನ್ನ ಈ ಬಯೋಟೋರಿಯಂ ಅನ್ನ ಅವರು ಬಳಸಬೇಕು? ನೋಡಿ, ಮ್ಯಾಗ್ನೆಟಿಸಮ್ ಏನಿದೆ ಅದು ನಿಮಗೆ ಯಾವುದೇ ಅಡ್ಡ ಪರಿಣಾಮಗಳನ್ನ ಕೊಡೋದಿಲ್ಲ. ಹಾಗಾದ್ರೆ ಇದನ್ನ ನೀವು ಮಕ್ಕಳು ಬಳಸಬಹುದು, ವಯಸ್ಸಾದವರು ಕೂಡ ಬಳಸಬಹುದು, ಅಂದ್ರೆ 10 ದಿನದ ಮಗುನು ಕೂಡ ಬಳಸಬಹುದು, ಮತ್ತೆ 110 ವರ್ಷದ ಮುದುಕರು ಬಳಸಬಹುದು. ಇದರಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಇದು 100% ನ್ಯಾಚುರಲ್. ಮತ್ತೆ ಉತ್ಪನ್ನ ಪ್ರತಿಯೊಬ್ಬರು ಬಳಸಬೇಕಾದಂತಿದೆ. ಇದನ್ನ ಬೇರೆ ಬೇರೆ ಫಾರ್ಮ್ಯಾಟ್ ಗಳಲ್ಲಿ ತಗೊಳ್ತಿರ್ತೀವಿ ನಾವು. ಇದನ್ನ ಫ್ಯಾಟ್ಗೂ ತಗೊಂಡಿರ್ತೀವಿ, ಆಫೀಸ್ ಚೇರ್ಗೂ ತಗೊಂಡಿರ್ತೀವಿ, ಕಾರ್ಗೂ ಮ್ಯಾಗ್ನೆಟಿಕ್ ತಗೊಂಡಿರ್ತೀವಿ, ಅಂದ್ರೆ ಎಲ್ಲಾ ಕಡೆ ತಗೊಂಡಿರ್ತೀವಿ. ಬೈಕ್ಗೂ ತಗೊಂಡಿರ್ತೀವಿ, ಕೃಷಿಗೂ ತುಂಬಾ ತರದ ಉತ್ಪನ್ನಗಳನ್ನ ತಗೊಂಡಿರ್ತೀವಿ. ನೀವು ಈ ಮ್ಯಾಗ್ನೆಟಿಕ್ ಉತ್ಪನ್ನ ಯಾವಾಗಲೂ ಬಳಸ್ತಾನೆ ಇರಬೇಕಾಗುತ್ತೆ. ಇದರಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ, ಯಾಕಂದ್ರೆ ಇದು ಆರ್ಟಿಫಿಷಿಯಲ್ ಎಲೆಕ್ಟ್ರಿಕಲ್ ಚಾರ್ಜ್ ಮ್ಯಾಗ್ನೆಟಿಕ್ ಅಲ್ಲ. ಸರ್, ಈಗ ಒಂದ್ ಕುಟುಂಬದಲ್ಲಿ ಒಂದು ಉತ್ಪನ್ನ ಅಂದ್ರೆ ಮ್ಯಾಟ್ರೆಸ್ ತಗೊಂಡ್ರೆ ಅದನ್ನ ಆಲ್ಟರ್ನೇಟ್ ಡೇಸ್ ಅವರು ಬಳಸಬಹುದು, ಅಂದ್ರೆ ಗಂಡ ಮತ್ತೆ ಹೆಂಡತಿ ಅಥವಾ ಪೇರೆಂಟ್ಸ್ ಅಲ್ಲಿ ಯಾರಾದ್ರೂ? ಇಲ್ಲ, ಮೂಲತಃ ಈ ಉತ್ಪನ್ನ ಪ್ರತಿಯೊಬ್ಬರಿಗೂ ಅವ್ರದೇ ವೈಯಕ್ತಿಕವಾಗಿರ್ಬೇಕು. ಓಕೆ. ನೀವು ಸ್ವಲ್ಪನೂ ಕಂಜೂಸ್ ಆಗಿರ್ಲೇಬಾರ್ದು. ಈಗ ನಿಮ್ಮ ಹತ್ರ ಮ್ಯಾಟ್ರಸ್ ಇದೆ, 3x6 ಮ್ಯಾಟ್ರಸ್ ಇದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ಗಂಡ ಒಂದ್ ಕಡೆ ಮಲ್ಕೊಂಡ್ರೆ ಹೆಂಡತಿ ಇನ್ನೊಂದ್ ಕಡೆ ಮಲ್ಕೋತಾಳೆ, ಅಥವಾ ಒಂದಿನ ಗಂಡ ಮಲ್ಕೊಂಡ್ರೆ ಇನ್ನೊಂದಿನ ಹೆಂಡತಿ ಮಲ್ಕೋತಾಳೆ. ಈ ತರ ಖಂಡಿತವಾಗ್ಲೂ ಮಾಡ್ಲೇಬಾರ್ದು. ನಾವು ದುಡಿಯೋದು ಏನಕ್ಕೆ? ನಮ್ಮ ಆರೋಗ್ಯವನ್ನ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ. ಹಾಗಾದ್ರೆ ವೈ ಡು ಕಾಂಪ್ರಮೈಸ್? ಪ್ರತಿಯೊಬ್ಬರಿಗೂ ಸ್ವತಂತ್ರ ಇರಬೇಕು. ಮತ್ತೆ ಪ್ರತಿಯೊಬ್ಬರು ಈಗ ಹೇಗಿರುತ್ತೆ ಅಂದ್ರೆ, ಅವರವರ ವೈರಸ್, ಬ್ಯಾಕ್ಟೀರಿಯಾಸ್ ಇವೆಲ್ಲ ಏನಿರುತ್ತೆ ಅದಕ್ಕೆ ಇದನ್ನ ಪ್ರತಿಯೊಬ್ಬರು ಅವರೇ ಸ್ವತಂತ್ರವಾಗಿ ಬಳಸಬೇಕಾಗತ್ತೆ. ಈಗ ವಾಟರ್ ಎನರ್ಜಿ ಪ್ಯಾಡ್ ಅಂದ್ರೆ ಪ್ರತಿಯೊಬ್ಬರು ಅವ್ರದೇ ಸ್ವತಂತ್ರ ಇರಬೇಕು. ಬ್ರಾಸ್ಲೆಟ್ ಅಂದ್ರೆ ಅವ್ರದೇ ಸ್ವತಂತ್ರ ಇರಬೇಕು. ನಿಮ್ಮ ಮ್ಯಾಟ್ರಸ್ ಅಷ್ಟೇ, ನಿಮ್ದೇ ಸ್ವತಂತ್ರ ಇರಬೇಕು. ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಕಂಜೂಸ್ ಆಗ್ಲೇಬಾರ್ದು. ಪ್ರತಿಯೊಬ್ಬರಿಗೂ ಬೇರೆ ಇದನ್ನ ನಿರಂತರವಾಗಿ ಬಳಸಬೇಕು, ಇಲ್ಲಾಂದ್ರೆ ಫಲಿತಾಂಶ ಖಂಡಿತ ಸಿಗೋದಿಲ್ಲ. ನೀವು ಇದನ್ನ 365 ದಿನಾನು ಕಂಟಿನ್ಯೂಸ್ ಆಗಿ ಬಳಸಿ ನೋಡಿ. ನೀವು ಇದನ್ನ 365 ದಿನ ಬಳಸಿದ್ರು ಯಾವುದೇ ಅಡ್ಡ ಪರಿಣಾಮ ಬರೋದಿಲ್ಲ. ಸಾಮಾನ್ಯವಾಗಿ ಮನುಷ್ಯ 8 ಗಂಟೆ ನಿದ್ದೆ ಮಾಡ್ತಾನೆ. 8 ಗಂಟೆಗಿಂತ ಜಾಸ್ತಿ ಮಲ್ಕೊಳ್ಳೋರು ಪೇಷಂಟ್, 8 ಗಂಟೆಗಿಂತ ಕಮ್ಮಿ ಮಲ್ಕೊಳ್ಳೋರು ಪೇಷಂಟ್. ಹಾಗಾದ್ರೆ ನೀವು 8 ಗಂಟೆ ಅಂತೂ ಮಲ್ಕೊಳ್ಳೇಬೇಕಾಗತ್ತೆ. ಜಾಸ್ತಿ ಮಲ್ಕೊಂಡ್ರು ಪ್ರಾಬ್ಲಮ್ ಏನು ಖಂಡಿತ ಇರೋದಿಲ್ಲ. ಮ್ಯಾಗ್ನೆಟ್ ಯಾವುದೇ ಪರಿಣಾಮ ಇಲ್ಲ, ಆದ್ರೆ ಅವ್ರು ಕರೆಕ್ಟ್ ಆಗಿ ಅದನ್ನ ಬಳಸಬೇಕಾಗುತ್ತೆ ಅಷ್ಟೇ. ಸರ್, ನಿಮ್ಗೆ ಇಷ್ಟೊಂದು ಜ್ಞಾನ ಇದೆ ಮ್ಯಾಗ್ನೆಟ್ಸ್ ಬಗ್ಗೆ. ಐ ಆಮ್ ಅಮೇಜ್ಡ್. ನೀವು ಇಷ್ಟೊಂದು ಸಂಶೋಧನೆ ಹೇಗ್ ಮಾಡಿರಬಹುದು ಅಂತ. ನೋಡಿ, ನಾನು ಆಗ್ಲೇ ನಿಮ್ಗೆ ಹೇಳಿದಾಗೆ ನಾವು 16 ವರ್ಷದಿಂದ ಒಂದೇ ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಒಂದೇ ಜಾಗದಲ್ಲಿ ಕೂತು ನಾವು ಮ್ಯಾಗ್ನೆಟಿಸಮ್ ಮೇಲೆ ಕೆಲಸ ಮಾಡ್ತಾ ಇದ್ದೇವೆ. ವಿ ಆರ್ ಮ್ಯಾನುಫ್ಯಾಕ್ಚರರ್. ಹಾಗಾದ್ರೆ ನಾನು ಮ್ಯಾಗ್ನೆಟಿಸಮ್ ಬಗ್ಗೆ ನೋಡಿದಾಗ ನನಗೆ ಆಗ್ಲೇ ಅನಿಸ್ತು ಇದರಲ್ಲಿ ಆಳ ಇದೆ ಅಂತ. ಅದಕ್ಕೆ ನಾನು ಅದ್ರ ಮೇಲೆ ಅಧ್ಯಯನ ಮಾಡೋಕೆ ಶುರು ಮಾಡಿದೆ. ಮತ್ತೆ ಮ್ಯಾಗ್ನೆಟಿಸಮ್ ಮೇಲೆ 100 ಪುಸ್ತಕಗಳಿವೆ. ನಾನು ನಿಮ್ಗೆ ಕೆಲವು ಪುಸ್ತಕಗಳನ್ನ ತೋರಿಸ್ತೀನಿ ನೋಡಿ. ಮತ್ತೆ ಈವನ್ ಇಂಟರ್ನೆಟ್ ನಲ್ಲೂ ಕೂಡ ಕೋಟಿಗಟ್ಟಲೆ ಪೇಜ್ಗಳಷ್ಟು ಮಾಹಿತಿ ಇದೆ. ಮತ್ತೆ ನಿಮಗೆ ಇಂಟರ್ನೆಟ್ ಅಲ್ಲಿ ರಕ್ತದ ಸಂಚಲನೆ, ಮ್ಯಾಗ್ನೆಟಿಸಮ್, ಈ ಕೀಬೋರ್ಡ್ಗಳನ್ನ ಹಾಕಿದ್ರೆ ನಿಮಗೆ ಬಹಳಷ್ಟು ಪೇಜ್ಗಳು ಸಿಗುತ್ತವೆ. ಮತ್ತೆ ಇದ್ರ ಮೇಲೆ ತುಂಬಾ ಪುಸ್ತಕಗಳು ಕೂಡ ಇವೆ, 100 ಪುಸ್ತಕಗಳು. ನಾನು ನಿಮ್ಗೆ ಕೆಲವು ಬುಕ್ಸ್ ಗಳನ್ನ ತೋರಿಸ್ತೀನಿ. ನಮ್ಮ ಲೈಬ್ರರಿ ಇಲ್ಲೇ ಇದೆ, ಪ್ಲೀಸ್ ಕಮ್. ಸರ್, ಇದೆಲ್ಲ ನಿಮ್ ಬುಕ್ಸ್ ಗಳ? ಹೌದೌದು, ನಾನು ನಿಮಗೆ ತೋರಿಸ್ತೀನಿ. ಮ್ಯಾಗ್ನೆಟಿಸಮ್ ಮೇಲೆ ಬಹಳ ಬುಕ್ಸ್ ಇದೆ, ಮತ್ತೆ ಬಹಳಷ್ಟು ಮಾಹಿತಿ ಇದೆ. ಮತ್ತೆ ಇಂಟರ್ನೆಟ್ ಅಲ್ಲೂ ನಿಮಗೆ ಬಹಳಷ್ಟು ಮಾಹಿತಿ ಸಿಗುತ್ತೆ. ನೋಡಿ ಎಷ್ಟೊಂದು ಪುಸ್ತಕಗಳಿವೆ ಇಲ್ಲಿ. ನಾವು ಅಷ್ಟೇ ಮ್ಯಾಗ್ನೆಟ್ ಬಗ್ಗೆ ಎಲ್ಲ ಕಡೆ ಜಾಗೃತಿ ಬೆಳೆಸ್ತಾ ಇದೀವಿ. ಪ್ರಪಂಚದಾದ್ಯಂತ ತಗೊಂಡು ಹೋಗ್ತಾ ಇದೀವಿ. ನಾವು ಹತ್ತಿರ 16 ವರ್ಷದಿಂದ ಬಯೋ ಮ್ಯಾಗ್ನೆಟಿಸಮ್ ಮೇಲೆ ಸಂಶೋಧನೆಯನ್ನ ನಾವು ನಡೆಸ್ತಾನೆ ಇದೀವಿ. ಮತ್ತೆ ಈಗ ನಾವು 29 ರಾಜ್ಯದ ಸುಮಾರು 29 ರಾಜ್ಯಗಳಲ್ಲಿ ಈ ಬಯೋಮ್ಯಾಗ್ನೆಟಿಕ್ ಉತ್ಪನ್ನಗಳನ್ನ ಸಪ್ಲೈ ಮಾಡ್ತಾ ಇದ್ದೀವಿ. ತುಂಬಾ ಒಳ್ಳೆ ಜಾಗೃತಿಯನ್ನ ನಾವು ಗಳಿಸ್ತಾ ಇದ್ದೀವಿ. ಮುಂದೆ ಇದನ್ನ ನಾವು ಸುಮಾರು 150 ದೇಶಗಳಿಗೂ ಕೊಂಡೊಯ್ಯಬೇಕು ಅಂತ ಯೋಜನೆಯನ್ನು ಹಾಕೊಂಡಿದ್ದೇವೆ. ಅದರಲ್ಲಿ ನ್ಯೂ ಜೆರ್ಸಿಗೆ ನಾವು ಆಲ್ರೆಡಿ ಹೋಗಿದ್ದೀವಿ, ನೇಪಾಲ್ಗೆ ಮಾತಾಡಿದೀವಿ, ಕೆನಡಾಗೂ ಇದ್ರ ಬಗ್ಗೆ ಆಸೆ ಇದೆ, ಪೂರ್ತಿ ದೇಶದಲ್ಲಿ ಮಾತಾಡಿದೀವಿ. ಹಾಗಾದ್ರೆ ನಾವು ಮುಂದೆ 150ಕ್ಕೂ ಹೆಚ್ಚು ದೇಶಗಳಿಗೆ ಹೋಗ್ತೀವಿ. ಬಹಳ ಜನಕ್ಕೆ ನಮ್ಮ ಉತ್ಪನ್ನ ಮೇಲೆ ಇಂಟ್ರೆಸ್ಟ್ ಇದೆ, ಯಾಕಂದ್ರೆ ನಮ್ಮ ಹತ್ರ ಹ್ಯೂಜ್ ಮ್ಯಾನುಫ್ಯಾಕ್ಚರಿಂಗ್ ಅಬಿಲಿಟಿ ಅಂಡ್ ಕೆಪಾಸಿಟಿ ಇದೆ. ಎಷ್ಟು ಬೇಕೋ ಇಡೀ ಜಗತ್ತಿಗೆ ಬಯೋಮೆಟ್ರಿಕ್ ಉತ್ಪನ್ನಗಳನ್ನ ಸಪ್ಲೈ ಮಾಡೋ ಶಕ್ತಿ ಕೂಡ ನಮ್ಮ ಹತ್ರ ಇದೆ. ಇಂತ ತುಂಬಾ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಹೊಂದಿದ್ದೀವಿ ಮುಂಬೈಯಲ್ಲಿ. ಮತ್ತೆ ನಾವು ಅಲ್ಲಿಂದ ಪ್ರಪಂಚದಾದ್ಯಂತ ಸಪ್ಲೈ ಮಾಡ್ತಾ ಇದೀವಿ. ಇಂಡಿಯಾ ಇಸ್ ದ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಅದಕ್ಕೆ ನಾವು ಇಂಡಿಯಾದಲ್ಲಿ ಉತ್ಪನ್ನ ಮಾಡಿ ಪ್ರಪಂಚದಾದ್ಯಂತ ಈ ಉತ್ಪನ್ನ ತಗೊಂಡು ಹೋಗ್ತಾ ಇದೀವಿ. ಸದ್ಯಕ್ಕೆ ಇದೆ ನಮ್ಮ ಯೋಜನೆ. ಮತ್ತೆ ಎಷ್ಟೆಲ್ಲ ಜನರಿದ್ದಾರೆ ಅವರಿಗೆಲ್ಲ ಈ ಉತ್ಪನ್ನ ಬೇಕು. ಮತ್ತೆ ನಾವು ಪ್ರಾಣಿ ಮತ್ತೆ ವ್ಯವಸಾಯಕ್ಕೆ ಸಂಬಂಧಪಟ್ಟ ಮ್ಯಾಗ್ನೆಟಿಕ್ ಉತ್ಪನ್ನಗಳನ್ನು ಕೂಡ ತಗೊಂಡು ಬರ್ತಾ ಇದೀವಿ. ನೋಡಿ, ಮ್ಯಾಗ್ನೆಟಿಸಮ್ ಮೇಲೆ ಇದು ನಮ್ಮ ಕೆಲವು ಪುಸ್ತಕಗಳಿವೆ. ನಾವು ಸ್ವಲ್ಪ ಇಂಗ್ಲಿಷ್ ಮತ್ತೆ ಹಿಂದಿನಲ್ಲಿ ಮಾಡಿದೀವಿ. ಪ್ರಾದೇಶಿಕ ಭಾಷೆಗಳಲ್ಲೂ ಪುಸ್ತಕಗಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಈ ಬಯೋಟೋರಿಯಂನ ಉತ್ಪನ್ನಗಳು ಪೂರ್ತಿ ಇಂಡಿಯಾದಲ್ಲಿ ಪ್ರಸಿದ್ಧ ಆಗಿದೆ. ಭಾರತದಲ್ಲೇ ಅಲ್ಲ, ಪ್ರಪಂಚದಾದ್ಯಂತ. ಆದ್ರೆ ಕೆಲವು ಜನ ಸ್ವಲ್ಪ ಚೀಪ್ ಉತ್ಪನ್ನಗಳು ಮಾಡಿ ಮಾರ್ಕೆಟ್ ಅಲ್ಲಿ ಬಹಳ ನಕಲಿ ಉತ್ಪನ್ನಗಳು. ಸರ್, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮೂಲತಃ ಏನಾಗುತ್ತೆ ಅಂದ್ರೆ, ಯಾವುದೇ ಉತ್ಪನ್ನ ಬಂದ್ರೂ ಕೂಡ ಅದರ ಪೈರೇಟೆಡ್ ವರ್ಷನ್ ಕೂಡ ಬರುತ್ತೆ, ಡೂಪ್ಲಿಕೇಟ್ ವರ್ಷನ್ ಬರುತ್ತೆ. ಆದ್ರೆ ನಾನು ಜನರ ಹತ್ರ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಈ ತರದ ಪೈರೇಟೆಡ್ ಡೂಪ್ಲಿಕೇಟ್ ಉತ್ಪನ್ನ ನೀವು ಬಳಸಲೇಬಾರ್ದು ಅಂತ. ಯಾಕಂದ್ರೆ ಇದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯ.
ಹಾಗಾದ್ರೆ ನಾವು ಒರಿಜಿನಲ್ ಬ್ರಾಂಡೆಡ್ ಉತ್ಪನ್ನನೇ ತಗೋಬೇಕಾಗುತ್ತೆ. ಮತ್ತೆ ಈ ಬಯೋಟೋರಿಯಂ ಇವತ್ತು ಇಡೀ ಜಗತ್ತಿನಲ್ಲೇ ಒಂದು ದೊಡ್ಡದಾದಂತ ಬ್ರ್ಯಾಂಡ್ ಆಗಿದೆ. ವಿ ಆರ್ ಇನ್ವೆಂಟರ್, ವಿ ಆರ್ ಪಯೋನಿಯರ್, ವಿ ಆರ್ ದ ವರ್ಲ್ಡ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್. ಇದನ್ನ ನಾವು ಪೂರ್ತಿ ಸೈಂಟಿಫಿಕ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಈ ನಕಲಿಯವರು ಅದನ್ನ ಯಾವತ್ತೂ ಮಾಡಕ್ ಆಗೋದಿಲ್ಲ. ಮ್ಯಾಗ್ನೆಟ್ ಅಲ್ಲೂ ತುಂಬಾ ವಿಧವಾದ ರೀತಿಗಳಿವೆ. ಸಸ್ತದಲ್ಲೂ ಅಷ್ಟೇ, ಜಾಸ್ತಿಲೂ ಅಷ್ಟೇ, ಈ ತರದ ಎಲ್ಲ ಇರುತ್ತೆ. ಮತ್ತೆ ಅದ್ರಲ್ಲಿ ಯಾವ ಮ್ಯಾಗ್ನೆಟಿಕ್ ಬಳಸ್ತಾರೋ ಗೊತ್ತಿಲ್ಲ. ಆದ್ರೆ ಈ ಬಯೋಟೋರಿಯಂ ಅಂತೂ ತುಂಬಾ ದೊಡ್ಡ ಬ್ರ್ಯಾಂಡ್. ಮೈನ್ ಈ ಉತ್ಪನ್ನದ ವಿಶೇಷ ಏನಂದ್ರೆ, ನಾವು 16 ವರ್ಷದಿಂದ ಒಂದೇ ಜಾಗದಲ್ಲಿ ಕೂತು ಈ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಬೆಸ್ಟ್ ಅಲ್ಲಿ ಬೆಸ್ಟ್ ಪ್ರಾಡಕ್ಟ್ ನಾವು ಕೊಡ್ತಾ ಇದ್ದೀವಿ. 1000-2000 ಉಳಿಸೋದಕ್ಕೋಸ್ಕರ ಯಾವುದೇ ಚೀಪ್ ಕಂಪನಿಯಿಂದ ಉತ್ಪನ್ನ ತಗೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ. ಯಾಕಂದ್ರೆ ಇದು ನಿಮ್ಮ ಪ್ರಶ್ನೆ. ನಿಮ್ಗೆ 1000-2000 ಉಳಿಸ್ಬೇಕಾ ಅಥವಾ ನಿಮ್ ಹೆಲ್ತ್ ನ ಚೆನ್ನಾಗಿ ಇಟ್ಕೊಳ್ಬೇಕಾ? ಹಾಗಾದ್ರೆ ಈ ಡೂಪ್ಲಿಕೇಟ್ ಉತ್ಪನ್ನಗಳನ್ನ, ಈ ಪೈರೇಟೆಡ್ ಉತ್ಪನ್ನಗಳನ್ನ ನೀವು ಖಂಡಿತ ತಗೊಳಕ್ ಹೋಗ್ಲೇಬಾರ್ದು. ಇದು ಸಾಮಾನ್ಯವಾಗಿ ಎಲ್ಲಾ ಕ್ಷೇತ್ರದಲ್ಲೂ ನಡೀತಾ ಇರುತ್ತೆ. ಆಪಲ್ ಅಲ್ಲೂ ಕೂಡ ಡೂಪ್ಲಿಕೇಟ್ ಸಿಗುತ್ತೆ ನಿಮಗೆ. ಆದ್ರೆ ನಾವು ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಬೇರೆ ಬ್ರ್ಯಾಂಡ್ ಈ ಉತ್ಪನ್ನನ ಸಂಶೋಧನೆ ಮಾಡಿರೋದೇ ನಾವು. ಮತ್ತೆ ಯಾವ್ದಾದ್ರು ಉತ್ಪನ್ನ ಚೆನ್ನಾಗಿ ಓಡಿದ್ರೆ, ಅದ್ರ ಬೇಡಿಕೆ ಜಾಸ್ತಿ ಆದ್ರೆ ಅದರ ಡೂಪ್ಲಿಕೇಟ್ ಮತ್ತು ಪೈರೇಟೆಡ್ ಉತ್ಪನ್ನ ಬಂದೇ ಬರುತ್ತೆ. ಸರ್, ಒಂದು ಪ್ರಶ್ನೆ ಇದೆ. ಇದು ಎಲ್ಲರ ತಲೆಯಲ್ಲೂ ಓಡ್ತಾ ಇರ್ಬೋದು. ಏನಂದ್ರೆ, ಈ ಉತ್ಪನ್ನಗಳು ಬಳಸೋದಕ್ಕೂ ಮುಂಚೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾ ಅಂತ. ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ. ಮತ್ತೆ ನೀವು ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಿರೋ ಅವ್ರಿಗೆ ಮೊದಲು ಬಯೋಮ್ಯಾಗ್ನೆಟಿಸಮ್ ಅಂದ್ರೆ ಏನು ಅಂತ ಗೊತ್ತಿರಲೇಬೇಕಲ್ವಾ? ಯಾಕಂದ್ರೆ ಅಲೋಪತಿ ಅವರು ಬಯೋಮ್ಯಾಗ್ನೆಟಿಸಮ್ ನ್ಯಾಚುರಲ್ ಥೆರಪಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಬಿಕಾಸ್ ಈ ಡಾಕ್ಟರ್ ಪಾತ್ರ ಯಾವಾಗ ಶುರು ಆಗುತ್ತೆ? ನಿಮ್ಮ ದೇಹ ಹಾಳಾದಾಗ, ಅಥವಾ ನಿಮ್ ದೇಹಕ್ಕೆ ಸಮಸ್ಯೆ ಆದಾಗ, ಅಥವಾ ಡಿಸೀಸ್ ಆದಾಗ, ಅಥವಾ ರೋಗ ಬಂದಾಗ. ಹಾಗಾದ್ರೆ ಡಾಕ್ಟರ್ ಪಾತ್ರ ನಿಮ್ಗೆ ರೋಗ ಬಂದ್ಮೇಲೆ ಶುರು ಆಗ್ಬಿಡುತ್ತೆ. ಅಂದ್ರೆ ನಿಮ್ಗೆ ರೋಗ ಬಂದಾಗ ಡಾಕ್ಟರ್ನಾಗ ನೀವು ಕನ್ಸಲ್ಟ್ ಮಾಡ್ತೀರಾ. ಹಾಗೆ ಲಾಯರ್ ರೋಲ್ ಆಮೇಲೆ ಶುರು ಆಗುತ್ತೋ ಅದೇ ತರ ಡಾಕ್ಟರ್ ರೋಲು ಅಷ್ಟೇ. ಡಾಕ್ಟರ್ಗೆ ಮ್ಯಾಗ್ನೆಟಿಸಮ್ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ. ಆದ್ರೆ ನೀವು ಡಾಕ್ಟರ್ಗೆ ಈ ತರ ಮ್ಯಾಗ್ನೆಟಿಸಮ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಇದ್ರ ಬಗ್ಗೆ ಎಷ್ಟು ಜ್ಞಾನ ಇದೆ, ಅದ್ರ ಮೇಲೆ ಅವ್ರು ನಿಮ್ಮನ್ನ ಹ್ಯಾಕ್ ಗೈಡ್ ಮಾಡ್ತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಮ್ಯಾಗ್ನೆಟ್ ಇಂದ ಸೈಡ್ ಎಫೆಕ್ಟ್ ಇಲ್ಲ. ಆದ್ರೂ ನಾವು ಸೇಫರ್ ಸೈಡ್ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ನಾವೇ ನಿಮ್ಗೆ ಹೇಳ್ತೀವಿ. ಯಾಕಂದ್ರೆ ಇದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇದ್ರೂ ಇರುತ್ತೆ. ಒಂದು ಮುನ್ನೆಚ್ಚರಿಕೆ ಕ್ರಮದ ತರ ತಗೊಳ್ಳಬಹುದು. ಅಡ್ಡ ಪರಿಣಾಮ ಇಲ್ಲ, ಅದರಿಂದ ಏನು ತೊಂದರೆ ಇಲ್ಲ. ಸರ್, ನಮ್ಮ ಮನೆಯಲ್ಲಿ ಎಲ್ಲಾ ಕಡೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳೇ ಇದೆ. ಅಂದ್ರೆ ಈ ಟಿವಿ, ವಾಷಿಂಗ್ ಮಿಷಿನ್. ಹಾಗಾದ್ರೆ ಈ ಉತ್ಪನ್ನಗಳನ್ನ ಅವುಗಳಿಂದ ದೂರ ಇಡಬೇಕಾ? ನೋಡಿ, ಎಲೆಕ್ಟ್ರಿಕ್ ಉತ್ಪನ್ನ ದೂರ ಇಡೋದೇನು ಬೇಕಾಗಿಲ್ಲ. ಆದ್ರೆ ಎಲೆಕ್ಟ್ರಾನಿಕ್ ಉತ್ಪನ್ನಗಳು ಇರುತ್ತಲ್ಲ, ಅಂದ್ರೆ ಈ ಮೊಬೈಲ್, ಲ್ಯಾಪ್ಟಾಪ್, ಅದನ್ನ ನಿರಂತರವಾಗಿ ಮ್ಯಾಗ್ನೆಟ್ ಹತ್ರ ಇಡ್ಲೇಬಾರ್ದು. ಅದು ಸೇಫರ್ ಸೈಡ್. ದೂರ ಇಡಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಯಾಕಂದ್ರೆ ಮ್ಯಾಗ್ನೆಟ್ ಏನ್ ಮಾಡುತ್ತೆ, ಎಲೆಕ್ಟ್ರಾನಿಕ್ ವಸ್ತುಗಳನ್ನ ರನ್ ಆಗಕ್ ಬಿಡೋದಿಲ್ಲ. ಅಂದ್ರೆ ನಿಮ್ ಹತ್ರ ವಾಚ್ ಇದೆಯಲ್ಲ, ಅದ್ರ ಮೇಲೆ ನಾನೊಂದು ಮ್ಯಾಗ್ನೆಟ್ ಇಟ್ಟೆ ಅಂತ ತಿಳ್ಕೊಳ್ಳಿ, ಅದ್ ನಿಂತು ಹೋಗ್ಬಿಡುತ್ತೆ. ಸೊ ಸೇಫರ್ ಸೈಡ್ ನೀವು ಎಲೆಕ್ಟ್ರಾನಿಕ್ ವಸ್ತುಗಳಿಂದ ದೂರ ಇಡೋದೇ ಒಳ್ಳೇದು. ಆದ್ರೆ ನಿರಂತರವಾಗಿ 2-3 ಗಂಟೆಗಳಿಂದ ಜಾಸ್ತಿ ಇಟ್ರೆ ಖಂಡಿತ ಅದು ಹಾನಿ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಡಿಸ್ಟರ್ಬ್ ಮಾಡಬಾರ್ದು. ಅದಕ್ಕೆ ನಾವು ಜನರಿಗೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ದೂರ ಇಡಿ. ಎಲೆಕ್ಟ್ರಿಕ್ ಇದರಿಂದ ಏನೂ ಆಗೋದಿಲ್ಲ. ಎಲೆಕ್ಟ್ರಾನಿಕ್ ವಸ್ತುಗಳನ್ನ ನಾವು ಇದರಿಂದ ಬಯೋಮ್ಯಾಗ್ನೆಟ್ ಇಂದ ದೂರ ಇಡಬೇಕು. ಸರ್, ಇಟ್ಸ್ ವೆರಿ ಇನ್ಸ್ಪೈರಿಂಗ್. ನಂಗೆ ಮ್ಯಾಗ್ನೆಟ್ ಮೇಲೆ ತುಂಬಾ ಜ್ಞಾನ ಜಾಸ್ತಿ ಆಯ್ತು. ಹಾಗಾದ್ರೆ ಮುಂದೆ ನಿಮ್ ವಿಷನ್, ನಿಮ್ ಮೋಟೋ, ನಿಮ್ ಮಿಷನ್ ಏನು ಈ ಉತ್ಪನ್ನ ಮುಂದೆ ತಗೊಂಡು ಹೋಗಕ್ಕೆ? ನಾವು 16 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಬಹಳ ಚುರುಕಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ನಮಗೆ ಈಗ ಸಿಕ್ಕಿರೋ ರೆಸ್ಪಾನ್ಸ್ ಇದೆಯಲ್ಲ, ಇಂಡಿಯಾದ 29 ರಾಜ್ಯಗಳಲ್ಲಿ ನಾವು ಆಲ್ರೆಡಿ ಹಿಟ್ ಆಗಿದ್ದೀವಿ. ಈಗ ನಾವಿದನ್ನ ಸುಮಾರು 150 ದೇಶಗಳ ಯೋಜನೆಯನ್ನು ಮಾಡ್ತಾ ಇದ್ದೀವಿ. ಈಗ ಬರೀ ಇಂಡಿಯಾ ಬಗ್ಗೆ ಹೇಳೋದಾದ್ರೆ, ಮುಂದಿನ 5 ವರ್ಷಗಳಲ್ಲಿ ಬಯೋಮ್ಯಾಗ್ನೆಟಿಕ್ ಉತ್ಪನ್ನದು 80-90 ಸಾವಿರ ಕೋಟಿಯ ಮಾರ್ಕೆಟ್ ಬರೀ ಇಂಡಿಯಾದಲ್ಲೇ ಮುಂದಿನ 5 ವರ್ಷದಲ್ಲಿ ಖಂಡಿತ ಇರುತ್ತೆ. ನಾವೀಗ ಸುಮಾರು 150 ದೇಶಗಳಿಗೆ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಹತ್ರ ಸುಮಾರು 17-18 ದೇಶಗಳಿಂದ ಆಗ್ಲೇ ಬೇಡಿಕೆ ಬರ್ತಾ ಇದೆ. ರೆಗ್ಯುಲರ್ ಆಗಿ ಅವರಿಂದ ನಮಗೆ ಕಾಲ್ಗಳು ಬರ್ತಾನೆ ಇವೆ. ಆದ್ರೆ ಈ ಸರ್ಕಾರದ ನಿಯಮಗಳು ಅದನ್ನೆಲ್ಲ ನಾವು ಪಾಲನೆ ಮಾಡಲೇಬೇಕಾಗುತ್ತೆ. ಎಕ್ಸ್ಪೋರ್ಟ್, ಇಂಪೋರ್ಟ್, ಆಲ್ರೆಡಿ ನನ್ನ ಹತ್ರ 4-5 ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈಸೆನ್ಸ್ ಇದೆ. ಹಾಗಾದ್ರೆ ಇದನ್ನ ನಾವು 150ಕ್ಕಿಂತ ಹೆಚ್ಚು ದೇಶಗಳಿಗೆ ತಗೊಂಡು ಹೋಗ್ತೀವಿ. ಸದ್ಯಕ್ಕೆ ಇಂಡಿಯಾದಲ್ಲಂತೂ ಅಲ್ಲ, ನಾವು ಚೆನ್ನಾಗಿ ಎಲ್ಲಾ ಕಡೆನೂ ಡಿಸ್ಟ್ರಿಬ್ಯೂಟ್ ಆಗಿದ್ದೀವಿ. ತುಂಬಾ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ, ಒಳ್ಳೆ ಟೆಸ್ಟಿಮೋನಿಯಲ್ ಸಿಕ್ಕಿದೆ. 1000 ಗಟ್ಟಲೆ ಟೆಸ್ಟಿಮೋನಿಯಲ್ಸ್ ನಮ್ಮ ಹತ್ರ ಇದೆ. ನೀವು ಯೂಟ್ಯೂಬ್ ನಲ್ಲಿ ಈ ಬಯೋಟೋರಿಯಂ ಅಂತ ಹಾಕಿದ್ರೆ ಸಾಕು, ನಿಮ್ಗೆ ಬಹಳಷ್ಟು ವಿಡಿಯೋಸ್ ಮತ್ತೆ ರೆಫರೆನ್ಸ್ ಕೂಡ ಸಿಕ್ಬಿಡುತ್ತೆ. ಈ ತರ ನಾವು ಹೋಗ್ತೀವಿ. ಮತ್ತೆ ನಮ್ಮ ಹತ್ರ ತುಂಬಾ ಒಳ್ಳೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮತ್ತೆ ನಾವು ಮುಂದಿನ ದಿನಗಳಲ್ಲಿ ಸುಮಾರು 3 ಲಕ್ಷ ಸ್ಕ್ವೇರ್ ಫೀಟ್ ನ ಯೂನಿಟ್ ಅನ್ನು ತಗೊಳ್ತಾ ಇದ್ದೀವಿ. ಮುಂಬೈ, ನಾಗಾವಲ್ಲಿ ನಾವು ಈಗಾಗಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇದನ್ನ ಪ್ರಪಂಚದಾದ್ಯಂತ ತಗೊಂಡು ಹೋಗ್ತಾ ಇದ್ದೀವಿ. ಹಾಗಾದ್ರೆ 150 ದೇಶಗಳಿಗೆ ನಮ್ಮ ಪ್ಲಾನಿಂಗ್ ಇರೋದು. ಬಾಕಿ ಎಲ್ಲ ಚೆನ್ನಾಗಿದೆ, ಅಂದ್ರೆ ಜನರ ಫಲಿತಾಂಶ ಚೆನ್ನಾಗಿದೆ. ಮತ್ತೆ ನಾವು ಇದನ್ನ ರೆಫರಲ್ ಮೂಲಕ ನಾವು ತಗೊಂಡು ಹೋಗ್ತೀವಿ. ಬೇರೆಯವರಿಗೆ ರೆಫರ್ ಮಾಡಿದ್ರು ಇದರಲ್ಲಿ ಒಳ್ಳೆ ದುಡ್ಡು ಸಿಗುತ್ತೆ. ನೀವು ಅದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ಇನ್ನು ವಿಸ್ತಾರವಾಗಿ ಆಮೇಲೆ ವಿವರಿಸ್ತೀನಿ. ಓವರ್ ಆಲ್ ಈ ಉತ್ಪನ್ನ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕತೆ ಇದೆ. ಇವತ್ತು ಎಲ್ಲರಿಗೂ ರಕ್ತದ ಸಂಚಲನೆ, ಆಕ್ಸಿಜನ್ ಲೆವೆಲ್ ಡಿಸ್ಟರ್ಬ್ ಆಗ್ತಾ ಇದೆ, ಅದರಲ್ಲಿ ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ಉತ್ಪನ್ನ ಎಲ್ಲರಿಗೂ ಬೇಕಾಗುತ್ತೆ. ಮತ್ತೆ ನಾವು ಇದನ್ನ ಜಗತ್ತಿನಾದ್ಯಂತ ಕೊಂಡೊಯ್ತಾ ಇದ್ದೀವಿ.
ಸರ್ ಮೊಬೈಲ್ಸ್ ಎಲ್ರೂ ಯೂಸ್ ಮಾಡ್ತೀವಿ ಮತ್ತೆ ಇದ್ರ ರೇಡಿಯೇಷನ್ಸ್ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಈ ಬಯೋಟೋರಿಯಂನ ಉತ್ಪನ್ನಗಳು ನಮ್ ದೇಹಕ್ಕೆ ಹೇಗೆ ಸಹಾಯ ಮಾಡುತ್ತೆ? ಈ ರೇಡಿಯೇಷನ್ ಪ್ರತಿದಿನನೂ ಜಾಸ್ತಿ ಆಗ್ತಾನೆ ಇದೆ. ಮೊದಲು 3G ಇತ್ತು, ಈಗ 4G ಇದೆ, ಮತ್ತೆ 5Gನೂ ಬರುತ್ತೆ. 5G ಅಂತೂ 4G ಗಿಂತ ತುಂಬಾ ಫಾಸ್ಟ್ ಆಗಿದೆ. ಹಾಗಾದ್ರೆ ರೇಡಿಯೇಷನ್ ಮೂಲತಃ ಏನ್ ಮಾಡುತ್ತೆ ಅಂದ್ರೆ, ನಿಮ್ಮ ಮೊಬೈಲ್ ಇದೆಯಲ್ಲ, ಮೊಬೈಲ್ ಒಳಗೆ ಟ್ರಾನ್ಸ್ಮಿಟರ್ ಮತ್ತೆ ರಿಸೀವರ್ ಇರುತ್ತೆ. ಟ್ರಾನ್ಸ್ಮಿಟರ್ ಮತ್ತೆ ರಿಸೀವರ್ದು ಒಂದೇ ಕೆಲಸ, ಎನರ್ಜಿನ ಎಳೆಯೋದು. ನಿಮ್ ದೇಹನೇ ಎನರ್ಜಿ, ನಮ್ ದೇಹನೇ ಎನರ್ಜಿ. ಅದಕ್ಕೆ ನೀವು ಮೊಬೈಲ್ ಹೀಗೆ ಕೈಲಿ ಹಿಡ್ಕೊಂಡಾಗ ಆ ಮೊಬೈಲ್ ಅಲ್ಲಿರೋ ಟ್ರಾನ್ಸ್ಮಿಟರ್ ಮತ್ತೆ ರಿಸೀವರ್ ನಮ್ಮ ಎನರ್ಜಿನ ಎಳೆಯೋಕೆ ಶುರು ಮಾಡುತ್ತೆ. ಇದರ ಕಾರಣದಿಂದ ನಮ್ಮ ರಕ್ತ ಸಂಚಲನೆಯಲ್ಲಿ ಡಿಸ್ಟರ್ಬ್ ಆಗ್ಬಿಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆದ್ರೆ ನಮ್ಮ ಶರೀರದಲ್ಲಿ ಆಕ್ಸಿಜನ್ ಕಮ್ಮಿ ಆಗ್ಬಿಡುತ್ತೆ, ಮತ್ತೆ ಆಕ್ಸಿಜನ್ ಕೂಡ ಡಿಸ್ಟರ್ಬ್ ಆಗ್ಬಿಡುತ್ತೆ. ಅದರಿಂದ ಬ್ಲಡ್ ಸೆಲ್ಸ್ಗೂ ಡಿಸ್ಟರ್ಬ್ ಆಗುತ್ತೆ. ಹಾಗಾದ್ರೆ ಮ್ಯಾಗ್ನೆಟ್ ಎಂತ ಉತ್ಪನ್ನ ಅಂತ ಹೇಳಿದ್ರೆ, ನಮ್ಮ ಮ್ಯಾಗ್ನೆಟಿಕ್ ಉತ್ಪನ್ನ ಇದೆಯಲ್ಲ, ಇದು ನಮ್ಮ ರಕ್ತ ಸಂಚಲನೆಯನ್ನ ಡಿಸ್ಟರ್ಬ್ ಮಾಡಕ್ ಬಿಡಲ್ಲ. ಅದ್ರ ರಿದಮ್ ಒಂದೇ ತರ ಇರುತ್ತೆ. ಅದು ರೇಡಿಯೇಷನ್ ಇಂದ ರಕ್ಷಣೆ ಮಾಡುತ್ತೆ. ನಿಮ್ಮ ಮೊಬೈಲ್ ಅಥವಾ ಯಾವುದೇ ರೇಡಿಯೇಷನ್ ನಿಮ್ಮ ಮೇಲೆ ಅಫೆಕ್ಟ್ ಮಾಡಿದ್ರೆ ಅದು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಏರಿಳಿತ ಮಾಡಿ ಅದರ ರಿದಮ್ ಮುರಿದೋಗ್ಬಿಡುತ್ತೆ. ಆದ್ರೆ ಮ್ಯಾಗ್ನೆಟ್ ಅದರ ರಿದಮ್ ಮತ್ತೆ ಫ್ಲಕ್ಚುಯೇಷನ್ ಹಾಳಾಗೋದಕ್ಕೆ ಖಂಡಿತ ಬಿಡೋದಿಲ್ಲ. ಅದನ್ನ ಸರಿಯಾಗಿಟ್ಟಿರುತ್ತೆ, ಒಂಥರ ಸಹಾಯ ಮಾಡುತ್ತೆ. ರೇಡಿಯೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದನ್ನ ಯಾರು ತಡೆಯಕ್ ಆಗೋದಿಲ್ಲ. ನಾವು ನಮ್ಮ ಪ್ರಿವೆನ್ಷನ್ ತಗೋಬೇಕು, ಹಾಗೆ ನಾವು ನಮ್ಮನ್ನ ಕಾಪಾಡ್ಕೊಳ್ಬೇಕು. ಮೊಬೈಲ್ ಇಂದ ಅಥವಾ ಬೇರೆ ರೇಡಿಯೇಷನ್ ಇಂದ ನಮ್ಮ ದೇಹದ ಮೇಲೆ ಯಾವುದೇ ಅಡ್ಡ ಪರಿಣಾಮ ಆಗದೆ ಇರಲಿ ಅಂತ. ಅದಕ್ಕೆ ಪ್ರಿವೆನ್ಷನ್ ಈಗ ತುಂಬಾ ಒಳ್ಳೇದು. ಪ್ರತಿಯೊಬ್ಬರು ಈ ಮ್ಯಾಗ್ನೆಟಿಕ್ ಉತ್ಪನ್ನಗಳು, ಅದರಲ್ಲೂ ಈ ಬಯೋಟೋರಿಯಂನ ನಿಜವಾದ ಉತ್ಪನ್ನಗಳನ್ನ ನೀವು ಬಳಸಬೇಕಾಗುತ್ತೆ. ಇದರಲ್ಲಿ ಡೂಪ್ಲಿಕೇಟ್ ಕೂಡ ಬರುತ್ತೆ, ನೀವು ಖಂಡಿತ ಹುಷಾರಾಗಿರ್ಬೇಕಾಗುತ್ತೆ. ಸರ್, ನಾವು ಡೆಮೋಗಳ ಬಗ್ಗೆ ಕೇಳಿದೀವಿ. ನಿಮ್ ಉತ್ಪನ್ನಗಳ ಡೆಮೋ ತುಂಬಾ ಬಲಿಷ್ಠ ಆಗಿರುತ್ತೆ ಅಂತ. ನಮಗೂ ಒಂದು ಡೆಮೋ ನೋಡ್ಬೇಕು ಅಂತ ಅನಿಸ್ತಾ ಇದೆ. ನೋಡಿ, ಏನಂದ್ರೆ ಒಂದು ಪರ್ಫೆಕ್ಟ್ ಸೈಂಟಿಫಿಕ್ ಡೆಮೋ ಕೊಡ್ತೀವಿ. ಆ ಸೈಂಟಿಫಿಕ್ ಡೆಮೋ ನಾನೀಗ ನಿಮಗೆ ತೋರಿಸ್ತೀನಿ. ಈ ಸೈಂಟಿಫಿಕ್ ಡೆಮೋ ಏನಂತ ಹೇಳಿದ್ರೆ, ಮೂಲತಃ ನಾವು ಎಲ್ಲಾ ಜಾಗಗಳಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ಪೆಟ್ರೋಲ್ ಪಂಪ್ ಅಲ್ಲಿ, ಸಿಗ್ನಲ್ ಅಲ್ಲಿ, ಏರ್ಪೋರ್ಟ್ ಅಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ, ಎಲ್ಲ ಕಡೆ ಡೆಮಾನ್ಸ್ಟ್ರೇಷನ್ ನಾವು ಮಾಡ್ತಾನೆ ಇದೀವಿ. ಯಾಕಂದ್ರೆ ಇದರ ಮ್ಯಾಗ್ನೆಟ್ ಗಳ ಪ್ರಭಾವ ಇದೆಯಲ್ಲ, ಕೆಲವೇ ಸೆಕೆಂಡ್ಗಳಲ್ಲಿ ಈ ಮ್ಯಾಗ್ನೆಟ್ ನಮ್ಮ ಶರೀರದ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಕೆಲವು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ನಾನು ನಿಮಗೆ ತೋರಿಸ್ತೀನಿ. ನಮ್ ಜಯಂತ್ ಸರ್ ಅಲ್ಲಿ ಕೂತ್ಕೊಂಡಿದ್ದಾರೆ. ನಾನು ಅವ್ರ ಮೇಲೆ ಒಂದು ಡೆಮಾನ್ಸ್ಟ್ರೇಷನ್ ಆಗ್ಲಿ ಅಂತ ಅವ್ರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿಮ್ಗೊಂದು ಡೆಮಾನ್ಸ್ಟ್ರೇಷನ್ ಈಗ ತೋರಿಸ್ತೀನಿ, ನಮ್ಮ ಶರೀರದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ. ಒಂದು ಸೈಂಟಿಫಿಕ್ ಡೆಮೋನ ನಾನು ನಿಮ್ಗೆ ನಮ್ಮ ಜಯಂತ್ ಸರ್ ಜೊತೆ ಮಾಡಿ ತೋರಿಸ್ತೀನಿ. ಅವಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಚೆನ್ನಾಗಿ ಗೊತ್ತಾಗುತ್ತೆ ಈ ಡೆಮೋ ಹೇಗಿರುತ್ತೆ, ಅದ್ರ ಹಿಂದೆ ಇರೋ ಸೈನ್ಸ್ ಏನು ಅಂತ. ಹಾಯ್ ಜಯಂತ್ ಸರ್, ಹೇಗಿದ್ದೀರಾ? ಮೋಸ್ಟ್ ವೆಲ್ಕಮ್. ಒಂದು ಸೈಂಟಿಫಿಕ್ ಡೆಮೋ, ಝೀರೋ ಗ್ರಾವಿಟಿ ಫೋರ್ಸ್ ನ ಡೆಮೋ ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮ ದೇಹದೊಳಗೆ ಮ್ಯಾಗ್ನೆಟಿಕ್ ಫೋರ್ಸ್ ಲೈಟ್ ನ ಸ್ಪೀಡ್ ಅಲ್ಲಿ ಹೇಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀನಿ. ಜೈನ್ ಸರ್, ನಿಮ್ಮೇಲೆ ನನಗೆ ಡೆಮೋ ಮಾಡ್ತೀನಿ, ದಯವಿಟ್ಟು ಇಲ್ಲಿ ಬನ್ನಿ. ನಿಮ್ಮ 2 ಟೋಸ್ ಮತ್ತೆ ಹೀಲ್ಸ್ ನ ಜಾಯಿನ್ ಮಾಡ್ಕೋಬೇಕು. ಈಗ ನಾನು ಯಾವುದೇ ಡೆಮೋ ಮಾಡಬೇಕಾದ್ರೆ ನಿಮ್ಮ ಕಾಲಿನ ಬೆರಳುಗಳು ಮತ್ತು ಹಿಮ್ಮಡಿಗಳು ಜಾಯಿನ್ ಆಗಿರ್ಬೇಕಾಗುತ್ತೆ. ಟೋಟಲ್ ಆಗಿ ಜಾಯಿಂಟ್ ಆಗಲೇಬೇಕು. ಈಗ ನೀವು ಕೈ ಮುಂದೆ ಮಾಡಿ, ಕೈ ಮೇಲಿಡಿ, ನೀವು ನೇರವಾಗಿ ನಿಂತ್ಕೊಂಡಿರ್ಬೇಕು. ನಾನು ಯಾವುದೇ ಡೆಮಾನ್ಸ್ಟ್ರೇಷನ್ ಈಗ ಮಾಡಿದ್ರು ಮನುಷ್ಯ ಎಲ್ಲ ಆಂಗಲ್ ಅಲ್ಲಿ ಇರ್ಬೇಕಾಗುತ್ತೆ. ಅಂದ್ರೆ ಸೊಂಟ ಫುಲ್ ಸ್ಟ್ರೈಟ್, ಜಸ್ಟ್ ಲೈಕ್ ಎ ಬೀಮ್ ಕಾಲಮ್. ಬಾಡಿ ಎಲ್ಲ ಆಂಗಲ್ ಅಲ್ಲಿ ಇರಬೇಕು, ಇದು ತುಂಬಾ ಮುಖ್ಯ. ಮತ್ತೆ 2 ಹಿಮ್ಮಡಿಗಳು ಮತ್ತೆ ಹೆಬ್ಬೆಟ್ಟುಗಳು, ಕಾಲಿನ ಹೆಬ್ಬೆಟ್ಟುಗಳು ಸಂಪೂರ್ಣವಾಗಿ ಜಾಯಿಂಟ್ ಆಗಿರ್ಬೇಕು, ಆಗ್ಲೇ ಡೆಮಾನ್ಸ್ಟ್ರೇಷನ್ ಆಗೋದು. ಹಾಗಾದ್ರೆ ಮೊದಲನೇದಾಗಿ ನಾವು ಇವರ ವಿತೌಟ್ ಎನಿ ಮ್ಯಾಗ್ನೆಟ್ ಟೆಸ್ಟ್ ತಗೊಳ್ತಾ ಇದೀವಿ, ಬಿಫೋರ್ ಅಂಡ್ ಆಫ್ಟರ್. ಹಾಗಾದ್ರೆ ಈಗೇನಿದೆ ಆಮೇಲೆ ನಿಮಗೆ ಇದು ಗೊತ್ತಾಗುತ್ತೆ. ಎಲ್ಬೋ ಸ್ಟ್ರೈಟ್, ಎಲ್ಬೋ ಯಾವಾಗಲೂ ಸ್ಟ್ರೈಟ್ ಆಗಿರ್ಬೇಕು, ಬೆನ್ನು ಕೂಡ ಸ್ಟ್ರೈಟ್ ಆಗಿರ್ಬೇಕು. ಐ ವಿಲ್ ಪುಶ್ ಯು ಅಪ್ವರ್ಡ್, ಯು ಹ್ಯಾವ್ ಟು ರೆಸಿಸ್ಟ್ ಮೀ. ಓಕೆ, ನಾನು ನಿಮ್ಮನ್ನ ಮೇಲಕ್ಕೆ ಪುಷ್ ಮಾಡ್ತೀನಿ. ನೀವು ನಿಮ್ಮ ಎಲ್ಲ ಶಕ್ತಿನೂ ಬಿಟ್ಟು, ನಿಮ್ಮ ಹತ್ರ ಎಷ್ಟು ಶಕ್ತಿ ಇದೆಯೋ ಎಲ್ಲಾನು ಬಿಟ್ಬಿಟ್ಟು ಅಟ್ಲೀಸ್ಟ್ ನನ್ನ ಹತ್ರ 8 ರಿಂದ 10 ಸೆಕೆಂಡು ರೆಸಿಸ್ಟ್ ಮಾಡಬೇಕು. ಓಕೆ, ನಡೀರಿ. 1 2 3 ಬಲ ಹಾಕಿ. ನಿಮ್ಮ ಹತ್ರ ಎಷ್ಟು ಬಲ ಇದೆಯೋ ಎಲ್ಲ ಹಾಕಿ. ಜಯಂತ್ ಅವರು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ಹೌದು, ಓಕೆ, ಬ್ಯಾಲೆನ್ಸ್ ಮಾಡಕ್ಕಾಗ್ತಿಲ್ಲ. ನಾವು ಮತ್ತೆ ಒಂದ್ಸಲಿ ಟ್ರೈ ಮಾಡೋಣ. ಜಸ್ಟ್ ಫೀಲ್ ಇಟ್. ನಿಮ್ಗೆ ಫೀಲ್ ಬೇಕು. ಟೋಸ್ ಅಂಡ್ ಹೀಲ್ ಜಾಯಿಂಟ್, ಎಲ್ಬೋ ಸ್ಟ್ರೈಟ್, ಬೆನ್ನು ಫುಲ್ ಸೀದಾ ಇರಬೇಕು. ನಾನು ನಿಮ್ಮನ್ನ ಈಗ ಮೇಲೆ ರೆಸಿಸ್ಟ್ ಮಾಡ್ತೀನಿ, ಪ್ರೆಸ್ ಮಾಡ್ತೀನಿ, ನೀವು ರೆಸಿಸ್ಟ್ ಮಾಡಬೇಕು. 1 2 3 ಬಲ ಹಾಕಿ. ನೋಡಿದ್ರಲ್ಲ, ನೋಡಿ ಇವರು ಟೋಟಲಿ ಇಂಬ್ಯಾಲೆನ್ಸ್ ಆಗ್ತಾ ಇದ್ದಾರೆ. ಮತ್ತೆ ಇದು ದೊಡ್ಡ ಇಂಡಿಕೇಶನ್. ನೀವೇ ಮುಂದೆ ನೋಡ್ತಾ ಇರಿ ಇವರಲ್ಲಿ ಏನ್ ಪರಿವರ್ತನೆ ಆಗುತ್ತೆ ಅಂತ. ಮ್ಯಾಗ್ನೆಟ್ ಇವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ, ಕೆಲವೇ ಸೆಕೆಂಡ್ಗಳಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಾನು ನಿಮ್ಗೆ ಈಗಲೇ ತೋರಿಸ್ತೀನಿ. ಅದಕ್ಕೋಸ್ಕರ ನಾನಿಲ್ಲೀಗ, ಇದು ನಮ್ಮ ಮ್ಯಾಗ್ನೆಟ್. ಇಟ್ಸ್ ಎ ಹೈಲಿ ಪಾಲರೈಸ್ಡ್ ನ್ಯಾಚುರಲ್ ರೂಬಿಡಿಯಂ ರೇರ್ ಅರ್ತ್ ಬಯೋಮ್ಯಾಗ್ನೆಟ್. ಇದು ನೋಡಕ್ ತುಂಬಾ ಚಿಕ್ಕದು. ಇದು ನ್ಯಾನೋ ಟೆಕ್ನಾಲಜಿಯ ಮ್ಯಾಗ್ನೆಟ್, ನ್ಯಾನೋ ಬಯೋಟೆಕ್ನಾಲಜಿಯ ನ್ಯಾಚುರಲ್ ಮ್ಯಾಗ್ನೆಟ್. ಇದು ಪೂರ್ತಿ ಚಿಕ್ಕದು, ಆದ್ರೆ ಕೀರ್ತಿ ಮಾತ್ರ ಬಹಳ ದೊಡ್ಡದು. ಈಗ ನಾನು ಈ ನೀರನ್ನ ಚಾರ್ಜ್ ಮಾಡಿ ತೋರಿಸ್ತೀನಿ. ನಾನು ನೀರು ತಗೊಂಡೆ, ಕೆಲವೇ ಸೆಕೆಂಡ್ಗಳಲ್ಲಿ ಈ ನೀರು ಚಾರ್ಜ್ ಆಗ್ಬಿಡುತ್ತೆ. ಕಣ್ಮುಚ್ಚಿ ಬಿಡೋಷ್ಟರಲ್ಲಿ ಈ ನೀರು ಸಾಧಾರಣ ನೀರು. ಇದನ್ನ ಈ ಮ್ಯಾಗ್ನೆಟ್ ಮೇಲೆ ಇಡ್ತಾ ಇದೀನಿ ನೋಡಿ. ಈಗ ಇಟ್ಬಿಟ್ಟೆ, ಈಗ ಇದು ಚಾರ್ಜ್ ಆಗೋಯ್ತು.
ಈಗ ನೀರಿನ ಒಂದು ಹನಿ ಇವರ ಕೈ ಮೇಲೆ ಹಾಕ್ತೀನಿ. ನಾನು ಆಗ್ಲೇ ನಿಮ್ಗೆ ಹೇಳದ್ನಲ್ಲ, ಈ ನಮ್ಮ ಮ್ಯಾಗ್ನೆಟ್ ಲೈಟ್ ನ ಸ್ಪೀಡ್ ಅಲ್ಲಿ ದೇಹದೊಳಗಡೆ ಹೋಗುತ್ತೆ, ಮತ್ತೆ ಐರನ್ ಜೊತೆ ಅಟ್ರಾಕ್ಟ್ ಆಗುತ್ತೆ, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಇಂಪ್ರೂವ್ ಮಾಡಿ ದೇಹದೊಳಗೆ ಆಕ್ಸಿಜನ್ ಹೆಚ್ಚಿಸುತ್ತೆ. ಈಗ ಒಂದು ನೀರಿನ ಹನಿ ಇವ್ರ ಮೇಲೆ ಏನ್ ಪರಿಣಾಮ ಬೀರುತ್ತು ಅಂತ ನಾವು ನೋಡೋಣ. ನೀವು ಮೊದಲಿಂದಾನು ನೋಡಿದ್ರಿ, ಇವರ ಮೊದಲಿನ ಡೆಮಾನ್ಸ್ಟ್ರೇಷನ್ ಚೆಕ್ ಮಾಡಿದ್ವಿ, ಇವ್ರ ಕೈಲಿ ವಿರೋಧ ಮಾಡಕ್ ಆಗ್ಲಿಲ್ಲ. ಈಗ ನೀರಿನ ಒಂದು ಹನಿ ಹಾಕಿದ ಮೇಲೆ ಇವರಲ್ಲಿ ಏನ್ ವ್ಯತ್ಯಾಸ ಬರುತ್ತೆ, ಸಿ ದ ಡಿಫರೆನ್ಸ್. ಜೈನ್ ಸರ್, ನೀವು ಸ್ವಲ್ಪ ಪ್ಲೀಸ್ ಮುಂದೆ ಬನ್ನಿ. ಮತ್ತೆ ನೀವು ಪೂರ್ತಿ ಟೋಸ್ ಅಂಡ್ ಹೀಲ್ಸ್ ನ ಜಾಯಿನ್ ಮಾಡಬೇಕು. ಟೋಸ್ ಅಂಡ್ ಹೀಲ್ಸ್ ಟೋಟಲ್ ಜಾಯಿನ್. ನೀರಿನ ಒಂದು ಹನಿ, ಬರೀ ಒಂದು ಹನಿ ನಾವು ಇವ್ರ ಕೈ ಮೇಲೆ ಚುಮುಕಿಸ್ತೀನಿ. ಬರೀ ಒಂದು ಹನಿ 5 ಸಲ ಹೀಗೆ ಮಾಡಿ ಎರಡು ಕೈಯಲ್ಲಿ. ಓಕೆ ಓಕೆ, ಸರಿ. ಟೋಸ್ 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 ಜಾಯಿಂಟ್ ಅಂಡ್ ಹೀಲ್ ಬೋತ್ ಜಾಯಿನ್. ಎಲ್ಬೋ ಸ್ಟ್ರೈಟ್. ನಾನೀಗ ನಿಮಗೆ ರೆಸಿಸ್ಟ್ ಮಾಡ್ತೀನಿ, ಪ್ರೆಸ್ ಮಾಡ್ತೀನಿ, ನೀವು ರೆಸಿಸ್ಟ್ ಮಾಡಬೇಕು. 1 2 3. ಮೈ ಗಾಡ್, ಸಖತ್ತಾಗಿ ರೆಸಿಸ್ಟ್ ಮಾಡಿದ್ರು. ಮೊದಲು ಇವರು ಕೆಲವೇ ಸೆಕೆಂಡ್ಗಳು ಕೂಡ ರೆಸಿಸ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ನಾನು ನೀರಿನ ಒಂದು ಹನಿ ಹಾಕ್ದೆ ಅಷ್ಟೇನೆ, ಕೆಲವೇ ಸೆಕೆಂಡ್ ಒಂದು ಹನಿ ನೀರ್ನ ಇವ್ರ ಕೈ ಮೇಲೆ ಹಾಕ್ದೆ ತಾನೆ, ವ್ಯತ್ಯಾಸ ನಿಮ್ ಕಣ್ ಮುಂದೆನೆ ಇದೆ. ಇದು ದೊಡ್ಡ ಇಂಡಿಕೇಶನ್ ಮತ್ತು ಒಂದು ದೊಡ್ಡ ಚಿಹ್ನೆ. ಬರೀ ಒಂದು ಮ್ಯಾಗ್ನೆಟ್ ಇವರ ದೇಹದಲ್ಲಿ ಇಷ್ಟೊಂದು ಎನರ್ಜಿ ಬರ್ಸುತ್ತೆ ಅಂತ ಹೇಳಿದ್ರೆ, ನಮ್ಮ ಮ್ಯಾಟ್ರೆಸ್ ನ ಒಳಗೆ 100-125 ಮ್ಯಾಗ್ನೆಟ್ಸ್ ಇರುತ್ತೆ. ವಾಟರ್ ಎನರ್ಜಿ ಪ್ಯಾಡ್ ಅಲ್ಲೂ ಅಂಥದೇ ಮ್ಯಾಗ್ನೆಟ್ ಇರುತ್ತೆ, ಹೈ ಇಂಟೆನ್ಸಿಟಿ ಮ್ಯಾಗ್ನೆಟ್ ಇರುತ್ತೆ. ಬರೀ ಒಂದು ಮ್ಯಾಗ್ನೆಟ್ ಇಷ್ಟು ಪರಿಣಾಮ ಬೀರುತ್ತೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಏನಾಗಬಹುದು ಅಂತ. ಅದು ನಿಮ್ಮೆದುರುಗಡೆ ಕೆಲವೇ ಸೆಕೆಂಡ್ಗಳಲ್ಲಿ ಆಗೋಯ್ತು. ಇದೇನ್ ತೋರಿಸುತ್ತೆ ಅಂದ್ರೆ ನಮಗೆ ನ್ಯಾಚುರಲ್ ಮ್ಯಾಗ್ನೆಟಿಕ್ ಪವರ್ ಸಿಗ್ಬೇಕಾಗಿರೋದು ನಮ್ಗೆ ಅಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲದೆ ಇರೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ವೀಕ್ ಆಗಿದೆ. ಈ ಮ್ಯಾಗ್ನೆಟ್ ಏನ್ ಮಾಡ್ತು, ಇವರ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ದೇಹದಲ್ಲಿ ಆಕ್ಸಿಜನ್ ಮಟ್ಟ ಹೆಚ್ಚಿಸ್ತು. ದೇಹದಲ್ಲಿ ಆಕ್ಸಿಜನ್ ಹೆಚ್ಚಾದ್ರಿಂದ ಇವರ ರಕ್ತ ಕಣಗಳಿವೆಯಲ್ಲ, ಅವಕ್ಕೆ ಆಕ್ಸಿಜನ್ ಸಿಕ್ತು. ಆಕ್ಸಿಜನ್ ಸಿಕ್ಕಿದ್ರಿಂದ ರಕ್ತ ಕಣಗಳು ಆರೋಗ್ಯಕರವಾಯಿತು, ಮತ್ತೆ ರಕ್ತ ಕಣಗಳಲ್ಲಿ ಎನರ್ಜಿ ಬಂತು. ಮ್ಯಾಗ್ನೆಟ್ ಲೈಟ್ ನ ಸ್ಪೀಡ್ ಅಲ್ಲಿ ದೇಹದೊಳಗಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ವಿದಿನ್ ಎ ಫ್ರಾಕ್ಷನ್ ಆಫ್ ಎ ಸೆಕೆಂಡ್. 2 ಗಂಟೆ 3 ಗಂಟೆ ಕಾಯ್ಬೇಕು ಅಂತಿಲ್ಲ, 1 ಸೆಕೆಂಡ್ ಅಲ್ಲಿ ಅವ್ರ ದೇಹದಲ್ಲಿ ಶಕ್ತಿ ಬಂತು. ಮತ್ತೆ ನಮ್ಮಿಬ್ಬರಿಗೂ ಫೀಲ್ ಆಯ್ತು. ನಾವು ಡೆಮೋ ಮಾಡಿದಾಗ ಅವ್ರ ಕೈಲಿ ರೆಸಿಸ್ಟ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಆಮೇಲೆ ನಾನು ಒಂದು ಹನಿ ನೀರು ಹಾಕ್ತಿದ್ದ ಹಾಗೆ ವ್ಯತ್ಯಾಸ ನಿಮ್ಗೆ ಗೊತ್ತು. ಇದೊಂದು ದೊಡ್ಡ ಇಂಡಿಕೇಶನ್ ಆಗಿದೆ. ಮುಂದೆ ನಮ್ಮ ದೇಹಕ್ಕೆ ಮಲ್ಟಿಪಲ್ ರೋಗಗಳು ಬರಬಹುದು. ಅದಕ್ಕೆ ನಾವು ಏನ್ ಮಾಡಬೇಕು, ಬಯೋಮ್ಯಾಗ್ನೆಟಿಕ್ ಮ್ಯಾಟ್ರಿಕ್ಸ್ ಮೇಲೆ ಪ್ರತಿದಿನ 7 ರಿಂದ 8 ಗಂಟೆ ಮಲಗಲೇಬೇಕು. ಯಾವಾಗ ನೀವು ನೀರು ಕುಡಿದ್ರು ನಿಮ್ಮ ಈ ವಾಟರ್ ಎನರ್ಜಿ ಪ್ಯಾಡ್ ಇದೆಯಲ್ಲ, ಇದ್ರ ನೀರು ಕುಡಿಬೇಕು. ಇದ್ರೊಳಗೆ ಎಲ್ಲಾ ಕಡೆ ಮ್ಯಾಗ್ನೆಟ್ ಇದೆ. ಯಾವಾಗ್ಲೇ ನೀವು ನೀರು ಕುಡಿದ್ರು ನೀವು ಮ್ಯಾಗ್ನೆಟ್ ನೀರನ್ನೇ ಕುಡಿಬೇಕಾಗುತ್ತೆ. ಇದನ್ನ ನೀವು ಕಾರಲ್ಲಿ ಇಟ್ಕೋಬಹುದು, ಆಫೀಸ್ನಲ್ಲಿ ಇಟ್ಕೋಬಹುದು, ಎಲ್ಲಿ ಹೋದ್ರೂ ಇದನ್ನ ಬಳಸಬಹುದು. ಇವಾಗ ನಮ್ಮ ಹತ್ರ 20 ಲೀಟರ್ ಅಷ್ಟು ನೀರಿದೆ. ನೀರು ಕುಡಿರಿ, ಬ್ರಾಸ್ಲೆಟ್ ಹಾಕೊಳ್ಳಿ. ಆಮೇಲೆ ರಾತ್ರಿ ಮಲಗಬೇಕಾದ್ರೆ ನಾವು ಮ್ಯಾಗ್ನೆಟಿಕ್ ಮ್ಯಾಟ್ರೆಸ್ ಮೇಲೆ ಮಲಗಬೇಕು. ಅದ್ರ ಪ್ರಯೋಜನಗಳೇನು ನಾನು ನಿಮ್ಗೀಗ ಮ್ಯಾಗ್ನೆಟಿಕ್ ಮ್ಯಾಟ್ರೆಸ್ ಇದನ್ನ ನಿಮಗೆ ತೋರಿಸ್ತೀನಿ. ಹೌ ಆರ್ ಯು ಮಿಶೆಲ್ ಮೇಡಮ್? ಸಮಾಚಾರ? ಹಾಯ್ ಮ್ಯಾಮ್. ಹಾಯ್. ಹಲೋ. ಹಲೋ. ಇದು ನಮ್ಮ ಬಯೋಮ್ಯಾಗ್ನೆಟಿಕ್ ಮ್ಯಾಟ್ರೆಸ್ ಪ್ಯಾಡ್. ಇದರಲ್ಲಿ ನಮ್ಮ ಹತ್ರ 2 ಕ್ವಾಲಿಟೀಸ್ ಇವೆ. ಒಂದಂತೂ ರೆಗ್ಯುಲರ್ ಕ್ವಾಲಿಟಿ, ಇನ್ನೊಂದು ಪ್ರೀಮಿಯರ್ ಕ್ವಾಲಿಟಿ. ನಾನು ನಿಮಗೆ ಮೊದಲು ಪ್ರೀಮಿಯರ್ ಕ್ವಾಲಿಟಿ ತೋರಿಸ್ತೀನಿ. ಇದು ನಮ್ಮ ಪ್ರೀಮಿಯರ್ ಕ್ವಾಲಿಟಿಯ ಮ್ಯಾಟ್ರೆಸ್ ಪ್ಯಾಡ್. ಇದರ ಥಿಕ್ನೆಸ್ ಸಣ್ಣದಾಗಿರುತ್ತೆ. ನೀವು ನಿಮ್ಮ ಎಕ್ಸೈಟಿಂಗ್ ಮ್ಯಾಟ್ರೆಸ್ ಮೇಲೆ ಇದನ್ನ ಹಾಕೋಬೇಕಾಗುತ್ತೆ. ನಮ್ಮ ಮಿಚೆಲ್ ಮೇಡಮ್ ಇದನ್ನ ಬಿಚ್ಚಿ ತೋರಿಸ್ತಾರೆ, ಮತ್ತೆ ಮುಂದಿನದೆಲ್ಲ ಮಿಚೆಲ್ ಮೇಡಮ್ ವಿವರಿಸ್ತಾರೆ. ಶೂರ್. ಸೊ ಈ ಮ್ಯಾಟ್ರೆಸ್ ಇದೆಯಲ್ಲ, ಇದನ್ನ ನೀವು ದಿಂಬಿನ ಮೇಲೂ ಹಾಕ್ಬೋದು, ಅದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಅದ್ರ ಜೊತೆಗೆ ನಾವು ಕಾಟನ್ ಬೆಡ್ಶೀಟ್ ನ ಅದ್ರ ಮೇಲೆ ಹಾಕೋದು ತುಂಬಾ ಮುಖ್ಯ. ಇಲ್ಲಾಂದ್ರೆ ನಮ್ಮ ಮ್ಯಾಟ್ರೆಸ್ ಹಾಳಾಗಬಹುದು. ಓಕೆ, ಇದು ಫುಲ್ ಮ್ಯಾಗ್ನೆಟಿಕ್ ಆಗಿರೋದ್ರಿಂದ ಇದು ಹಾಳಾಗ್ಬಿಡುತ್ತೆ. ಅದಕ್ಕೆ ಕಾಟನ್ ಬೆಡ್ಶೀಟ್ ಹಾಕೋದು ತುಂಬಾ ಮುಖ್ಯ ಅನ್ನೋದನ್ನ ಮರಿಬೇಡಿ. ಆ ಬೆಡ್ಶೀಟ್ ನ ಯಾಕೆ ಹಾಕ್ತಿವಿ ಅಂದ್ರೆ ನಮ್ಮ ಬೆವರು ಮತ್ತೆ ಬಹಳಷ್ಟು ಜನರ ಪಾದ ಹೊಡೆದಿರುತ್ತಲ್ವಾ, ಅದರಿಂದ ಫ್ಯಾಬ್ರಿಕ್ ಹಾನಿ ಆಗುತ್ತೆ. ಯಾಕಂದ್ರೆ ಇದು ಬೆಲೆ ಬಾಳುವ ಮ್ಯಾಟ್ರೆಸ್ ಆಗಿರೋದ್ರಿಂದ. ಅಲ್ಲದೆ ನಿಮ್ಗೆ ಈ ಮ್ಯಾಟ್ರೆಸ್ ದೀರ್ಘ ಬಾಳಿಕೆ ಬರಬೇಕಾದ್ರೆ ನೀವು ಇದ್ರ ಮೇಲೆ ಈ ಬೆಡ್ಶೀಟ್ ನ ಹಾಕೋದು ಕಂಪಲ್ಸರಿ ಹಾಕ್ಲೇಬೇಕಾಗುತ್ತೆ. ನೀವು ಯಾವ ಸೈಜ್ ಬೇಕಾದ್ರೂ ಹಾಕ್ಬೋದು. ಇದ್ರೊಳಗೆ ಈಗ ಪೂರ್ತಿ ಮ್ಯಾಗ್ನೆಟ್ಸ್ ಹಾಕ್ಬಿಟ್ಟಿದೆ. ಇದು ಅಡ್ವಾನ್ಸ್ ಟೆಕ್ನಾಲಜಿಯ ನ್ಯಾನೋ ಬಯೋಟೆಕ್ನಾಲಜಿ ಮ್ಯಾಟ್ರೆಸ್. ಮತ್ತೆ ಇದ್ರೊಳಗೆಲ್ಲ ಮ್ಯಾಗ್ನೆಟ್ಸ್ ಇದೆ, ತುಂಬಾ ಒಳಗಡೆನೂ ಮ್ಯಾಗ್ನೆಟ್ಸ್ ಇವೆ. ದಿಂಬಿನ ಮೇಲೆ ತಲೆ ಇಟ್ಕೊಂಡು ಮಲಗಬೇಕು. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಲ್ಕೊಳ್ಳಿ. ಯಾಕೆಂದ್ರೆ ನಾವು ಇದನ್ನ ಪೂರ್ತಿ ಸೈಂಟಿಫಿಕ್ ವೇನಲ್ಲಿ ಮಾಡಿದೀವಿ. ಒಂದು ನಾರ್ತ್ ಪೋಲ್ ಸೌತ್ ಪೋಲ್ ಅಂದ್ರೆ ನಾವು ಇದನ್ನ ಪೂರ್ತಿ ಸೈಂಟಿಫಿಕ್ ಆಗಿ ಮಾಡಿದೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಮಲ್ಕೊಂಡಾಗ ನಿಮ್ಮ ದೇಹದ ರಕ್ತ ಸಂಚಲನೆಯಲ್ಲಿ
ಪುಲ್ ಅಂಡ್ ಪುಷ್ ಮಾಡೋ ಕೆಲಸ ಮಾಡುತ್ತೆ. ನೀವು ರಾತ್ರಿ ಮಲಗಿದಾಗ 95% ನಮ್ಮ ರಿಪೇರಿಂಗ್ ಅಂಡ್ ಮೆಂಟಲ್ ವರ್ಕ್ ರಾತ್ರಿ ಸಮಯದಲ್ಲಾಗುತ್ತೆ. ಹೈಯೆಸ್ಟ್ ಆಕ್ಸಿಜನ್ ನಮಗೆ ರಾತ್ರಿ ಮಲಗಿದಾಗಲೇ ಬೇಕಾಗೋದು. ಹಾಗಾದ್ರೆ ಇದ್ರ ಮೇಲೆ ನಮ್ಗೆ ಮಲಗೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ರಕ್ತ ಸಂಚಲನೆ ಸರಿಯಾಗುತ್ತೆ. ರಕ್ತ ಸಂಚಲನೆ ಸರಿಯಾಗಾದ್ರೆ ಶರೀರದಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗುತ್ತೆ. ಶರೀರದಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚಾದ್ರೆ ಬಾಡಿ ಚೆನ್ನಾಗಿರುತ್ತೆ. ಮತ್ತೆ ರಕ್ತ ಕಣಗಳು ಆರೋಗ್ಯವಾಗಿ ಅಂದ್ರೆ ದೇಹನೂ ಆರೋಗ್ಯಕರವಾಗಿರುತ್ತೆ. ನೀವು ಈ ಮ್ಯಾಟ್ರೆಸ್ ಮೇಲೆ ಮಲ್ಕೋಬೇಕು, ನೀವು ಹೇಗ್ ಬೇಕೋ ಹಾಗೆ ಮಲ್ಕೋಬಹುದು. ಮಲ್ಕೊಳ್ಳಿಕ್ಕೆ ಈ ಟೆಕ್ನಾಲಜಿನ ಯೂಸ್ ಮಾಡಿ, ನಿಮ್ಗೆ ಖಂಡಿತ ತೊಂದರೆ ಆಗೋದಿಲ್ಲ. ನೋಡಿ, ಇದರಲ್ಲಿ ಸಿಂಗಲ್ ಸೈಜು ಸಿಗುತ್ತೆ, ಡಬಲ್ ಸೈಜು ಸಿಗುತ್ತೆ. ಹೌದು, ಸಿಂಗಲ್ ಸೈಜ್ ಅಂದ್ರೆ 3/6 ಅಂಡ್ ಡಬಲ್ ಸೈಜ್ ಅಂದ್ರೆ 5/6. ಪ್ರೀಮಿಯಂ ಕ್ವಾಲಿಟಿಯ ಬೆಲೆ ಕೂಡ ಬೇರೆ ಇದೆ, ರೆಗ್ಯುಲರ್ ಬೇರೆ ಇದೆ. ಪ್ರೀಮಿಯಂ ಕ್ವಾಲಿಟಿ, ನಾನು ಪ್ರೀಮಿಯಂ ಕ್ವಾಲಿಟಿನೇ ಸೂಚಿಸ್ತೀನಿ ನಿಮಗೆ. ಯಾಕಂದ್ರೆ ಪ್ರೀಮಿಯಂ ಕ್ವಾಲಿಟಿಯ ಫ್ಯಾಬ್ರಿಕ್ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಬೆಲೆ ಜಾಸ್ತಿ, ಮತ್ತೆ ಇದರೊಳಗಿರೋ ಮ್ಯಾಗ್ನೆಟ್ಗಳು ಇದರಲ್ಲಿ ಪ್ರಮಾಣನೂ ಜಾಸ್ತಿ ಇರುತ್ತೆ, ಸೈಜು ಕೂಡ ದೊಡ್ಡ, ಶಕ್ತಿ ಕೂಡ ಜಾಸ್ತಿ ಇದೆ. ಅಂದ್ರೆ ರೆಗ್ಯುಲರ್ಗಿಂತ 2.5 ಇಂದ 3 ಪಟ್ಟು ಈ ಮ್ಯಾಟ್ರೆಸ್ ತುಂಬಾ ಶಕ್ತಿಶಾಲಿ ಆಗಿದೆ. ನೀವು ಒಂದ್ ವೇಳೆ 2-3 ಸಾವಿರ ಜಾಸ್ತಿ ಖರ್ಚು ಮಾಡಬೇಕು ಅಂತ ಇದ್ರೆ ನಾವು ಜನಗಳಿಗೆ ಹೇಳೋದು ಪ್ರೀಮಿಯಂ ಕ್ವಾಲಿಟಿನೇ ನೀವು ಪರ್ಚೇಸ್ ಮಾಡಿ ಅಂತ. ವೈ ಟು ಕಾಂಪ್ರಮೈಸ್? ಯಾಕಂದ್ರೆ ನಾವು ನಮ್ಮ ಆರೋಗ್ಯಕ್ಕೆ ತಗೊಳ್ತಾ ಇರೋದು, ನಮ್ಮ ಫ್ಯಾಮಿಲಿಗೋಸ್ಕರ ತಗೊಳ್ತಾ ಇರೋದು. ಇದರಲ್ಲಿ ರೆಗ್ಯುಲರ್ ಕ್ವಾಲಿಟಿ ಇದೆ. ಮಿಚೆಲ್ ಮೇಡಮ್, ನೀವು ರೆಗ್ಯುಲರ್ ಕ್ವಾಲಿಟಿ ಒಂದು ತಗೊಂಡ್ ಬನ್ನಿ. ಇದನ್ನ ನೀವು ಹೀಗೆ ಹಾಸ್ಬೇಕು ಅಷ್ಟೇ, ನಿಮ್ಮ ಎಕ್ಸಿಸ್ಟಿಂಗ್ ಮ್ಯಾಟ್ರೆಸ್ ಮೇಲೆ ಹಾಸ್ಕೋಬೇಕಷ್ಟೇ, ಇನ್ನೇನು ಮಾಡಬಾರ್ದು. ಇದು ಸ್ವಲ್ಪ ತಿಕ್ಕಾಗಿರುತ್ತೆ. ಇದು ಬೆಡ್ಡಿಂಗ್ ಫ್ಯಾಬ್ರಿಕ್, ಇದರಲ್ಲಿ ಪೂರ್ತಿ ನಮ್ಮ ಬ್ರ್ಯಾಂಡಿಂಗ್ ಇದೆ, ಈ ಬಯೋಟೆರಮ್ದು. ಇದು ನೀವು ಅಂದ್ರೆ ಇದನ್ನ ನೀವು ನಿಮಗೆ ಡೆಮೋ ಮಾಡಕ್ ತೋರಿಸ್ತಾ ಇರೋದು, ನೀವು 2 ಹಾಕ್ಬೇಕಾಗಿಲ್ಲ. ಆದ್ರೆ ನೀವು ಇದ್ರ ಮೇಲೆ ಬೆಡ್ಶೀಟ್ ಹಾಕ್ಬೇಕು ಕಂಪಲ್ಸರಿ. ಮತ್ತೆ ಅಲ್ಲಿ ನಮ್ಮ ಬ್ರ್ಯಾಂಡಿಂಗ್ ಸ್ಟಿಕ್ಕರ್ ಇದೆ, ಅದು ಮೇಲಿದ್ರು ನಡೆಯುತ್ತೆ, ಕೆಳಗಿದ್ರು ನಡೆಯುತ್ತೆ, ಉಲ್ಟಾ ಇದ್ರು ನಡೆಯುತ್ತೆ, ಮತ್ತೆ ಸೀದಾ ಇದ್ರು ನಡೆಯುತ್ತೆ, ಯಾವುದೇ ಸಮಸ್ಯೆ ಇಲ್ಲ, ಹೇಗಾದ್ರೂ ಇರಬಹುದು. ನೀವು ಬರೀ ಬೆಡ್ಶೀಟ್ ಹಾಸ್ಬೇಕು ಅಷ್ಟೇ. ಮತ್ತೆ ಸಾಮಾನ್ಯವಾಗಿ ಹೇಗ್ ಮಲಗ್ತಿರೋ ಹಾಗೆ ಮಲಗಬೇಕು. ಮ್ಯಾಗ್ನೆಟ್ ತನ್ನ ಕೆಲಸ ಮಾಡುತ್ತೆ, ನೀವು ಮಲ್ಕೊಳಕ್ ಯೋಚನೆ ಮಾಡಿ, ಏನು ತೊಂದರೆ ಇಲ್ಲ. ಸರ್, ಇದರಲ್ಲಿ ಮ್ಯಾಗ್ನೆಟ್ಸ್ ಎಲ್ಲೂ ಕಾಣಿಸ್ತಿಲ್ಲ. ಇಲ್ಲ, ಇದರಲ್ಲಿ ನಿಮಗೆ ಮ್ಯಾಗ್ನೆಟ್ ಮುಟ್ಟಿದ್ರೆ ಗೊತ್ತಾಗಲ್ಲ, ಯಾಕಂದ್ರೆ ಅದು ಕಾಟನ್ ಒಳಗಡೆ ಇರುತ್ತೆ. ಚಿಕ್ಕ ಬಯೋ ನ್ಯಾನೋ ಟೆಕ್ನಾಲಜಿಯ ಮ್ಯಾಗ್ನೆಟ್ಸ್ ಇರುತ್ತೆ, ಅದಕ್ಕೆ ಮುಟ್ಟಿದ್ರೆ ಗೊತ್ತಾಗೋದಿಲ್ಲ. ನಾವು 1000 ಮ್ಯಾಟ್ರೆಸ್ ಮಾಡ್ತೀವಿ, ನಮಗೂ ಇಲ್ಲಿ ಏನು ಗೊತ್ತಾಗೋದಿಲ್ಲ. ನಾವು ಇದ್ರ ಜೊತೆ ಮ್ಯಾಗ್ನೆಟ್ ಸ್ಯಾಂಪಲ್ ಕೊಡ್ತೀವಿ, ಅದನ್ನ ಇಟ್ರೆ ನಿಮಗೆ ಒಂದೊಂದು ಮ್ಯಾಗ್ನೆಟಿಕ್ಕೂ ಗೊತ್ತಾಗುತ್ತೆ. ಯಾಕಂದ್ರೆ ಒಳಗಿರೋ ಮ್ಯಾಗ್ನೆಟ್ ಹೊರಗಿರೋ ಮ್ಯಾಗ್ನೆಟ್ ನ ಹಿಡಿಯುತ್ತೆ. ಇದು ಬರೀ ಡೆಮಾನ್ಸ್ಟ್ರೇಷನ್ ಅಷ್ಟೇ ನಾನು ನಿಮ್ಗೆ ತೋರಿಸ್ತಾ ಇರೋದು. ಪ್ರತಿ ಮ್ಯಾಟ್ರೆಸ್ ಜೊತೆ ನಾವು ಒಂದು ಮ್ಯಾಗ್ನೆಟ್ ಕೊಡ್ತೀವಿ ನಿಮಗೆ, ನೀವು ಅದನ್ನ ಇಟ್ಕೊಂಡು ಚೆಕ್ ಮಾಡಬಹುದು, ಎಣಿಸ್ಕೋಬಹುದು, ಬೇಕಿದ್ರೆ ಒಂದೊಂದನ್ನೇ ಎಣಿಸ್ಕೋಬಹುದು. ಆದ್ರೆ ಬರೀ ಮುಟ್ಟಿದ್ರೆ ನಿಮಗೆ ಖಂಡಿತ ಏನು ಗೊತ್ತಾಗೋದೇ ಇಲ್ಲ ಇದರಲ್ಲಿ ಮ್ಯಾಗ್ನೆಟ್ ಇದೆಯೋ ಇಲ್ವಾ ಅಂತ. ನೀವು ಗಮನ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ನಾವು ಮ್ಯಾಗ್ನೆಟ್ ಕೊಡ್ತೀವಿ ನಿಮಗೆ. ಆದ್ರೆ ಇದಕ್ಕೆ ಇನ್ನೂ ಒಂದು ಸಿಂಪಲ್ ಸೊಲ್ಯೂಷನ್ ನನ್ನ ಹತ್ರ ಇದೆ. ನೀವು ಗೂಗಲ್ ಪ್ಲೇ ಸ್ಟೋರ್ ಹೋಗಿ ಮ್ಯಾಗ್ನೆಟೋಮೀಟರ್, ಗಾಸ್ ಮೀಟರ್, ಮ್ಯಾಗ್ನೆಟಿಕ್ ಗಾಸ್ ಮೀಟರ್ ಈ ತರ ಏನಾದ್ರು ಸರ್ಚ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ ಬರುತ್ತೆ. ನಾನೊಂದು ಅಪ್ಲಿಕೇಶನ್ ಅಲ್ಲಿ ತೋರಿಸ್ತೀನಿ. ಈಗ ಈ ಅಪ್ಲಿಕೇಶನ್ ನೀವು ಇಲ್ಲಿಟ್ರೆ ನೋಡಿ, ಹೀಗೆ ಅದು ತಾನೇ ಇಲ್ಲಿ ನೋಡಿ, ಅದು ರೀಡಿಂಗ್ ತೋರಿಸುತ್ತೆ. ಈ ತರ ನೀವು ಇದನ್ನ ಚೆಕ್ ಮಾಡಬಹುದು. ನೋಡಿದ್ರ ಫ್ರೀಕ್ವೆನ್ಸಿ ತೋರಿಸ್ತಾ ಇದೆ. ಈ ಮ್ಯಾಟ್ರೆಸ್ ತೆಗೆದು ಬಿಟ್ರೆ ಈ ಫ್ರೀಕ್ವೆನ್ಸಿ ಫುಲ್ ಡೌನ್ ಆಗ್ಬಿಡುತ್ತೆ. ನೋಡಿ, ಪೂರ್ತಿ ಹೇಳ್ತಾ ಇದೆ. ಇದು ತುಂಬಾ ಸೈಂಟಿಫಿಕ್ ಆಗಿದೆ. ಖಂಡಿತ ಇದ್ರ ಮೂಲಕ ನೀವು ಚೆಕ್ ಮಾಡಬಹುದು. ಈಗ ನಾನು ಇದನ್ನ ತೆಗೆದಿಟ್ರೆ ಏನು ತೋರಿಸೋದೇ ಇಲ್ಲ. ಇದನ್ನ ಸೈಡ್ಗೆ ಹಾಕ್ತೀನಿ. ಓಕೆ, ಈಗ ನಾ ಇದನ್ನ ಇದ್ರ ಮೇಲೆ ಇಟ್ರೆ ಬರೀ ನೇಚರ್ ಅಲ್ಲಿ ಏನ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದೆ ಅದನ್ನ ಮಾತ್ರ ತೋರಿಸುತ್ತೆ. ಈಗ ಇದನ್ನ ಮತ್ತೆ ಇದ್ರ ಮೇಲೆ ತಗೊಂಡು ಬಂದ್ರೆ ಇದು ಮತ್ತೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ತೋರಿಸುತ್ತೆ. ಇಲ್ಲಿ ನೋಡಿ, ಈ ತರ. ಓ ಮೈ ಗಾಡ್. ಈ ಆಪ್ ಮೂಲಕ ನೀವು ಮ್ಯಾಗ್ನೆಟ್ ಎಲ್ಲಿದೆ, ಎಷ್ಟು ಮ್ಯಾಗ್ನೆಟ್ ಇದೆ ಅಂತ ನೀವು ಕಂಡುಹಿಡಿಯಬಹುದು. ಅದು ಇದರಿಂದ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಾವು ಮ್ಯಾಗ್ನೆಟಿಕ್ ಸ್ಯಾಂಪಲ್ ಕೊಡ್ತೀವಿ, ನೀವು ಅದರಿಂದನೂ ಚೆಕ್ ಮಾಡಬಹುದು. ನೀವು ಅಷ್ಟೇ ಅಲ್ಲ, ಎಲ್ಲರಿಗೂ ಈ ಮ್ಯಾಟ್ರೆಸ್ ಮೇಲೆ ಮಲಗಬೇಕು. ಯಾಕಂದ್ರೆ ನಾವು ಮಲಗಿದಾಗ ಹೈಯೆಸ್ಟ್ ಆಕ್ಸಿಜನ್ ಬೇಕು. ಈ ಮ್ಯಾಟ್ರೆಸ್ ಮತ್ತೆ ನಮ್ಮ ಏನೆಲ್ಲ ಉತ್ಪನ್ನಗಳಿವೆ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡಿ ಮತ್ತೆ ದೇಹದೊಳಗೆ ಆಕ್ಸಿಜನ್ ಹೆಚ್ಚೋದಕ್ಕೆ ಇದು ಸಹಾಯ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಅದಕ್ಕೆ ಮ್ಯಾಟ್ರೆಸ್ ಮೇಲೆ ಮಲಗಬೇಕು, ನಾವು ಮಲಗಬೇಕು, ನಮ್ಮ ಫ್ಯಾಮಿಲಿಯವರು ಮಲಗಬೇಕು, ನಮ್ಮ ಸ್ನೇಹಿತರು ರಿಲೇಟಿವ್ಸು ಯಾರೆಲ್ಲ ಇದ್ದಾರೆ ಅವ್ರಿಗೂ ನೀವು ಈ ಉತ್ಪನ್ನ ರೆಫರ್ ಮಾಡಬೇಕು. ನಮ್ಮ ಉತ್ಪನ್ನ ಹೀಗಿದೆ. ಎಲ್ಲ ಕ್ಲಿಯರ್ ಆಯ್ತಾ ನಿಮ್ಗೆ? ಖಂಡಿತ ಸರ್, ನನ್ನೆಲ್ಲ ಕ್ವರೀಸ್ ಇವತ್ತು ಕ್ಲಿಯರ್ ಆಯ್ತು. ಇವತ್ತು ನನ್ ಬಂದ್ ನೋಡಿದಕ್ಕೆ ನಿಜವಾಗ್ಲೂ ಇಟ್ಸ್ ರಿಯಲಿ ಮ್ಯಾಜಿಕ್. ಮ್ಯಾಗ್ನೆಟ್ ನ ಮ್ಯಾಜಿಕ್. ಮತ್ತೆ ಇದೇನಾದ್ರೂ ಕೊಳೆ ಆದ್ರೆ ಒಗಿಬಹುದಾ? ಇದನ್ನ ಖಂಡಿತ ನೀವು ಒಗಿಬಾರದು. ಯಾಕಂದ್ರೆ ಇದ್ರೊಳಗೆ ಮ್ಯಾಗ್ನೆಟ್ ಇದೆ. ಮತ್ತೆ ಮ್ಯಾಟ್ರೆಸ್ ಪ್ಯಾಡ್ ನ ಒಗೆಯೋದಿಲ್ಲ. ಇದನ್ನ ಬೇಕಂದ್ರೆ ನೀವು ಇಂಡಿಯಾದಲ್ಲಿ ಬಿಸಿಲಿಗೇನು ಬರ ಇಲ್ಲ, ಮಳೆಗಾಲದಲ್ಲೂ ಬಿಸಿಲಿರುತ್ತೆ. ಇದು ನೀವು 1-2 ಗಂಟೆ ಬಿಸಿಲಲ್ಲಿ ಒಣಗಿಸಬಹುದು. ಆಗಿದ್ದಲ್ಲಿ ಏನಾದ್ರೂ ಬ್ಯಾಕ್ಟೀರಿಯಾ, ವೈರಸಸ್ ಏನಾದ್ರೂ ಇದ್ರೆ ಅದು ಸಾಯತ್ತೆ. ಇದು ನಮ್ಮ ಹೈಜೆನಿಕ್ ಪ್ರಾಡಕ್ಟ್. ಅಂದ್ರೆ
ಒಬ್ಬರೇ ಯೂಸ್ ಮಾಡೋದು ಅಂದ್ರೆ ಕಪ್ಪಲ್ ಏನಾದ್ರು ಬಳಸಿದ್ರೆ ಅವರೇ ಇದನ್ನ ಬಳಸಬೇಕಾಗುತ್ತೆ. ಎಲ್ಲರೂ ಇದನ್ನ ಇಂಡಿವಿಜುವಲ್ ಆಗಿ ಬಳಸಬೇಕಾಗುತ್ತೆ. ಬಿಸಿಲಲ್ಲಿ ಒಣಗಿಸ್ಬೇಕು. ಇದನ್ನ ಒಗೆಯಕ್ ಹೋಗ್ಬಾರ್ದು. ಒಗೆದ್ರೆ ಹಾಳಾಗಿ ಹೋಗ್ಬಿಡುತ್ತೆ. ಮನೇಲಿ ಚಿಕ್ಕ ಮಕ್ಳು ಏನಾದ್ರು ಇದ್ರೆ ಆಗ ನೀವು ಇದ್ರ ಮೇಲೆ ಪ್ಲಾಸ್ಟಿಕ್ ಹಾಕ್ಬೋದು, ಏನು ತೊಂದರೆ ಆಗೋದಿಲ್ಲ. ಪ್ಲಾಸ್ಟಿಕ್ ಹಾಕಿ ಅದ್ರ ಮೇಲೆ ಬೆಡ್ಶೀಟ್ ಹಾಕಿ ಏನೂ ಆಗೋದಿಲ್ಲ, ಯೂಸ್ ಮಾಡಬಹುದು. ಇಲ್ಲಾಂದ್ರೆ ನಾವು ಕವರ್ ಹಾಕಿ ಯೂಸ್ ಖಂಡಿತ. ನೀವು ಸಹಜವಾಗಿ ಮನೇಲಿ ಏನಾದ್ರು ಚಿಕ್ಕ ಮಕ್ಳಿದ್ರೆ ಪ್ಲಾಸ್ಟಿಕ್ ಹಾಕಿ, ಈ ತರ ಪ್ಲಾಸ್ಟಿಕ್ ಅನ್ನ ಹಾಕಿ ನೀವು ಅದನ್ನ ಯೂಸ್ ಮಾಡಿ. ಇದ್ರ ಮೇಲೆ ಮಲಗಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ನಾವು ಈಗಾಗಲೇ ಮ್ಯಾಗ್ನೆಟಿಸಂ ಬಗ್ಗೆ ಬಹಳಷ್ಟು ಮಾತಾಡಿದ್ವಿ. 99.99% ರೋಗದ ಕಾರಣಗಳು ಏನಕ್ಕೆ ಅಂದ್ರೆ ಈ ಬ್ಲಡ್ ಸರ್ಕ್ಯುಲೇಷನ್ ಇಂದ ಈ ಮ್ಯಾಗ್ನೆಟ್ ನಿಮ್ಮ ರಕ್ತ ಸಂಚಲನೆಯನ್ನ ಮತ್ತೆ ಆಕ್ಸಿಜನ್ ಮಟ್ಟವನ್ನ ಖಂಡಿತ ಸುಧಾರಿಸುತ್ತೆ. ಆಕ್ಸಿಜನ್ ಲೆವೆಲ್ ನ ಕರೆಕ್ಟ್ ಮಾಡುತ್ತೆ. ನೀವು ಈಗಾಗಲೇ ಯಾವುದೇ ಚಿಕಿತ್ಸೆ ತಗೊಳ್ತಾ ಇದ್ರೆ ಅದನ್ನ ಮುಂದುವರಿಸಬೇಕಾಗುತ್ತೆ. ಮತ್ತೆ ತುಂಬಾ ಮುಖ್ಯವಾದ ಆರೋಗ್ಯಕರ ಜನರು ಇದನ್ನ ತಗೊಳ್ಬೇಕಾಗುತ್ತೆ. ರೋಗ ಪೀಡಿತರು ಕೂಡ ಖಂಡಿತ ತಗೋಬೇಕು, ಬೇರೆ ದಾರಿನೇ ಇಲ್ಲ. ಈ ಉತ್ಪನ್ನ ಎಲ್ಲರಿಗೂ ಬೇಕು. ಮತ್ತೆ ಇದನ್ನ ನಾವು ಜಗತ್ತಿನಾದ್ಯಂತ ಕೊಂಡೊಯ್ತಾ ಇದೀವಿ. ನಾವು ಒಂದು ಹೊಸ ಉತ್ಪನ್ನ ಲಾಂಚ್ ಮಾಡಿದ್ವಿ. ಮೂಲತಃ ನಾವು 1 ರಿಂದ 1.5 ಲೀಟರ್ ಬಾಟಲ್ಗೆ ವಾಟರ್ ಎನರ್ಜಿ ಪ್ಯಾಡ್ ಮಾಡಿದ್ವಿ. ಈಗ ನಾವು 20 ಲೀಟರ್ಸ್ ಮಾಡಿದ್ವಿ. ಒಟ್ಟಿಗೆ 20 ಲೀಟರ್ಗಳಷ್ಟು ಮ್ಯಾಗ್ನೆಟೈಸ್ ಆಗುತ್ತೆ, ಚಾರ್ಜ್ ಆಗುತ್ತೆ. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಅದನ್ನು ಪೂರ್ತಿ ಫ್ಯಾಮಿಲಿ ಬಳಸಬಹುದಾಗುತ್ತೆ. ನಮ್ದು 2 ಲೀಟರ್ ಹೇಗಿತ್ತು ಹಾಗೆ 20 ಲೀಟರ್ಗೂ ಹಾಗೆ ಇದೆ. ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಅಡಿಗೆ ಮನೆಗೆ ಬನ್ನಿ. ಅಡಿಗೆ ಮನೆಗೆ ಬರಬೇಕಾಗುತ್ತೆ. ದಯವಿಟ್ಟು ಬನ್ನಿ ಪ್ಲೀಸ್ ಬನ್ನಿ. ಈಗ ನಾವು ಹೊಸದಾಗಿ ವಾಟರ್ ಎನರ್ಜಿ ಪ್ಯಾಡ್ ಮಾಡಿದೀವಿ. ಇದು ಮೊದಲು ನಮ್ದು ಚಿಕ್ಕ ವರ್ಷನ್ ಇತ್ತು. ಈಗ ನಾವು ಒಂದು ದೊಡ್ಡ ವರ್ಷನ್ ಮಾಡಿದೀವಿ. ಮೊದಲು ನಾವು ಇದರಲ್ಲಿ 1 ರಿಂದ 1.5 ಲೀಟರ್ ನೀರನ್ನ ಮ್ಯಾಗ್ನೆಟೈಸ್ ಮಾಡ್ತಿದ್ವಿ. ಈಗ ನಾವು ಪೂರ್ತಿ ಫ್ಯಾಮಿಲಿಗೆ 20 ಲೀಟರ್ನ ಬಯೋ ಮ್ಯಾಗ್ನೆಟಿಕ್ ವಾಟರ್ ಎನರ್ಜಿ ಪ್ಯಾಡ್ ಮಾಡಿದೀವಿ. ಮೇಡಮ್ ಇದನ್ನ ಹಾಕಿ ತೋರಿಸಿ ಇವರಿಗೆ. ಇದರ ಚಿಕ್ಕ ವರ್ಷನ್. ಖಂಡಿತ. ಇದು ವಿದಿನ್ ಎ ಸೆಕೆಂಡ್ ಪೂರ್ತಿ 20 ಲೀಟರ್ ನೀರನ್ನ ಚಾರ್ಜ್ ಮಾಡಿಬಿಡುತ್ತೆ. ಇದ್ರ ಇನ್ನೊಂದು ವಿಷಯ ಅಂದ್ರೆ ಇದನ್ನ ನೀವು ಎಷ್ಟು ಹೊತ್ತು ಅಲ್ಲಿ ಇಟ್ಟಿರ್ತೀರೋ ಅಷ್ಟೇ ಜಾಸ್ತಿ ನೀರು ಖರ್ಚಾಗುತ್ತೆ. 1 ಸೆಕೆಂಡ್ ನಲ್ಲಿ ಚಾರ್ಜ್ ಆಗ್ಬಿಡುತ್ತೆ. ನೀವು ಎಷ್ಟೊತ್ತು ಹಾಗೆ ಬಿಡ್ತಿರೋ ಈ ತರ ಬೇರೆ ಬೇರೆ ಕಲರ್ಸ್ ಅಲ್ಲಿ ಬಂದ್ಬಿಡುತ್ತೆ. ಆದ್ರೆ ಇದನ್ ಬಿಟ್ಟು ಬೇರೆ ಕಲರ್ ಆಪ್ಷನ್ ಇಲ್ಲ. ಕಲರ್ ಕಟ್ಕೊಂಡು ನಮಗೇನಾಗಬೇಕಾಗಿಲ್ಲ. ಈಗ 20 ಲೀಟರ್ ನೀರು ಚಾರ್ಜ್ ಆಗೋಯ್ತು. ಈಗ ಈ ನೀರನ್ನು ನೀವು ಕುಡಿಬೇಕು. ನಾನೀಗ ನಿಮ್ಗಾಗ್ಲೇ ಮ್ಯಾಗ್ನೆಟ್ ನೀರಿನ ಬೆನಿಫಿಟ್ಸ್ ಬಗ್ಗೆ ತಿಳಿಸ್ಬಿಟ್ಟಿದ್ದೀನಿ. ಈ ತರ ನಾವು 20 ಲೀಟರ್ಸ್ಗೂ ಕೂಡ ತಯಾರು ಮಾಡ್ಬಿಟ್ಟಿದೀವಿ. ಸ್ಮಾಲ್ ವರ್ಷನ ನೀವು ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು. ಆದ್ರೆ ಒಂದನ್ನ ಮಾತ್ರ ನೆನಪಲ್ಲಿ ಇಟ್ಕೋಬೇಕು, ಇದು ಇದ್ರ ಮೇಲೆ ಇರಬೇಕು. ಇದನ್ನ ಮಾತ್ರ ಮರಿಬೇಡಿ. ನೀವು ಇದನ್ನ ತೆಗೆದು ಬಿಟ್ರೆ 2-3 ನಿಮಿಷದಲ್ಲಿ ಇದು ಸಾಮಾನ್ಯ ನೀರಾಗ್ಬಿಡುತ್ತೆ. ಇದರ ಮ್ಯಾಗ್ನೆಟಿಸಂ ಹೊರಟೋಗ್ಬಿಡುತ್ತೆ. ನೀವು ಎಲ್ಲೇ ಹೋದ್ರು, ಕಾರ್ ಒಳಗೆ, ಆಫೀಸ್ ನಲ್ಲಿ, ಮನೇಲಿ ಇದನ್ನ ಹೀಗೆ ಇಡಬೇಕು ನೀವು. ಇದು ಇಲ್ಲೇ ಇರುತ್ತೆ. ನೀವು ನೀರನ್ನ ತುಂಬಿಸ್ಬೇಕಾದ್ರೆ ಟೆಂಪರರಿ ತೆಗಿಬೇಕಾಗುತ್ತೆ. ಇದನ್ನ ಜಾಸ್ತಿ ಒದ್ದೆ ಮಾಡಬಾರ್ದು, ಹಾಳು ಮಾಡಬಾರ್ದು, ಗಲೀಜ್ ಕೈಲಿ ಮುಟ್ಟಬಾರ್ದು. ನಿಮ್ಮೆಲ್ಲ ಡಿಪೆಂಡ್ ಆಗುತ್ತೆ ನೀವು ಹೇಗೆ ಇದನ್ನ ಇಟ್ಕೊಳ್ತೀರಾ ಅಂತ. ನಾನು ಮ್ಯಾಟ್ರಸ್ ಬಗ್ಗೆ ನಿಮ್ಗೆ ಹೇಳಿದೀನಿ. ಮ್ಯಾಟ್ರಸ್ ನ ನೀವು ಎಷ್ಟು ಚೆನ್ನಾಗಿ ಇಟ್ಕೋತಿರೋ ಅಷ್ಟು ಬಾಳಿಕೆ ಬರುತ್ತದು. ಆದ್ರೆ ಇದಕ್ಕೆ ಯಾವುದೇ ಫಿಕ್ಸೆಡ್ ಡ್ಯೂರಬಿಲಿಟಿ, ವಾರಂಟಿ ಅಂತ ಏನೂ ಇಲ್ಲ. ವಾರಂಟಿ ಗ್ಯಾರಂಟಿ ಏನೂ ಇಲ್ಲ. ನೀವು ಎಷ್ಟು ಚೆನ್ನಾಗಿ ಇಟ್ಕೊಳ್ತಿರೋ ಅಷ್ಟೇ ಚೆನ್ನಾಗಿ ಬಾಳಿಕೆ ಬರುತ್ತೆ. 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಅಥವಾ 4 ವರ್ಷ ಆಗಬಹುದು. ಇದನ್ನ ನೀವು ಹೇಗೆ ಬಳಸ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ತರ ಎಲ್ಲ ಇದೆ. ಇದು ನಮ್ಮ ದೇಹನ ಗುಣಪಡಿಸೋಕೆ ತುಂಬಾ ಸಹಾಯ ಮಾಡುತ್ತೆ. ಈ ನೀರು, ಮ್ಯಾಟ್ರೆಸ್, ಬ್ರಾಸ್ಲೆಟ್ ಎಲ್ಲ ಉತ್ಪನ್ನಗಳು ನಮ್ಮ ಹತ್ರ ಇವೆ. ನೀವು ಅದನ್ನ ನಿರಂತರವಾಗಿ ಬಳಸಬೇಕು. ಓಕೆ ಸರ್, ಇದರಲ್ಲಿ ಈ ಪ್ಲಾಸ್ಟಿಕ್ ಇಲ್ಲ. ಯಾವುದೇ ವಸ್ತು ನಡೆಯುತ್ತೆ. ಯಾವುದೇ ಪ್ಲಾಸ್ಟಿಕ್, ಮೆಟಲ್, ಗಾಜು, ಗ್ಲಾಸ್ ಕೂಡ ಎಲ್ಲ ಯಾವುದೇ ವಸ್ತುನಲ್ಲಿ ನೀವು ನೀರಿಡಬಹುದು. ಮತ್ತೆ ನೀರು ಕುಡಿಬಹುದು. ಸರ್, ನೀವು ಏನೋ ಕೇಳ್ತಾ ಇದ್ರಿ ಇದ್ರ ಬಗ್ಗೆ? ಸರಿ, ಓಕೆ. ಮತ್ತೆ 24 hours ಅದು ಹಾಗೆ ಇರಬೇಕು ಅದ್ರೊಳಗೆ? ಇಲ್ಲ, ನೀರಂತೂ ವಿದಿನ್ ಎ ಸೆಕೆಂಡ್ ಚಾರ್ಜ್ ಆಗ್ಬಿಡುತ್ತೆ. ನೀವು ಇದನ್ನ ಎಷ್ಟೊತ್ತು ಇಡ್ತಿರೋ ಅಷ್ಟು ಜಾಸ್ತಿ ಮ್ಯಾಗ್ನೆಟೈಸ್ ಆಗುತ್ತೆ. ಈ ತರ ಇದೆ ಇದೆಲ್ಲ. ಓಕೆ, ಎವ್ರಿಥಿಂಗ್ ಇಸ್ ಕ್ಲಿಯರ್? Yes sir, absolutely sir. Thank you very much sir. Thank you.